ಆ ಪ್ರೋಮೋ ಇಂದ ಏನ್ ಇವರು ಇಷ್ಟೊಂದು ಡೈರೆಕ್ಟ್ ಆಗಿ ಮಾತಾಡಿದಾರಲ್ಲ, ಏನಿರಬಹುದು ಎಪಿಸೋಡ್ ಅಂತ ನೋಡಿದ್ದು ಎಕ್ಸಾಂಪಲ್ ಕೂಡ ಇದೆ. ಸ್ಟ್ರಾಂಗ್ ಸೈಡ್ ಅಲ್ಲಿ ಡಿಸ್ಪ್ಲೇ ಆಯ್ತು. ಸೊ ಅದನ್ನ ನೀನು ಪ್ಲಾನ್ ಮಾಡ್ಕೊಂಡು ಹೋಗಿರ್ಲಿಲ್ಲ. ಸೊ ಈ ತರ ಸ್ಟ್ರಾಂಗ್ ಆಗಿರ್ಬೇಕು, ಆ ತರ ಇರ್ಬೇಕು, ಈ ತರ ಇರ್ಬೇಕು ಅಂತ. ನಾನು ರಿಜೆಕ್ಟ್ ಆಗಿ ಬಂದಾಗ್ಲೂ ಲೈಕ್ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇಟ್ ಇಸ್ ಅ ವೆರಿ ಲಾಂಗ್ ಕ್ವೆಶನ್, ತುಂಬಾ ಟ್ರಿಕ್ಕಿ ಕ್ವೆಶನ್ಸು ಕೇಳ್ತಾ ಇದ್ರು. ಸೊ ಅದೆಲ್ಲ ಆದ್ಮೇಲೆ ದೇ ಸೈಡ್ ವಿಲ್ ಕಾಲ್, ನಿಮ್ಗೆ ಇಷ್ಟ ಆದ್ರೆ ಕಾಲ್ ಮಾಡ್ತೀನಿ ಅಂತ. ತುಂಬಾ ಕ್ವೆಶನ್ಸ್ ಕೇಳಿದ್ರು, 4 ಜನ ಕ್ವೆಶನ್ಸ್ ಕೇಳಿದ್ರು. ಕಾನ್ವರ್ಸೇಷನ್ ತುಂಬಾ ನಡೆದಿದೆ. ಬಟ್ ಅವ್ರು ಕೊಡ್ತಿರುವಂತ ಜಡ್ಜ್ಮೆಂಟ್, ಅದು ಕೊಡ್ತಿರುವಂತ ಜಸ್ಟಿಫಿಕೇಶನ್ ಏನು ಜನಕ್ಕೆ ರಿಲೇಟ್ ಆಗ್ತಾ ಇಲ್ಲ. ಬಟ್ ಗೆಟ್ ಔಟ್ ಅಂತ ಯಾಕೆ ಹೇಳ್ತೀರಾ? ಲೈಕ್ ಇಟ್ಸ್ ನಾಟ್ ವಿನಯ್ ಗೌಡ ಸರ್ ಶೋ, ಇಟ್ಸ್ ಬಿಗ್ ಬಾಸ್ ಶೋ. ನೀವು ಅಲ್ಲಿ ಜಡ್ಜ್. ನೀವು ಆಸ್ ಅ ಸೆಲೆಬ್ರಿಟಿ ಕಾಮನರ್ಸ್ ಅವ್ರು ಸರ್ವೈವ್ ಆಗೋಕ್ಕೆ, ಬದುಕಕ್ಕೆ ನಾವು ಏನು ಕಷ್ಟಪಟ್ಟಿದ್ದೀವಿ, ಅದಕ್ಕೆ ನಿಮ್ಮ ಕಡೆಯಿಂದನೂ ರೆಸ್ಪೆಕ್ಟ್ ಇರಬೇಕು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಸ್ ಟಿವಿ ಸ್ಪೆಷಲ್ ಎಪಿಸೋಡ್. ನಾನು ಪಲ್ಲವಿ ಎನ್ ರಾಜ್. ಸೊ ವೀಕ್ಷಕರೇ, ಈಗ ಎಲ್ಲಿ ನೋಡಿದ್ರು ಕೂಡ ಬಿಗ್ ಬಾಸ್ದೇ ಮಾತುಕತೆ ಜೋರಾಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 13 ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗ್ತಾ ಇದೆ. ಪೈಲಟ್ ಕೂಡ ರೆಡಿ ಇದ್ದಾರೆ ಕಂಟೆಸ್ಟೆಂಟ್ಗಳನ್ನು ವೆಲ್ಕಮ್ ಮಾಡ್ಕೊಳ್ಳಿಕ್ಕೆ. ಈ ನಡುವೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಹವಾ ಕೂಡ ಡೇ ಬೈ ಡೇ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳಬಹುದು. ಕಡೆ ಕಂಟೆಸ್ಟೆಂಟ್ಗಳನ್ನೆಲ್ಲರೂ ಕೂಡ ಒಟ್ಟಿಗೆ ಸೇರಿಕೊಂಡು 4 ಜನ ಜಡ್ಜು ಅವ್ರನ್ನ ಫಿಲ್ಟರ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಈ ನಡುವೆ ನಮ್ಮೆಲ್ಲರಿಗೂ ಕೂಡ ಒಂದು ರೀಲು ರಗ್ಗಡ್ಡಾಗಿ ಒಂದು ರೀತಿ ಏನಪ್ಪ ಇದು ಇವರು ಹಿಂಗೆ ಮಾತಾಡ್ತಾರಲ್ಲ ಅಂತ ಅನಿಸಿತ್ತು. ಅದು ಕೂಡ ವಿನಯ್ ಅವರಿಗೆ ಟಕ್ಕರ್ ಕೊಡುವಂತಹ ರೀತಿಯಲ್ಲಿ, ಅಂದರೆ ಒಂದು ಗೇಮನ್ನು ಕೊಟ್ಟಿರ್ತಾರೆ, ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಆ ಟಾಸ್ಕಲ್ಲಿ ರಗ್ಗಡ್ಡಾಗಿ ಮಾತಾಡಿದಂತಹ ಸಂಧ್ಯಾ ಅವರು ನನ್ನ ಜೊತೆಗಿದ್ದಾರೆ. ಸೊ ಈಗ ಅವ್ರ ಬಗ್ಗೆ ಅಂತೂ ನಾನಿವಾಗ ಒಂದು 10 ನಿಮಿಷ ಅವ್ರ ಜೊತೆಗೆ ಮಾತಾಡಿದೆ. ಇವ್ರು ಏನಕ್ಕೆ ಬಿಗ್ ಬಾಸ್ಗೆ ಹೋಗ್ತಿದ್ದಾರೆ ಅಂತ ನನಗೆ ಒಂದು ಪ್ರಶ್ನೆ ಬಂತು. ಯಾಕಂದರೆ ನೋಡಿ, ಇವರು ನಾಸಾದಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿದಾರಂತೆ. ಅದ್ರ ಜೊತೆಗೆ ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್ ಕೂಡ ಹೌದು. ಅದು ಅಲ್ಲದೆ ಮಿಸ್ ಇಂಡಿಯಾ ಅರ್ತ್ ಫೈನಲಿಸ್ಟ್ ಕೂಡ ಹೌದು. ಈಗಿದ ಮೇಲೆ ಇವ್ರು ಯಾಕೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಗೆ ಹೋಗ್ಬೇಕಲ್ವಾ? ಡೈರೆಕ್ಟ್ ಹೋಮ್ಗೆ ಹೋಗ್ಬೋದಿತ್ತಲ್ವಾ? ನನಗಂತೂ ಸಾಕಷ್ಟು ಡೌಟ್ ಇದೆ. ಸೊ ನನ್ನ ಜೊತೆಗೆ ಅವರು ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ತಾ ಹೋಗೋಣ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸಂಧ್ಯಾ ಅವರೇ, ಹಾಯ್, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಓಕೆ, ಒಂದಷ್ಟು ಒಳ್ಳೆ ರೆಸ್ಪಾನ್ಸ್ಗಳು, DMs ಫುಲ್ ಮೆಸೇಜಸ್ಗಳು, ಜೊತೆಗೆ ಫ್ಯಾಮಿಲಿಯಿಂದ ಒಂದಷ್ಟು ಮಾತುಕತೆ ಎಲ್ಲ ಜೋರಾಗಿರುತ್ತೆ. ಹೇಗೆ ಅನ್ನಿಸ್ತಿದೆ? ಆಕ್ಚುಲಿ ತುಂಬಾ ಖುಷಿ ಆಗ್ತಾ ಇದೆ. ನಾನು ಈ ತರ ರೆಸ್ಪಾನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಫ್ಯಾಮಿಲಿ, ಫ್ರೆಂಡ್ಸ್, ನನಗೆ ಇಡೀ ಕನ್ನಡ ಜನತೆ ಇನ್ಫ್ಯಾಕ್ಟ್ ಅವ್ರು ಕಳಿಸ್ತಿರೋಂಥ ಮೆಸೇಜಸ್, DMs, ಕಮೆಂಟ್ಸ್ ತುಂಬಾ ಖುಷಿಯಾಗಿದೆ ನನಗೆ. ಒಂದಷ್ಟು ಜನ ಇನ್ಕ್ಲೂಡಿಂಗ್ ನಾನು ಕೂಡ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಏನಪ್ಪ ಈ ಕಾನ್ಸೆಪ್ಟ್, ಏನು ಅರ್ಥ ಆಗ್ತಾ ಇಲ್ವಲ್ಲ ಅಂತ ನಾನು ನೋಡ್ತಾನೆ ಇರಲಿಲ್ಲ. ಬಟ್ ನನ್ನ ಫೀಡಲ್ಲಿ ಒಂದು ಪ್ರೋಮೋ ಬರುತ್ತೆ. ಆ ಪ್ರೋಮೋ ಇಂದ ಏನು ಇವರು ಇಷ್ಟೊಂದು ಡೈರೆಕ್ಟ್ ಆಗಿ ಮಾತಾಡಿದಾರಲ್ಲ, ಏನಿರಬಹುದು ಎಪಿಸೋಡ್ ಅಂತ ನೋಡಿದ್ದು ಎಕ್ಸಾಂಪಲ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಆಕ್ಚುಲಿ ನಾನು ಆಡಿಷನ್ ಹೋದಾಗ ನನ್ನ ಮೈಂಡ್ ಸೆಟ್ ಹೇಗಿತ್ತು ಅಂದ್ರೆ, ಐ ಆಮ್ ಆಲ್ಸೋ ವೆರಿ ಸಾಫ್ಟ್ ಪರ್ಸನ್. ಲೈಕ್ 2 ಥರ ಪರ್ಸನಾಲಿಟಿ ಇದೆ ನನ್ನಲ್ಲಿ. ಸೊ ಐ ಆಮ್ ಅ ಸಾಫ್ಟ್ ಪರ್ಸನ್. ಸೊ ಹೋಗಿ ಜಡ್ಜಸ್ ಎಲ್ಲರ ಜೊತೆ ಮಾತಾಡೋಣ, ಐ ಇವನ್ ಥಾಟ್ ಎಲ್ಲಾರನ್ನೂ ಕರ್ಸಿ ಒಂದ್ಸರಿ ರ್ಯಾಂಪ್ ವಾಕ್ ಮಾಡೋಣ. ಸೊ ಆ ಥರ ಈ ಥರ ಅಂತೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ದು. ಬಟ್ ನಾನು ಶೂಟ್ ನಡೆದಿದ್ದು ಮಿಡ್ನೈಟ್ 1 AM. ಸೊ ಆ ಟೈಮಲ್ಲಿ ನಾವು 3 ಕಂಟೆಸ್ಟೆಂಟ್ಸ್ ಎಂಟರ್ ಆದಾಗ ಅಷ್ಟೆಲ್ಲ ಮಾಡೋಕೆ ನಮಗೆ ಚಾನ್ಸ್ ಸಿಕ್ಕಿಲ್ಲ. ಬಟ್ ಆ ಟಾಸ್ಕ್ ನನಗೆ ಯಾವ ಥರ ಟಾಸ್ಕ್ ಸಿಕ್ತು ಅಂದರೆ, ನನ್ನ ಸ್ಟ್ರಾಂಗ್ ಸೈಡ್ ಅಲ್ಲಿ ಡಿಸ್ಪ್ಲೇ ಆಯಿತು. ಸೊ ಅದನ್ನ ನೀನು ಪ್ಲಾನ್ ಮಾಡ್ಕೊಂಡು ಹೋಗಿರ್ಲಿಲ್ಲ. ಸೊ ಈ ತರ ಸ್ಟ್ರಾಂಗ್ ಆಗಿರ್ಬೇಕು, ಆ ತರ ಇರ್ಬೇಕು, ಈ ತರ ಇರ್ಬೇಕು ಅಂತ. ನಾನು ಸ್ಟೇಜಲ್ಲಿ ಹೋಗೋಕ್ಕಿಂತ ಮುಂಚೆ ದೇರ್ ಇಸ್ ಒನ್ ಲೈನ್ ಐ ಸೆಟ್ ಟು ಮೈ ಸೆಲ್ಫ್. ಸೊ ನಾನು ಏನಿದ್ದೀನಿ, ನನ್ನ ಪರ್ಸನಾಲಿಟಿ ಏನಿದೆ ಅದನ್ನೇ ತೋರಿಸ್ಕೊಳ್ಳೋಣ, ಏನು ಫೇಕ್ ಮಾಡೋದು ಬೇಡ. ಸೊ ಅವ್ರಿಗೆ ನನ್ನ ಪರ್ಸನಾಲಿಟಿ ಇಷ್ಟ ಆದ್ರೆ ತಗೋತಾರೆ, ಇಲ್ಲ ಅಂದ್ರೆ ಬೇಡ ಅನ್ಕೊಂಡೆ ಹೋಗಿದ್ದು. ಸೊ ಆ ಟಾಸ್ಕ್ ಕೊಟ್ಟಾಗ್ಲೂ ಆ ಟಾಸ್ಕ್ ಇದ್ದಿದ್ದು ಬ್ರೂಟಲ್ ನಾಮಿನೇಷನ್ ಮಾಡಿ ಅಂತ. ಸೊ ಅದಕ್ಕೆ ಅಲ್ಲಿ ಇನ್ನೊಂದು ಕಂಟೆಸ್ಟೆಂಟ್ ರಿಯಾಕ್ಷನ್ ನೋಡಿದ್ರೆ ಅಯ್ಯಪ್ಪ ಅಂತ. ಸೊ ಬಿಕಾಸ್ ಅವ್ರು ನಮ್ಗೆ ಕ್ಲಿಯರ್ ಆಗಿ ಹೇಳಿದ್ದು, ನೀವು ಬ್ರೂಟಲ್ ಆಗಿ ಒಂದು ಜಡ್ಜ್ನೇ ನಾಮಿನೇಟ್ ಮಾಡಬೇಕು ಅಂತ. ಬಿಕಾಸ್ ಅವ್ರ ಕೈಯಲ್ಲೇ ನಮ್ ಡಿಸಿಷನ್ ಇರುತ್ತೆ, ಬಿಗ್ ಬಾಸ್ಗೆ ಹೋಗಕ್ಕೆ ನಮ್ಗೆ ಪರ್ಮಿಷನ್ ಸಿಗುತ್ತೋ ಇಲ್ವೋ ಅನ್ನೋ ತರ. ಸೊ ಅವ್ರನ್ನೇ ಬ್ರೂಟಲ್ ಆಗಿ ನಾಮಿನೇಟ್ ಮಾಡ್ಬೇಕಲ್ಲ ಅಂತ. ಬಟ್ ಐ ವಾಸ್ ಲೈಕ್, ನನಗೆ ಒಬ್ಬರನ್ನ ಬ್ರೂಟಲ್ ಆಗಿ ನಾಮಿನೇಟ್ ಮಾಡುವಂತ ಕೆಪಾಸಿಟಿ ಇದೆ, ಆ ಸ್ಟ್ರೆಂತ್ ನನ್ನಲ್ಲಿದೆ. ಸೊ ಹಾಗಾಗಿ ನಾನು ಹೆಸಿಟೇಟ್ ಮಾಡಲಿಲ್ಲ. ಸೊ ಆ ಟಾಸ್ಕ್ ಮಾಡಬೇಕಾದ್ರೂ ನನಗೆ ಇದರಿಂದ ಸಪೋರ್ಟ್ ಸಿಗುತ್ತಾ, ಅಥವಾ ಜಡ್ಜಸ್ ಏನು ರಿಯಾಕ್ಟ್ ಮಾಡ್ತಾರೆ, ನಾನು ರಿಮೂವ್ ಮಾಡ್ತಾರಾ, ಸೊ ಅದೇನು ನನ್ನ ತಲೆಯಲ್ಲಿ ಇರಲಿಲ್ಲ. ಸೊ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ, ಮುಂದೆ 2 ಜಡ್ಜಸ್ ಅಥವಾ ಕಂಟೆಸ್ಟೆಂಟ್ ಅಂತಾನೆ ಇಟ್ಕೊಳ್ಳಿ, ನಾಮಿನೇಷನ್ ಅಂತ ಬಂದಾಗ ನಾನು ಆ 2 ಪಿಕ್ಚರ್ನ ಜಡ್ಜಸ್ ಆಗಿ ಟ್ರೀಟ್ ಮಾಡಲಿಲ್ಲ. ಸೊ ಆ ಇಬ್ಬರಲ್ಲಿ ಯಾರಿಗೆ ನನಗೆ ಹೈಯೆಸ್ಟ್ ಪಾಯಿಂಟ್ಸ್ ಇದೆ, ಸ್ಟ್ರಾಂಗ್ ಪಾಯಿಂಟ್ಸ್ ಇದೆ, ಸೊ ಅವ್ರನ್ನ ನಾಮಿನೇಟ್ ಮಾಡೋಣ ಅಂತ ಪಿಕ್ ಮಾಡಿ ನಾಮಿನೇಟ್ ಮಾಡಿದ್ದು. ನಾನು ರಿಜೆಕ್ಟ್ ಆಗಿ ಬಂದಾಗ್ಲೂ ಲೈಕ್ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸೊ ಇಟ್ ವಾಸ್ ಅ ಸರ್ಪ್ರೈಸ್, ಸ್ವೀಟ್ ಸರ್ಪ್ರೈಸ್.
ಓಕೆ, ನಾನು ಹೇಳ್ದೆ ಅವಾಗಲೇ ನಿಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ನೀವು ಅಗ್ನಿ ಪರೀಕ್ಷೆಗೆ ಹೋಗುವಂತಹ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ, ಆದ್ರೂ ಕೂಡ ಯಾಕೆ ಟ್ರೈ ಮಾಡಿದ್ರಿ, ಯಾಕೆ ಬಿಗ್ ಬಾಸ್ ಬೇಕು ಅಂತ ನಿಮ್ಗೆ ಅನ್ನಿಸ್ತು? ಸೇಮ್ ರೀಸನ್. ಸೊ ನಾನು ಪ್ರೊಮೋ ಬಂದ್ಮೇಲೂ ನನಗೆ ಎಲ್ಲರೂ ಅದನ್ನೇ ಹೇಳ್ತಾ ಇದ್ರು, ನೀವು ಯಾಕೆ ಮ್ಯಾಮ್ ಬಿಗ್ ಬಾಸ್ಗೆ ಹೋಗಕ್ಕೆ ಹೋದ್ರಿ, ಸಮಥಿಂಗ್ ಬೆಟರ್ ಇಸ್ ವೇಟಿಂಗ್ ಫಾರ್ ಯು ಅಂತ. ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಇಟ್. ಬಟ್ ಒಂದೇನಂದ್ರೆ ನಾನು ಅಲ್ಲಿಗೆ ಹೋಗಿದ್ದಕ್ಕೆ ಎಲ್ಲರಿಗೂ ಪರಿಚಯ ಆಗಿದ್ದು. ನಾನು ಈ ಥರ ಒಬ್ಳು ಇದ್ದೀನಿ, ಸಂಧ್ಯಾ ಗೌಡ ಅನ್ನೋರು ಇದ್ದಾರೆ ಅಂತಾನೆ ಯಾರಿಗೂ ಗೊತ್ತಿರಲಿಲ್ಲ. ಸೊ ಈಗ ನೀವು ನನ್ನ ಹತ್ರ ಇಂಟರ್ವ್ಯೂ ತಗೊಳಕ್ಕೂ ಅಗ್ನಿ ಪರೀಕ್ಷೆನೇ ರೀಸನ್. ವೆರಿ ಗ್ರೇಟ್ಫುಲ್ ಫಾರ್ ದಟ್ ಸ್ಟೇಜ್. ಸೊ ಇದೇ ರೀಸನಿಗೆ ನಾನು ಹೋಗಿದ್ದು. ಲೈಕ್ ನಾನು ಜೀವನದಲ್ಲಿ ಏನೇ ಮಾಡಿ ಯಾರಿಗೂ ಪರಿಚಯ ಇಲ್ಲ, ನನ್ನ ಕರ್ನಾಟಕ ಜನತೆಗೆ ನಾನು ಪರಿಚಯ ಇಲ್ಲ. ಸೊ ಪರಿಚಯ ಆಗ್ಲಿ ಅಂತಾನೆ ಹೋಗಿದ್ದು. ನೀವು ಅನ್ಕೊಂಡಿದ್ರಾ ಇಷ್ಟು ದೊಡ್ಡ ಪ್ರೋಸೆಸ್ ಇರುತ್ತೆ ಅಂತ? ಯೂಶಲಿ ಅವ್ರು ಹೇಳ್ತಾರೆ ಸ್ಟಾರ್ಟಿಂಗಲ್ಲಿ ಒಂದು ವಿಡಿಯೋ ಕಳಿಸಿ ನಿಮ್ಮ ಪರಿಚಯ ವಿಡಿಯೋ ಅಂತ, ಅದಾದ್ಮೇಲೆ ಒಂದಷ್ಟು ಪ್ರೊಸೀಜರ್ ಕೂಡ ನಡೆಯುತ್ತೆ. ಸೊ ನೀವು ವಿಡಿಯೋ ಕಳಿಸಿದ್ರ, ಅದಾದ್ಮೇಲೆ ಏನೇನೆಲ್ಲ ಆಯ್ತು? ಸೊ ಅದ್ರ ಬಗ್ಗೆ ನಾನು ಬಿಗ್ ಬಾಸಿಗೆ ಹೋಗಬೇಕು, ಇಷ್ಟು ಪ್ರೊಸೀಜರ್ ಇರುತ್ತೆ ಅದೇನು ನಾನು ಯೋಚನೆ ಮಾಡಿರಲಿಲ್ಲ. ನಾನು ಆ್ಯಕ್ಚುಲಿ ನಾನು ನಾನು ಡೆಲಾಯ್ಟಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು. ನಂದು ಸ್ಟಾರ್ಟಪ್ ಇದೆ ಸರ್ಪ್ರೈಸ್ ಮೀ ಅಂತ. ಸೊ ನಂದು ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೆ. ಸೊ ಐ ವಾಂಟೆಡ್ ಟು ಡೂ ಫುಲ್ ಟೈಮ್. ನಾನು ಲ್ಯಾಪ್ಟಾಪ್ ಮುಂದೆ ಕೂರುವಂಥ ಪರ್ಸ್ನಾಲಿಟಿ ಅಲ್ಲ ನಂದು. ಸೊ ಎವ್ರಿ ಡೇ ಲ್ಯಾಪ್ಟಾಪ್ ಓಪನ್ ಮಾಡಿ 9-10 hours ನಾನಲ್ಲಿ ಸ್ಪೆಂಡ್ ಮಾಡಬೇಕಾದ್ರೆ ಇದನ್ನು ಮಾಡೋಕ್ಕಲ್ಲ ನಾನು ಇರೋದು. ದೇರ್ ಇಸ್ ಸಮಥಿಂಗ್ ಬೆಟರ್ ವೇಟಿಂಗ್ ಫಾರ್ ಮೀ. ಇಲ್ಲಿ ಅಫ್ಕೋರ್ಸ್ ಮನಿ ವಾಸ್ ನೈಸ್. ಸೊ ಮಂತ್ಲಿ ಸ್ಯಾಲ್ರಿ ಇಟ್ ವಾಸ್ ವೆರಿ ಕಂಫರ್ಟಬಲ್ ಸ್ಯಾಲ್ರಿ. ಸೊ ಬಟ್ ಬರೀ ದುಡ್ಡಿಗೋಸ್ಕರ ಇರೋದು ಬೇಡ, ನನಗೇನು ಬೇಕೋ ಅದು ಮಾಡೋಣ ಅಂತ ಐ ವಾಸ್ ಡಿಸ್ಕಸಿಂಗ್ ವಿತ್ ಮೈ ಮಾಮ್. ನನಗೆ ಇದು ಸೆಟ್ ಆಗ್ತಾ ಇಲ್ಲ. ನಾನು ಸ್ಟಾರ್ಟಪ್ ಏನಿದೆ ಅದನ್ನೇ ಫುಲ್ ಟೈಮ್ ಮಾಡಬೇಕು ಅಂತ ನನಗೆ ಆಸೆ ಇದೆ. ನನ್ನಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ನನಗೆ ನಂಬಿಕೆ ಇದೆ. ಬೇರೆಯವ್ರ ಕಂಪ್ನಿಗೆ ವರ್ಕ್ ಮಾಡೋ ಬದಲು ನನ್ನದೇ ಕಂಪ್ನಿ ಓಪನ್ ಮಾಡೋಣ ಅಂತ ಡಿಸ್ಕಸ್ ಮಾಡಿ ನಾನು ಪೇಪರ್ ಹಾಕೋ ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು. ಆ ಟೈಮಲ್ಲಿ ಟಿ ವಿಯಲ್ಲಿ ಆಡಿಷನ್ ಬರ್ತಾ ಇತ್ತು, ಬಿಗ್ ಬಾಸ್ ಆಡಿಷನ್ ಫಾರ್ ಕಾಮನರ್ಸ್ ಅಂತ. ಸೊ ಐ ವಾಸ್ ಲೈಕ್ ಎನಿ ಹೌ ನಾನು ಜಾಬ್ ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಟ್ರೈ. ಬಿಕಾಸ್ ಈಗ ನಾನು ಕಂಪ್ನಿ ಓಪನ್ ಮಾಡಬೇಕು ಅಂದ್ರೂ ನಾನೊಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು, ಜನಕ್ಕೆ ನಾನು ಪರಿಚಯ ಆಗಬೇಕು. ಆಗ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ. ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕ್ಕೂ ಈ ಪ್ರಾಸೆಸ್ಸೇ ಫಾಲೋ ಮಾಡಬೇಕು. ಸೊ ಅದು ಒಂಥರ ಹೆಲ್ಪ್ ಆಗುತ್ತೆ, ಜನಕ್ಕೆ ನಾನು ಪರಿಚಯ ಆದರೆ ನನ್ನ ಬ್ರ್ಯಾಂಡು ಪರಿಚಯ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಲ್ಲಿ ನಾನು ಆಡಿಷನ್ ಸಬ್ಮಿಟ್ ಮಾಡಿದ್ದು. 3 minutes ಏನೋ ಆಡಿಷನ್ ಹೇಳಿದ್ರು. ನಾನು 3 minutes ಎಲ್ಲ ಹಾಕಿರಲ್ಲ. ಐ ಜಸ್ಟ್ ಪುಟ್ 1 minute ವಿಡಿಯೋ. ಅದ್ರಲ್ಲೂ ಲೈಕ್ ನಾನು ಕೆಲವು ಆಡಿಷನ್ಸ್ ನಾನು ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನ ನೋಡಿ ನನ್ಗೆ ಅನ್ನಿಸ್ತು ಲೈಕ್ ಆ ಥರ ಜನರಲ್ ಆಗಿ ಮಾಡೋದು ಬೇಡ, ನಾನು ಏನಿದ್ದೀನಿ ಆ ಥರ ಸುಮ್ಮನೆ ಒಂದು 2-3 ಲೈನ್ ಹೇಳೋಣ ಅನ್ನೋ ಥರ ನನ್ನ ಎಕ್ಸ್ಪೀರಿಯನ್ಸ್ನ ಒಂದು 2-3 ಸೀನ್ ಎಕ್ಸ್ಪ್ಲೇನ್ ಮಾಡಿ. ಇಟ್ ವಾಸ್ ಜಸ್ಟ್ ಆಸ್ ಫಾರ್ ಎಸ್ ಐ ರಿಮೆಂಬರ್ 1 minute 10 seconds ಏನೋ ವಿಡಿಯೋ ಇತ್ತು ಅಷ್ಟೇ. ಅದನ್ನ ಸಬ್ಮಿಟ್ ಮಾಡಿ ನಾನು ಬಿಟ್ಟಿದ್ದು. ಅದಾದ್ಮೇಲೆ 1-2 weeks ಆದ್ಮೇಲೆ ಕಾಲ್ ಮಾಡಿದ್ರು. ನಮಗೆ ನೆಕ್ಸ್ಟ್ ಏನು ಸ್ಟೆಪ್ ಇದೆ, ಎಷ್ಟು ಲೆವೆಲ್ಸ್ ಇದೆ ಏನು ಗೊತ್ತಿರಲಿಲ್ಲ ನಮಗೆ. ದೇ ಜಸ್ಟ್ ಕಾಲ್ಡ್ ಆ್ಯಂಡ್ ಅವ್ರು ಹೇಳಿದ್ರು ನಮಗೆ ನಿಮ್ಮ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು, ಸೊ ವಿಡಿಯೋ ಕಾಲ್ ಮಾಡ್ತೀವಿ ಅಂತ. ಆ ವಿಡಿಯೋ ಕಾಲ್ ಆಲ್ಮೋಸ್ಟ್ ಒಂದು 2 hours ಆಯಿತು. ವಿಡಿಯೋ ಕಾಲ್? ಎಸ್. ಏನು ಕ್ವೆಶ್ಚನ್ ಕೇಳಿದ್ರು? ವಿಡಿಯೋ ಕಾಲಲ್ಲಿ ಅವರು ಸ್ಟಾರ್ಟಿಂಗ್ ಅದೇ ನನ್ನ ಬಗ್ಗೆ ಲೈಕ್ ಲಾಟ್ ಆಫ್ ಕ್ವೆಶನ್ಸ್, ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಸೊ ಈ ಥರ ಲಾಟ್ ಆಫ್ ಕ್ವೆಶನ್ಸ್. ಐ ಡೋಂಟ್ ರಿಮೆಂಬರ್ 2 hours ಕ್ವೆಶನ್ಸ್ ಕೇಳಿದ್ದಾರೆ ನನಗೆ. ಆಲ್ಮೋಸ್ಟ್ ಅವ್ರು ನನ್ನ ಚಿಕ್ಕ ಮಗುವಿಂದ ಇಲ್ಲಿವರೆಗೂ ಏನು ಮಾಡಿದ್ದೀನಿ ಎಲ್ಲ ಗೊತ್ತು ಅವ್ರಿಗೆ. ನನ್ನ ಫ್ಯಾಮಿಲಿ, ನನ್ನ ಸ್ಟ್ರಗಲ್ಸ್, ನನ್ನ ಅಚೀವ್ಮೆಂಟ್ಸ್, ನನ್ನ ಫೇಲ್ಯೂರ್ ಎಲ್ಲನೂ ತಿಳ್ಕೊಂಡಿದ್ದಾರೆ. ಚಿಕ್ಕ ಈವೆಂಟ್ ನಾನು ಮಾಡಿರೋದು ಅವ್ರಿಗೆ ಗೊತ್ತು. ನಾನು ಇದು ಫೈನಲ್ ಅಗ್ನಿ ಪರೀಕ್ಷೆ ಸೆಲೆಕ್ಟ್ ಆದಾಗ ಐ ರಿಮೆಂಬರ್ ಟೀಮಿಂದ ಕಾಲ್ ಬಂದಿತ್ತು, ನೀವು ಎಷ್ಟು ಅಚೀವ್ ಮಾಡಿದ್ರೆ ಲಿಸ್ಟ್ ಕಳಿಸಿ ಅಂತ. ಆಲ್ಮೋಸ್ಟ್ ಒಂದು ಫುಲ್ ಲೆಂತ್ ನಾನು ಅವ್ರಿಗೆ ಕಳಿಸಿರೋದು, ಇಯರ್ ವೈಸ್, ಮಂತ್ ವೈಸ್, ಈವನ್ ಲೊಕೇಶನ್ ಇಂದ ನಾನು ಕಳಿಸಿರೋದು. ಅವರು ಪ್ರತಿಯೊಂದನ್ನು ವೆರಿಫೈ ಮಾಡಿ ನನ್ನ ಕಳಿಸಿದ್ದು. ಸೊ ಇಟ್ ವಾಸ್ ಅ ವೆರಿ ಲಾಂಗ್ ಕ್ವೆಶನ್, ತುಂಬ ಟ್ರಿಕ್ಕಿ ಕ್ವೆಶನ್ಸು ಕೇಳ್ತಾ ಇದ್ರು. ಸೊ ಅದೆಲ್ಲ ಆದಮೇಲೆ ದೇ ಸೆಡ್ ವಿಲ್ ಕಾಲ್ ಯು, ನಿಮ್ಗೆ ಇಷ್ಟ ಆದರೆ ಕಾಲ್ ಮಾಡ್ತೀವಿ ಅಂತ. ಅದಾಗಿ ಒಂದು ಐ ಥಿಂಕ್ 1 week or 10 days ಮತ್ತೆ ಕಾಲ್ ಬಂತು, GD ಇದೆ ಅಂತ ಗ್ರೂಪ್ ಡಿಸ್ಕಷನ್. ಸೊ ಅಲ್ಲಿ ಜಾಲಿವುಡ್ ಹೋಗಿದ್ವಿ ನಾವು, ಅವ್ರದ್ದು ಸ್ಟುಡಿಯೋ ಇದೆಯಲ್ಲ ಅಲ್ಲಿ 10 ಮೆಂಬರ್ಸ್ ಗ್ರೂಪ್ ಇತ್ತು. ತುಂಬ ಗ್ರೂಪ್ ಇತ್ತಂತೆ. ನಮ್ದು ಬ್ಯಾಚ್ ಏನು 10 ಮೆಂಬರ್ಸ್ ಇತ್ತು ಅಷ್ಟೇ ನಾವು ಮೀಟ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಸೊ ಅಲ್ಲಿ 1-2 ಟಾಪಿಕ್ಸ್ ಕೊಟ್ಟು ಡಿಬೇಟ್ ಮಾಡೋಕ್ಕೆ ಬಿಟ್ರು ಅಷ್ಟೇ. ಒಳ್ಳೆ ಎಲ್ಲ ಥರದ ಕ್ಯಾರೆಕ್ಟರ್ಸ್ ಬಂದಿತ್ತು ಅಲ್ಲಿ. ಐ ಗಾಟ್ ಸರ್ಪ್ರೈಸ್ಡ್. ಸೊ GD ಆದಮೇಲೆ ಅವ್ರು ನಿಮಗೇನು ಫೀಡ್ಬ್ಯಾಕ್ ಏನು ಕೊಡಲ್ಲ, ಯು ಜಸ್ಟ್ ನೀವು ಡಿಬೇಟ್ ಏನು ಮಾಡ್ತೀರಾ ಅದು ಮಾಡಿ ಹೊರಡೋದಷ್ಟೇ. ಅದಾಗಿ ಆಲ್ಮೋಸ್ಟ್ 2 weeks ಆಯಿತು ಅನ್ಸುತ್ತೆ. ನಾನು ಮಂತ್ರಾಲಯ ಹೋಗಿದ್ದೆ. ನಾನು ಅಸ್ಟ್ರಾಲಜಿ, ಸ್ವಲ್ಪ ದೇವರು ಇದರೆಲ್ಲ ತುಂಬ ನಂಬ್ತೀನಿ ನಾನು. ಸೊ ನಾನು ಮಂತ್ರಾಲಯ ಹೋಗಿದ್ದೆ. ಸೊ ಅಲ್ಲಿ ಒಂದು 2 days ಗುರುಪೂರ್ಣಿಮಾ ಇತ್ತು ಆ ಟೈಮಲ್ಲಿ. ಅಲ್ಲಿ ಪೂಜೆ ಮಾಡಿಸಿ ಹೊರಗೆ ಬಂದು ಇನ್ನ ದೇವಸ್ಥಾನದೊಳಗೆ ಕೂತಿದ್ದೆ, ಆಗ ನನಗೆ ಕಾಲ್ ಬಂತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಮ್ಮಮ್ಮ ಅದನ್ನೇ ಹೇಳ್ತಾ ಇದ್ರು, ಹಂಗೆ ಇದರಿಂದ ನಿಂಗೆ ಪಕ್ಕ ಒಳ್ಳೇದಾಗತ್ತೆ ಅನ್ಸುತ್ತೆ, ಇಲ್ಲಿ ರಾಯರದ ದೇವಸ್ಥಾನದಲ್ಲಿದ್ದ ಕಾಲ್ ಬಂದಿದೆಯಲ್ಲ ಅಂತ.
ಕಾಲ್ ಬಂದಿದೆಯಲ್ಲ ಅಂತ. ಸೊ ಅದಾದ್ಮೇಲೆ ಅಗ್ನಿ ಪರೀಕ್ಷೆ August 3rd ನಮ್ದು ಶೂಟ್ ಆಗಿದ್ದು. ಸೊ ಅಲ್ಲಿ ಏನಾಗಿದೆ ಅಂತ ನಿಮ್ಗೆ ಗೊತ್ತು. ಓಕೆ, ಸೊ ಒಂದು ದೊಡ್ಡ ಸ್ಟೇಜು, ಹೌದು, ಬಿಗ್ ಬಾಸ್ ಮನೆ ಅನ್ನೋದು ಎಲ್ಲರ ಕನಸು. ಸೊ ನೀವು ಅನ್ಕೊಂಡಿದ್ರಿ ಲೈಕ್ ನಾನು ಸೆಲೆಕ್ಟ್ ಆಗ್ತೀನಿ ಅಂತ, ಕಾನ್ಫಿಡೆನ್ಸ್ ಇತ್ತು. ಸೊ ಏನ್ ಕ್ವಶನ್ ಕೇಳ್ತಾರೆ ಅಂತ ನೀವು ಅನ್ಕೊಂಡಿದ್ರಿ? ಕ್ವೆಶನ್ಸ್, ಸೊ ನಾನು ನಾಸಾ ಅಲ್ಲಿ ಹೋಗಿ ಸ್ಯಾಟಲೈಟ್ ಲಾಂಚ್ ಮಾಡಿದ್ದೀನಿ. ಸೊ ಅಫ್ಕೋರ್ಸ್ ಅದ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದ್ರ ಮೇಲೆ ಕ್ವೆಶನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಇನ್ನು ನನ್ನ ಪರ್ಸನಾಲಿಟಿ ಬಗ್ಗೆ ನಾನು ಅನ್ಕೊಂಡೆ ಏನಾದ್ರೂ ಟ್ಯಾಲೆಂಟ್ ತೋರಿಸಿ ಅಂತ ಹೇಳ್ಬೋದು. ಸೊ ಆಗ ರ್ಯಾಪ್ ವಾಕ್ ಮಾಡೋಣ ಅಂತ ವೇಟ್ ಮಾಡ್ತಾ ಇದ್ದೆ. ಬಟ್ ನಮ್ದು ಬರೋ ಅಷ್ಟು ಟೈಮಲ್ಲಿ ಇಟ್ ವಾಸ್ ಟೂ ಲೇಟ್. ಸೊ ಅಷ್ಟು ಟೈಮ್ ಕೊಡೋ ಅಂತ ಆಪರ್ಚುನಿಟಿ ಇರಲಿಲ್ಲ. ಸೊ ನಾನು ಅನ್ಕೊಂಡದಕ್ಕಿಂತ ಫುಲ್ ಡಿಫ್ರೆಂಟ್ ಆಗಿ ಹೋಯ್ತು ಆಡಿಷನ್. ಜಡ್ಜಸ್ 4 ಜನ ಇದ್ರಲ್ಲ, ಸೊ ಅಂದ್ರೆ ಈ 4 ಜನ ಕ್ವಶನ್ಸ್ ಕೇಳಿದ್ರ ಅಥವಾ ನಾವು ನೋಡಿದ್ದು ಅಂದ್ರೆ ನಾವೊಂದು ಇಬ್ರು ಕೇಳಿದ್ ಮಾತ್ರ ನೋಡಿದ್ವಿ? ಸೊ ಹೇಗಿತ್ತು ಅದು? ಇಲ್ಲ, ತುಂಬಾ ಕ್ವೆಶನ್ಸ್ ಕೇಳಿದ್ರು, 4 ಜನ ಕ್ವೆಶನ್ಸ್ ಕೇಳಿದ್ರು. ಕಾನ್ವರ್ಸೇಷನ್ ತುಂಬಾ ನಡೆದಿದೆ. ಬಟ್ ಎಲ್ಲಾನು ಎಪಿಸೋಡ್ ಅಲ್ಲಿ ತೋರ್ಸಕ್ಕಾಗಲ್ಲ. ನೀವು ಒಂದು ಕ್ಯಾಂಡಿಡೇಟ್ ಅಥವಾ ಒಂದು ಸ್ಲಾಟ್ ಅಂತ ನೋಡಿದ್ರೆ ಎವ್ರಿ ಒನ್ ಹ್ಯಾಸ್ ಗಾಟ್ ಅರೌಂಡ್ 5 to 9 minutes ಆಫ್ ಸ್ಕ್ರೀನ್ ಟೈಮ್. ಸೊ ಅಷ್ಟೇ ನಮಗೂ ಸಿಕ್ಕಿರೋದು. ಸೊ ಅದ್ರಲ್ಲೆಲ್ಲ ಕಟ್ ಮಾಡಿ ಮೇನ್ ಇಂಪಾರ್ಟೆಂಟ್ ಟಾಸ್ಕ್ ಅಷ್ಟೇ ತೋರಿಸಿದ್ದಾರೆ. ಬಟ್ ನಮಗೆ ತುಂಬಾ ಕ್ವೆಶನ್ಸ್ ಕೇಳಿದ್ರು. ಅಂದ್ರೆ ಎಷ್ಟು ಟಾಸ್ಕ್ ಕೊಟ್ಟಿದ್ರು? ಒಂದೇ ಟಾಸ್ಕ್, ಅದೇ ನಾಮಿನೇಷನ್ ಮಾಡುವಂತಹ ಟಾಸ್ಕ್. ಅದ್ರಲ್ಲಿ ನಿಮ್ ಜೊತೆಗೆ ಇನ್ನು 3 ಜನ ಇರ್ತಾರೆ. ಇನ್ನು ಇಬ್ರು ಇದ್ರಾ? ಓಕೆ, ಇನ್ನಿಬ್ರು. ಸೊ ಅವ್ರು ಯಾರನ್ನ ನಾಮಿನೇಟ್ ಮಾಡಿದ್ರ? ಸೊ ನಾವು ಒಂದ್ ರೋ ಅಲ್ಲಿ ಬಂತು. ಸೊ ಫಸ್ಟ್ ಇದ್ದಂತ ಕಂಟೆಸ್ಟೆಂಟ್ ಅಗೇನ್ ಅವರು ಚಂದನ್ ಶೆಟ್ಟಿ ಅವರು ನಾಮಿನೇಟ್ ಮಾಡಿದ್ರು. ನೀವು ಇದು ಎಪಿಸೋಡ್ ನ ನೋಡಿದ್ರೆ ನಾನು ರಿಯಾಕ್ಷನ್ ಕೊಡ್ ನಾನು ನಗ್ತಾ ಇದ್ದೀನಿ. ಚಂದನ್ ಶೆಟ್ಟಿ ಅಂಡ್ ಸೆಕೆಂಡ್ ಇರೋರು ಚಂದನ್ ಶೆಟ್ಟಿ ಅವ್ರನ್ನ ನಾಮಿನೇಟ್ ಮಾಡಿದ್ರು. ನನಗೇನ್ ಅನ್ನಿಸ್ತು ಅಂದ್ರೆ ವಿನಯ್ ಗೌಡ ಸರ್ ಅವರು ಸ್ವಲ್ಪ ರಿಯಾಕ್ಟಿವ್ ಇದಾರೆ ಅಂತ ಆಲ್ರೆಡಿ ಜನಕ್ಕೆ ಪರಿಚಯ ಇತ್ತು. ಅದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅವ್ರಿಗೆ ವಿನಯ್ ಗೌಡ ಅವ್ರನ್ನ ಏನಾದ್ರು ನಾಮಿನೇಟ್ ಮಾಡ್ಬಿಟ್ರೆ ರಿಜೆಕ್ಟ್ ಮಾಡ್ಬಿಡ್ತಾರ ಅಂತ ಭಯ ಇತ್ತೋ ಏನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಅನ್ಸಿದ ಪ್ರಕಾರ ಅವರು ವಿನಯ್ ಗೌಡ ಅವ್ರನ್ನ ನಾಮಿನೇಟ್ ಮಾಡಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ಕೊಂಡ್ರು. ಸೊ ಹಂಗಾಗಿ ಚಂದನ್ ಶೆಟ್ಟಿ ಅವ್ರನ್ನ ಇಬ್ರು ನಾಮಿನೇಟ್ ಮಾಡಿದ್ದು. ನಾನ್ ಚಾನ್ಸ್ ಸಿಕ್ತಾಗ ಇಲ್ಲ ಆ ಥರ ಎಲ್ಲ ಹೆಸಿಟೇಟ್ ಮಾಡ್ಕೊಳ್ಳೋದು ಬೇಡ, ನನ್ಗೆ ಸ್ಟ್ರಾಂಗ್ ಪಾಯಿಂಟ್ಸ್ ಇರೋದು ವಿನಯ್ ಗೌಡ ಸರ್ ಅವ್ರಿಗೆ. ಸೊ ಅವ್ರಿಗೆ ನಾಮಿನೇಟ್ ಮಾಡೋಣ, ಅದ್ ರಿಸಲ್ಟ್ ಏನಾಗುತ್ತೆ ಮುಂದೆ ನೋಡ್ಕೊಳ್ಳೋಣ ಅಂತ ನಾಮಿನೇಟ್ ಮಾಡಿದ್ದು. ವೈ ವಿನಯ್ ಅಂತ? ಐ ಥಿಂಕ್ ಐ ಹ್ಯಾವ್ ಗಿವನ್ ರೀಸನ್ ಸ್ಕ್ರೀನ್ ಟೈಮ್ ಅಲ್ಲೇ. ಬಟ್ ಫಾರ್ ದಿ ಸೇಮ್ ರೀಸನ್ ನನ್ಗೆ ಅನ್ನಿಸ್ತು ಚಂದನ್ ಶೆಟ್ಟಿ ಸರ್ ಅವರು ಎಂಟರ್ಟೈನ್ಮೆಂಟ್ಗೆ ತುಂಬಾ ಪ್ರಯಾರಿಟಿ ಪ್ರಿಫರೆನ್ಸ್ ಕೊಟ್ಟಿದ್ರು. ನನ್ಗೆ ಈಗ್ಲೂ ಆ ಸೀಸನ್ ನೆನಪಿಸ್ಕೊಂಡ್ರೆ ಅವರು ಮನೆ ಮುಂದೆ ಈವನ್ ಆ ಚೇರ್ ಒಂದು ಹಾಡೆಲ್ಲ ಹೇಳ್ಕೊಂಡು ಅಲ್ಲಿದ್ದಂತ ಹೌಸ್ ಮೆಂಬರ್ಸ್ ಎಲ್ಲಾರು ಇನ್ಕ್ಲೂಡ್ ಆಗಿ ಸಾಂಗ್ ಹೇಳ್ತಿದ್ರು. ಬಟ್ ವಿನಯ್ ಸರ್ ಅವ್ರ ಜರ್ನಿ ನೆನಪಿಸ್ಕೊಂಡಾಗ ನಾನು ಸೇಮ್ 2 ಪಾಯಿಂಟ್ಸ್ ಹೇಳ್ದೆ ಅಲ್ವಾ. ಫಸ್ಟ್ ಈಗ್ಲೂ ನೀವ್ ಈಗ ಏನ್ ಅಗ್ನಿ ಪರೀಕ್ಷೆ ರೀಲ್ಸ್ ಬರ್ತಾ ಇದೆ ಅದ್ರಲ್ಲೂ ಬಿಗ್ ಬಾಸ್ ಓಪನ್ ಮಾಡಿ, ಬಿಗ್ ಬಾಸ್ ನನಗೆ ಗೊತ್ತಿಲ್ಲ ಓಪನ್ ಮಾಡಿ ನಾನು ಹೋಗ್ಬೇಕು, ಆ ಕ್ಲಿಪ್ನೇ ಹಾಕ್ತಾ ಇದಾರೆ. ಮತ್ತೆ ಇನ್ನೊಂದು ಸೆಕೆಂಡ್ ಅದೇ ಲೈಕ್ ಐ ಆಮ್ ಅ ಫೌಂಡರ್. ಸೊ ನನ್ಗೆ ಒಂದ್ ಸ್ಟಾರ್ಟ್ಅಪ್ ನ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು. ಸೊ ನಾನು ಆಸ್ ಅ ಫೌಂಡರ್ ಒಬ್ರು ಬಂದು ಶೋ ಅಲ್ಲಿ ಕುತ್ಕೊಂಡು ನನ್ನ ಹತ್ರ 30-35 ಸ್ಟಾರ್ಟ್ಅಪ್ ಇದೆ, ನೀನ್ ಇಲ್ಲಿರೋದ್ ಮಾತಾಡು ಅಂದಾಗ ಅದು ಇಟ್ ಫೆಲ್ಟ್ ಲೈಕ್ ಈಸಿಯಾಗಿ ಹೇಳ್ಬಿಟ್ರಲ್ಲ, ಒಂದ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಕಷ್ಟ ಇದೆಯಲ್ಲ. ಸೊ ನಾನು ಬಂದಿರೋ ಜರ್ನಿನ ಕಂಪೇರ್ ಮಾಡ್ಕೊಂಡು ಸೊ ನೀವಾಗ ಹೇಳೋ ಅಂತ ರೈಟ್ಸ್ ಇಲ್ಲ. ಅದು ಹೇಳಿ ನಮ್ಮಂತ ಜನ ಎಷ್ಟು ಜನ ಕಂಪ್ನಿ ಓನರ್ಸ್ ಇದಾರೆ ಸ್ಟಾರ್ಟ್ಅಪ್ ಟ್ರೈ ಮಾಡಿ ಅಷ್ಟು ಜನಕ್ಕೆ ಅವಮಾನ ಮಾಡಿದೀರಾ ಅಂತ ಹೇಳಿದ್ದು. ಇನ್ಫ್ಯಾಕ್ಟ್ ಆ ಎಪಿಸೋಡ್ ನ ನೋಡಿ ನನ್ಗೆ ಅಲ್ಲಿದ್ದಂತ ಎಷ್ಟು ಜನ ಆಂಟ್ರಪ್ರಿನರ್ಸ್ ಏನಿದ್ದಾರೆ, ಸ್ಟಾರ್ಟ್ಅಪ್ ಫೌಂಡರ್ಸ್ ಏನಿದ್ದಾರೆ, ಅವ್ರು ತುಂಬಾ ಜನ ನನಗೆ ಮೆಸೇಜ್ ಮಾಡಿದ್ದಾರೆ. ಸೊ ಆಸ್ ಅ ಫೌಂಡರ್ ನಮಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಇದೆ, ಬಿಕಾಸ್ ನಮಗ್ ಗೊತ್ತು ಒಂದ್ ಸ್ಟಾರ್ಟ್ಅಪ್ ಸ್ಟಾರ್ಟ್ ಮಾಡಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಈ ರೀಸನ್ಗೆ ನೀವು ಬಿಗ್ ಬಾಸ್ ನೋಡಿದ್ರಾ ಹಿಂದೆ? ಅಂದ್ರೆ ಹಿಂದೆ ನೋಡಿದ್ದೀನಿ, ಫುಲ್ ಸೀಸನ್ ನಾನು ಕವರ್ ಎಪಿಸೋಡ್ ಟು ಎಪಿಸೋಡ್ ನೋಡಿಲ್ಲ. ಬಿಕಾಸ್ ನಾನು ಬ್ಯಾಂಗ್ಳೂರಲ್ಲಿ ಇರೋದು. ಸೊ ನಾನು ಲೈಕ್ ತುಂಬಾ ಫೀಲ್ಡ್ ಅಲ್ಲಿ ಐ ವಾಸ್ ಟ್ರೈಂಗ್ ಟು ಅಚೀವ್ ಸಮಥಿಂಗ್ ಇನ್ ಮೈ ಲೈಫ್. ಸೊ ಎವ್ರಿ ಡೇ ಕುತ್ಕೊಂಡು ನೋಡಕ್ ಆಗಿಲ್ಲ, ಬಟ್ ಐ ವಾಸ್ ಅಪ್ಡೇಟೆಡ್. ಸೊ ನಾನು ಮ್ಯಾಕ್ಸಿಮಮ್ ನೋಡಿರೋದು ಅಂದ್ರೆ ಲಾಸ್ಟ್ ಗಿಲ್ಲಿ ಸರ್ ಅವ್ರದ್ದು ಸೀಸನ್. ಫಾರ್ ದಿ ಸೇಮ್ ರೀಸನ್, ಅದ ಎಂಟರ್ಟೈನ್ಮೆಂಟ್ ಅಷ್ಟು ಚೆನ್ನಾಗಿತ್ತು. ಸೊ ಹಾಗಾಗಿ ಬ್ಯಾಂಗ್ಳೂರಲ್ಲಿ ಇದ್ರೂ ಮಧ್ಯ ಜಿಯೋ ಹಾಟ್ಸ್ಟಾರ್ ಹಾಕೊಂಡು ನೋಡ್ತಾ ಇದ್ದೆ. ಬಟ್ ಎಲ್ಲಾ ಸೀಸನ್ ಮೇನ್ ಹೈಲೈಟ್ಸ್ ಗೊತ್ತು ನನಗೆ, ಬಟ್ ಎಪಿಸೋಡ್ ಟು ಎಪಿಸೋಡ್ ಫಾಲೋ ಮಾಡಿಲ್ಲ. ನೀವು ಹೇಳಿದ್ರಿ ಆಗ್ಲೇ 60 ಜನನ್ನ ಫಿಲ್ಟರ್ ಮಾಡಿ ತಗೊಂಡಿದ್ರು ಬಿಗ್ ಬಾಸ್ಗೆ. ಸೊ ಈ 60ರಲ್ಲಿ ಅದು ಏನ್ ರೀಸನ್ ನ ಇಟ್ಕೊಂಡು ಕೆಲವೊಬ್ರನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ, ಮತ್ತೆ ಇನ್ ಕೆಲವೊಬ್ರನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಅನಿಸ್ತು. ಯಾಕೆಂದ್ರೆ
60 ಜನನ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅಂದಾಗ್ಲೇನೆ ಎಷ್ಟೋ ಸಾವಿರಾರು ಗಟ್ಲೆ ವಿಡಿಯೋಸ್ ಬಂದಿರುತ್ತೆ, ಲಕ್ಷಗಟ್ಲೆ ಬಂದಿರುತ್ತೆ ಅಲ್ವಾ. ಸೊ ಸ್ಪೆಷಲಿ ಏನೋ ಒಂದು ಏನೋ ಟ್ಯಾಲೆಂಟ್ ಇದೆ ಅನ್ನೋ ರೀತಿಯಲ್ಲಿ ಏನೋ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ತಗೊಂಡಿರ್ತಾರೆ ಅಲ್ವಾ. ಸೊ ಇದ್ರಲ್ಲಿ ಹೆಂಗೆ ಫಿಲ್ಟರ್ ಮಾಡ್ತಾರೆ ಅಂತ ನಿಮಗೆ ಅನ್ನಿಸ್ತು, ಸೊ ಹೋಗಿ ಬಂದಿರೋದ್ರಿಂದ? ಸೊ ನಾವು ಟಾಪ್ 60 ಅಲ್ಲಿ ನಮಗೆ ಏನ್ ಅನ್ಸಿತ್ತು ಅಂದ್ರೆ ಲೈಕ್ ಟ್ಯಾಲೆಂಟ್ ನೋಡಿ, ನಿಮ್ ಪರ್ಸನಾಲಿಟಿ ನೋಡಿ, ಅದು ನಿಜ. ಲೈಕ್ ಯು ಕ್ಯಾನ್ ಬಿ ಅ ಗ್ರೇಟ್ ಡ್ಯಾನ್ಸರ್ ಬಟ್ ನಿಮ್ಮಲ್ಲಿ ಅಷ್ಟು ಪರ್ಸನಾಲಿಟಿ ಇಲ್ಲದೆ ಇರ್ಬೋದು. ಸೊ ಆಗ ಇದು ರಿಯಾಲಿಟಿ ಶೋ, ಇಟ್ ಇಸ್ ನಾಟ್ ಅ ಡ್ಯಾನ್ಸ್ ಶೋ ಆರ್ ಅ ಸಿಂಗಿಂಗ್ ಶೋ. ಸೊ ಈ ಟ್ಯಾಲೆಂಟ್, ಅಫ್ಕೋರ್ಸ್ ಟ್ಯಾಲೆಂಟ್ ಮ್ಯಾಟರ್ ಆಗುತ್ತೆ, ಲೈಕ್ ಆಸ್ ಅ ಆಲ್ರೌಂಡರ್ ನೀವು ಏನೇನ್ ಎಂಟರ್ಟೈನ್ಮೆಂಟ್ ಕೊಡ್ಬೋದು ಅಂತ, ಬಟ್ ಅದು ಒಂದೇ ಮ್ಯಾಟರ್ ಆಗಲ್ಲ. ಆಸ್ ಅ ಪರ್ಸನಾಲಿಟಿ ಯಾರ್ದು ಸ್ಟ್ರಾಂಗ್ ಪರ್ಸನಾಲಿಟಿ ಬರುತ್ತೆ ಅಂತ. ಸೊ ನಾವೇನ್ ಅನ್ಕೊಂಡಿದ್ವಿ ಅಂದ್ರೆ ಈವನ್ 60 ಮೆಂಬರ್ಸ್ ಏನ್ ನಾವು ವೇಟಿಂಗ್ ರೂಮ್ ಅಲ್ಲಿ ಇದ್ವಿ ಆಗ್ಲೂ ಎಲ್ಲಾರ ಜೊತೆ ಮಾತಾಡ್ಬೇಕಿದ್ರೆ ಲೈಕ್ ಅನ್ನಿಸ್ತಾ ಇತ್ತು, ಓಕೆ ಇವ್ರಿಗೆ ಪರ್ಸನಾಲಿಟಿ ಸ್ಟ್ರಾಂಗ್ ಇದೆ, ಇವ್ರ ಸೆಲೆಕ್ಷನ್ ಆಗ್ಬೋದು ಆ ಥರ ನಮಗೆ ಒಂದು ಒಪಿನಿಯನ್ ಬರ್ತಾ ಇತ್ತು, ಬಿಕಾಸ್ ವಿ ಆರ್ ಸ್ಪೆಂಡಿಂಗ್ ಅ ಲಾಟ್ ಆಫ್ ಟೈಮ್ ವಿತ್ ದೆಮ್. ಸೊ ನಾವು ಆ ಬೇಸಿಸ್ ಮೇಲೆ ಹೋಗ್ಬೋದೇನೋ ಅಂತ ಅನ್ಕೊಂಡಿದ್ವಿ. ಬಟ್ ಏನ್ ಜಡ್ಜ್ಮೆಂಟ್ ಆಯ್ತು, ಲೈಕ್ ಆಲ್ 60 ಮೆಂಬರ್ಸ್ ವರ್ ಟ್ಯಾಲೆಂಟೆಡ್. ಅಲ್ಲಿ ಹೋಗಿರೋ 18-20 ಏನ್ ಸೆಲೆಕ್ಟ್ ಮಾಡಿದ್ದಾರೆ, ದೇ ಆಲ್ಸೋ ಡಿಸರ್ವ್ ಟು ಬಿ ದೇರ್, ಇಲ್ಲ ಅಂತ ಇಲ್ಲ, ಬಿಕಾಸ್ ಅಷ್ಟು ಜನ ನಾನು ಮಾತಾಡ್ಸಿದ್ದೀನಿ. ಸೊ ಐ ನೋ ದೇ ಹ್ಯಾವ್ ಟ್ಯಾಲೆಂಟ್, ದೇ ಹ್ಯಾವ್ ಹಿಸ್ಟ್ರಿ. ಬಟ್ ಆ ಜಡ್ಜಸ್ ಕೊಟ್ಟಂತ ರೀಸನ್ಸ್ ಏನಿತ್ತು ಅದು ವಿ ವರ್ ಲೈಕ್ ಏನ್ ನಮಗ್ ರಿಲೇಟಬಲ್ ಅನ್ನಿಸ್ತಾ ಇಲ್ವಲ್ಲ. ಈಗ ರಿಜೆಕ್ಷನ್ಗೂ ಅವ್ರು ಕೊಟ್ಟಂತ ರೀಸನ್, ಎಷ್ಟೊಂದ್ ಜನ ಟ್ಯಾಲೆಂಟ್ಗೆ ಈ ಟ್ಯಾಲೆಂಟ್ ನಿಮ್ಮ ಹತ್ರ ಟ್ಯಾಲೆಂಟ್ ಇಲ್ಲ ಅಂದ್ಬಿಟ್ರು. ಆಮೇಲೆ ಎಷ್ಟೊಂದ್ ಜನ ಟ್ಯಾಲೆಂಟ್ ಇಲ್ದೆ ಟಾಪ್ 60 ಬರ್ತಾರೆ ಅನ್ನೋದೇ ಪ್ರಶ್ನೆ ಕಾಮನ್ ಆಗಿ ಬಂದೇ ಬರುತ್ತೆ. ಓಕೆ, ಬಟ್ ಐ ಅಂಡರ್ಸ್ಟ್ಯಾಂಡ್ ಇಟ್ಸ್ ಅ ವೆರಿ ಡಿಫಿಕಲ್ಟ್ ಜಾಬ್, ಬಿಕಾಸ್ 60 ಮೆಂಬರ್ಸ್ ಟ್ಯಾಲೆಂಟ್ ಇದ್ರು, ಅದರಲ್ಲಿ ಟಾಪ್ 20 ಪಿಕ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಜಾಬ್, ಇಟ್ಸ್ ಅ ಟಫ್ ಜಾಬ್. ಬಟ್ ಅವರು ವ್ಯಾಲಿಡ್ ರೀಸನ್ಸ್ ಕೊಟ್ಟಿದ್ದಿದ್ರೆ ಒಪ್ಕೋತಾ ಇದ್ವೇನೋ. ಲೈಕ್ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ಲೈಕ್ ಒಂದ್ ಪರ್ಸನ್ ತುಂಬಾ ಟ್ಯಾಲೆಂಟ್ಸ್ ಇದೆ, ನಿಮ್ಗೆ ಟ್ಯಾಲೆಂಟ್ ಇದೆ ಬಟ್ ಯಾಕೋ ನಿಮ್ ಪರ್ಸನಾಲಿಟಿ ನಮ್ಗೆ ಸ್ಟ್ರಾಂಗ್ ಅನಿಸ್ತಿಲ್ಲ ಅಂದಾಗ ಇರ್ಬೋದೇನೋ ಅನಿಸ್ಬೋದಿತ್ತು. ಬಟ್ ಅವ್ರು ಕೊಟ್ಟಿದ್ ರೀಸನ್ ತುಂಬಾ ಟ್ಯಾಲೆಂಟೆಡ್ ಇರೋ ಪರ್ಸನ್ಗೆ ಟ್ಯಾಲೆಂಟೇ ಇಲ್ಲ ಅಂದ್ಬಿಟ್ರು. ಈಗ ನನಗೆ ನಿಮ್ಮಲ್ಲಿ ಫೈರೇ ಇಲ್ಲ ಅಂದ್ಬಿಟ್ರು. ಬಟ್ ಆ ಪ್ರೋಮೋ ಬಂದಾಗ್ಲಿಂದಾನು ನನ್ ಕಮೆಂಟ್ಸ್ ಅಲ್ಲಿ ಬರೀ ಫೈರ್ DMs ಅದೇ ಬರ್ತಾ ಇದೆ. ಸೊ ಅವ್ರು ನನಗೆ ಫೈರ್ ಇಲ್ಲ ಅಂದಾಗ್ಲೂ ಹೌದಾ ಇಲ್ವಲ್ಲ ನನ್ನಲ್ಲಿ ಇದೆಯಲ್ಲ, ಮೋಸ್ಟ್ಲಿ ಅದು ಕನ್ವೆ ಆಗಿಲ್ವಾ ಏನು ಅನ್ನಿಸ್ತಾ ಇತ್ತು. ಬಟ್ ಬಂದಾಗ ಲೈಕ್ ಅದು ಒಂದು ಇದ್ದೋ ನಾವು ಆಲ್ಮೋಸ್ಟ್ 20-30 ಮಿನಿಟ್ಸ್ ಆಗಿರ್ಬೋದೇನೋ ಇಂಟರ್ವ್ಯೂ, ನಮಗೆ ಸರಿಯಾಗಿ ನೆನಪಿರಲ್ಲ, ಬಿಕಾಸ್ ನಾವು ಏನು ವಾಚ್ ಮೊಬೈಲ್ ಏನು ಇರಲ್ಲ ನಮ್ಮ ಹತ್ರ. ಸೊ ಅದು ಹಾಗೆ ಬಂದಾಗ್ಲೂ ನಾನು ಅನ್ಕೊಂಡೆ ಮೋಸ್ಟ್ಲಿ ನನ್ನಲ್ಲಿರೋ ಫೈರ್ನೆಸ್ ಏನಿದೆ, ನನ್ನ ಸ್ಟ್ರೆಂತ್ ಕನ್ವೆ ಆಗಿಲ್ವೇನೋ, ಇರ್ಬೋದೇನೋ ಅನ್ಸಿತ್ತು ನನಗೆ. ಬಟ್ ಆ 5 ಮಿನಿಟ್ಸ್ ಕ್ಲಿಪ್ಪಲ್ಲೇ ಅಷ್ಟು ಜನಕ್ಕೆ ಅರ್ಥ ಆಗಿದೆ, ಓಕೆ ಶಿ ಇಸ್ ವೆರಿ ಸ್ಟ್ರಾಂಗ್, ಇವರಲ್ಲಿ ಫೈರ್ ಇದೆ ಅಂತ ಅರ್ಥ ಆಗಿದೆ. ಬಟ್ ಅವ್ರು ಜಡ್ಜಸ್ ಅಷ್ಟು ಟೈಮ್ ಸಿಕ್ಕರು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ಒಂದು ಬೇಜಾರು. ಸೊ ಅವ್ರು ಕೊಟ್ಟಿದ್ದಂಥ ರೀಸನ್ಸ್ ಫಾರ್ ಬೋತ್ ಸೆಲೆಕ್ಷನ್ ಆ್ಯಂಡ್ ರಿಜೆಕ್ಷನ್ ಎರಡೂ ನಮಗೆ ಇಟ್ ವಾಸ್ ವೆರಿ ಸರ್ಪ್ರೈಸಿಂಗ್. ನಾನು ಅದಕ್ಕೆ ಅಗ್ರಿ ಮಾಡಲಿಲ್ಲ. ಅಂದ್ರೆ ಒಂದ್ ಪ್ರಶ್ನೆ ಏನಂದ್ರೆ, ನೀವು ಅವ್ರು ಟಾಸ್ಕ್ ಕೊಟ್ಟಾಗ ವಿನಯ್ ಅವ್ರಿಗೆ ನಾಮಿನೇಟ್ ಮಾಡ್ತಿರಲ್ಲ, ಸೊ ಈ ಕಾರಣಕ್ಕೆ ಅದೊಂದು ವರ್ಡ್ ಯೂಸ್ ಮಾಡ್ತೀರಾ, ವಿನಯ್ ಅವರು ಇಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ ಅಂತ. ಸೊ ಅದರಿಂದ ಏನಾದ್ರು ಅವ್ರು ಫೈರ್ ಆಗಿ ಏನಾದ್ರು ರಿಜೆಕ್ಟ್ ಮಾಡಿದ್ರಾ ಏನು ಅಂತ? ಇರ್ಬೋದು. ಐ ಥಿಂಕ್ ಜನಕ್ಕೆಲ್ಲಾನು ಅದೇ ಅನ್ನಿಸ್ತಾ ಇದೆ. ಕಮೆಂಟ್ಸ್ ಗಳು ಒಂದಷ್ಟು ಅದೇ ಇದೆ. ನಾನು ಎಪಿಸೋಡ್ ಬಂದ ಮೇಲೂ ಅದ್ರಲ್ಲಿ ಒಂದು ಕ್ಲಿಪ್ ಹಾಕಿ ನಿಮಗೆ ಏನ್ ಅನ್ಸುತ್ತೆ ಒಪಿನಿಯನ್ ಅಂತ ಜನಕ್ಕೆ ಹೇಳಿದಾಗ್ಲೂ 90% ಒಪಿನಿಯನ್ ಅದೇ ಬಂದಿರೋದು. ಸೊ ಅವ್ರಿಗೆ ಈಗೋಗೆ ತಗೊಂಡು ಅವರು ಪರ್ಸನಲ್ ಆಗಿ ತಗೊಂಡು ನಿಮ್ಮನ್ನ ರಿಜೆಕ್ಟ್ ಮಾಡಿದ್ದಾರೆ ಅಂತ. ಬಿಕಾಸ್ ವಿನಯ್ ಸರ್ ಅವರು ನನ್ಗೇನು ರೀಸನೇ ಕೊಡ್ಲಿಲ್ಲ ರಿಜೆಕ್ಟ್ ಮಾಡಕ್ಕೆ. ರಿಜೆಕ್ಟ್ ಮಾಡಿದ್ಮೇಲೂ ಇಫ್ ಯು ಸಿ ದಿ ಎಪಿಸೋಡ್, ನನ್ಗೆ ಚಂದನ್ ಶೆಟ್ಟಿ ಸರ್ ಬಿಟ್ಟು ಇನ್ನು 3 ಜನ ನನಗೆ ರಿಜೆಕ್ಟ್ ಮಾಡಿದ್ರು. ಅವ್ರು ಕೊಟ್ಟಿದ್ ರೀಸನ್ಸ್ ನಾನು ಅಗ್ರಿ ಮಾಡಿಲ್ಲ ಅಂದ್ರು ಐ ವಾಸ್ ಲೈಕ್ ಓಕೆ, ಲೈಕ್ ಯು ನೋ ಆಸ್ ಅ ಪರ್ಸನ್ ಐ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ, ಆಸ್ ಅ ಕಂಟೆಸ್ಟೆಂಟ್ ನಾನು ನಿಮಗೆ ರೆಸ್ಪೆಕ್ಟ್ ಕೊಡಬೇಕು. ದೆನ್ ನಿಮ್ಮ ಒಪಿನಿಯನ್ ನಾನು ಅದನ್ನ ಅಗ್ರಿ ಮಾಡಿಲ್ಲ ಅಂದ್ರು ಐ ಹ್ಯಾವ್ ಟು ಅಕ್ಸೆಪ್ಟ್ ಓಕೆ ಅಂತ ನಾನು ಐ ಹ್ಯಾವ್ ಎಕ್ಸೆಪ್ಟೆಡ್ ದ ರಿಸಲ್ಟ್. ನಾನು ವಿನಯ್ ಸರ್ ಅವರು ವಿತೌಟ್ ಜಸ್ಟಿಫಿಕೇಶನ್ ಅನ್ನ ರಿಜೆಕ್ಟ್ ಮಾಡಿದ್ರು. ನಾನು ಅವ್ರನ್ನ ಕ್ವೆಶ್ಚನ್ ಮಾಡಿದೆ, ವಾಪಸ್ ಹೋಗ್ಬೇಕಾದ್ರೆ ಅವ್ರು ಮತ್ತೆ ಕರೆದು ಸಂಧ್ಯಾ ಬಿಗ್ ಬಾಸ್ ಕರ್ಸ ಹೋಗ್ತಾ ಇರು ಅಂದಾಗ ನನ್ಗೆ ಅನ್ನಿಸ್ತು ಏನಕ್ಕೆ ಬಂದಿದ್ದು ಅಂದ್ರೆ ಈ ಕಾನ್ವರ್ಸೇಷನ್ ಏನಕ್ಕೆ ಬಂತು. ಬಿಕಾಸ್ ನಾನು ವಿನಯ್ ಸರ್ ಅವ್ರಿಗೆ ಏನ್ ಹೇಳಿದೆ ಅಂದ್ರೆ, ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಬಿಗ್ ಬಾಸ್ ಡೋರ್ ಓಪನ್ ಮಾಡಿ ಅಂದ್ರಿ. ಸೊ ನಿಮ್ಮಲ್ಲಿ ಬಿಗ್ ಬಾಸ್ ಅಲ್ಲಿ ಇರಕ್ ಸ್ಟ್ರೆಂತ್ ಇಲ್ಲ, ಸೊ ಯು ಆರ್ ರೆಡಿ ಟು ಕ್ವಿಟ್. ಸೊ ಈಗ 1-2 ಎಪಿಸೋಡ್ಸ್ ಬ್ಯಾಕ್ ನೋಡಿದ್ರೆ ಒಬ್ರು ಕಂಟೆಸ್ಟೆಂಟ್ ಇಲ್ಲ ನನಗೆ ಆಗ್ತಾ ಇಲ್ಲ ಅಂತ ಹೇಳಿ ಶಿ ವಾಸ್ ಅಬೌಟ್ ಟು ಕ್ವಿಟ್. ಆಗ ಜಡ್ಜಸ್ ಏನ್ ಹೇಳಿದ್ರು, ಇಷ್ಟು ಬೇಗ ಕ್ವಿಟ್ ಮಾಡ್ತಿದ್ಯಾ, ನಿನ್ನಲ್ಲಿ ಸ್ಟ್ರೆಂತ್ ಇಲ್ಲ ಅದೇ ಹೇಳಿದ್ರಲ್ಲ. ನಾನು ಅದೇ ರೀಸನ್ ವಿನಯ್ ಸರ್ ಅವ್ರಿಗೆ ಹೇಳಿದ್ದು. ಸೊ ನೀವು ಮನೆಯಲ್ಲಿ ಇತ್ಕೊಂಡು ಬಿಗ್ ಬಾಸ್ ಓಪನ್ ಮಾಡಿ ನಾನು ಇರಲ್ಲ ನಾನು ಹೋಗ್ತಾ ಇದ್ದೀನಿ ಅಂದ್ರೆ ನೀವು ಗಿವ್ ಅಪ್ ಮಾಡಕ್ ರೆಡಿ ಇದ್ದೀರಾ. ಸೊ ಆ ತರದ ನೀವು ಗಿವ್ ಅಪ್ ಮಾಡಕ್ ರೆಡಿ ಇದ್ದೀರಾ, ಸೊ ನೀವು ಮನೇಲಿ ಇರಕ್ ಲಾಯಕ್ಕಿಲ್ಲ, ನಾನು ನಿಮ್ಮನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ. ಸೇಮ್ ಅವ್ರು ಏನು ಬೇರೆ ಕಂಟೆಸ್ಟೆಂಟಿಗೆ ರೀಸನ್ ಕೊಟ್ಟರು ನಾನು ಅದೇ ಕೊಟ್ಟಿದ್ದು. ಸೊ ಅವ್ರು ಅದನ್ನ ಪರ್ಸನಲ್
ಪರ್ಸನಲ್ ಆಗಿ ತಗೊಂಡ್ರು ಅಂತ ನನಗೆ ಆಗ ರಿಯಲೈಸ್ ಆಯ್ತು. ಬಿಕಾಸ್ ಆಸ್ ಎ ಜಡ್ಜ್ ನೀವು ಅದನ್ನ ಪರ್ಸನಲ್ ಆಗಿ ತಗೋಬಾರ್ದು. ಒಂದು ಕ್ಯಾಂಡಿಡೇಟ್ ಹೇಗೆ ಟಾಸ್ಕ್ ಮಾಡ್ತಿದ್ದಾರೆ ಅಂತ ನೋಡಿ ಇವ್ಯಾಲ್ಯೂಯೇಟ್ ಮಾಡೋದು ನಿಮ್ಮ ಜಾಬ್ ಆಗಿತ್ತು. ಅದನ್ನ ನನ್ನ ಬಗ್ಗೆ ಹೇಳ್ತಿದ್ದಾರೆ ಇವರು, ಸೊ ನಾನು ಪರ್ಸನಲ್ ಆಗಿ ತಗೊಂಡು ಇವ್ರನ್ನ ರಿಜೆಕ್ಟ್ ಮಾಡಕ್ ಹೋಗಲ್ಲ. ಸೊ ದಟ್ ಈಸ್ ವೇರ್ ಜನಕ್ಕೆ ಯಾರಿಗೂ ಇಷ್ಟ ಆಗಿಲ್ಲ ಅದು ಬಿಹೇವಿಯರ್. ಸೊ ಅದಾಗಿ ನಾನು ವಾಪಸ್ ಅವ್ರು ನನ್ನ ವಿತೌಟ್ ರೀಸನ್ ರಿಜೆಕ್ಟ್ ಮಾಡಿದ್ರು. ಐ ಅಕ್ಸೆಪ್ಟೆಡ್ ಇಟ್. ನಾನು ಹೊರಗೆ ಹೋಗ್ಬೇಕಾದ್ರೆ ಅವ್ರು ವಾಪಸ್ ಸಂಧ್ಯಾ ಬಿಗ್ ಬಾಸ್ ಈಗ ಡೋರ್ ಓಪನ್ ಮಾಡಿಸ್ತಿದ್ದೀನಿ, ಹೋಗ್ತಾ ಇರು, ಬಾಯ್ ಬಾಯ್ ಅಂತೆಲ್ಲ ರಿಯಾಕ್ಟ್ ಮಾಡಿದ್ದಾರೆ. ಸೊ ಅದು ಜನಕ್ಕೆ ಇಷ್ಟ ಆಗಿಲ್ಲ. ಸೊ ನೀವು ಆಸ್ ಎ ಜಡ್ಜ್ ಪೊಸಿಷನ್ ನೀವು ರೆಸ್ಪೆಕ್ಟ್ ಕೊಡಿ ಅಂತ. ನಾನು ನಿಮ್ಗೆ ಡೈರೆಕ್ಟ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ಅಂದ್ರೆ ಆ 4 ಜನ ಜಡ್ಜ್ ಜಡ್ಜ್ಮೆಂಟ್ನ ಕರೆಕ್ಟಾಗಿ ಕೊಡ್ತಿದ್ದಾರಾ ಅಥವಾ ಫಿಟ್ ಇದ್ದಾರಾ ಏನು ಅಂತ? ಯಾಕೆಂದ್ರೆ ತುಂಬಾ ಕಮೆಂಟ್ಸ್ಗಳು ಪ್ರೋಮೋಗೆ ಅಂದ್ರೆ ಜಡ್ಜ್ ಈ 4 ಜನ ಕೂಡ ಬೇಡ, ಕರೆಕ್ಟಾಗಿ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ, ಸೊ ಇದೇ ತರ ಕಮೆಂಟ್ಸ್ಗಳು ಬರ್ತಾ ಇದೆ, ಟ್ರಾಲ್ ಆಗ್ತಾ ಇದೆ. ಸೊ ಈ ಕಾರಣಕ್ಕೆ ಇದೇ ಕ್ವೆಶನ್ ಮೋಸ್ಟ್ ಆಸ್ಕ್ ಕ್ವೆಶನ್ ಅಂದ್ರೆ ಇದೇನೆ. ಬಟ್ ಸೇಮ್ ಒಪಿನಿಯನ್. ಐ ಥಿಂಕ್ ಐ ಅಗ್ರಿ ವಿತ್ ಏನ್ ಕನ್ನಡ ಜನತೆ ಏನು ಹೇಳ್ತಿದ್ದಾರೆ. ಐ ಆಲ್ಸೋ ಥಿಂಕ್ ದ ಸೇಮ್. ಬಿಕಾಸ್ ನನ್ಗನ್ಸುತ್ತೆ ಅವ್ರು 4 ಜನ ಆಲ್ರೆಡಿ ಲೈಫಲ್ಲಿ ಅಚೀವ್ ಮಾಡಿದ್ದಾರೆ. ಸೊ ಅವ್ರು ಅಚೀವ್ ಮಾಡಿರೋದಕ್ಕೆ ಆ ಸ್ಥಾನದಲ್ಲಿ ಅವ್ರು ಕೂತಿರೋದು ಆಸ್ ಅ ಜಡ್ಜ್. ಬಟ್ ಅವ್ರು ಕೊಡ್ತಿರುವಂಥ ಜಡ್ಜ್ಮೆಂಟ್, ಅದು ಕೊಡ್ತಿರುವಂಥ ಜಸ್ಟಿಫಿಕೇಶನ್ಸ್ ಏನು ಜನಕ್ಕೆ ರಿಲೇಟ್ ಆಗ್ತಾ ಇಲ್ಲ. ಸೊ ಹಾಗಾಗಿ 4 ಜನ ಜಡ್ಜ್ಮೆಂಟಲ್ಲೂ ನನಗೆ 100% ನಾನು ಇವ್ರ ಬಗ್ಗೆ ಒಪ್ಕೋತೀನಿ ಅಂತ ಇಲ್ಲ. ಬಟ್ ಚಂದನ್ ಶೆಟ್ಟಿ ಅವರು ಯಾರನ್ನೂ ಅವಮಾನ ಮಾಡಿದ್ ನಾನು ನೋಡಿಲ್ಲ. ಸೊ ಅದ್ರ ಐ ಥಿಂಕ್ ದಟ್ ವಾಸ್ ಅ ಗ್ರೇಟ್ ಪಾಯಿಂಟ್. ಸೊ ಅವ್ರು ಅಗ್ರಿ ಮಾಡಿದ್ದಾರೆ, ಡಿಸ್ಅಗ್ರಿ ಮಾಡಿದ್ದಾರೆ, ಬಟ್ ಯಾರಿಗೂ ಅವಮಾನ ಮಾಡಿಲ್ಲ ಅವರು. ಸೊ ಹಾಗಾಗಿ ಅದು ಪಾಯಿಂಟ್ ನನಗೆ ಇಷ್ಟ ಆಯಿತು. ಈವನ್ ಶ್ರುತಿ ಮ್ಯಾಮು ಅಷ್ಟೇ ಅವಮಾನ ಮಾಡಿದ್ದು ಅಟ್ಲೀಸ್ಟ್ ನಾನು ಪ್ರೋಮೋ ಆಗಲಿ ಎಲ್ಲೂ ನೋಡಿಲ್ಲ. ಎಪಿಸೋಡ್ ಒಂದ್ಸರಿ ನೋಡ್ಬೇಕಿನ್ನ ನಾನು. ಬಟ್ ಅದರಲ್ಲಿ ಅವರಿಬ್ರು ಬೆಟರ್ ಇದ್ದಾರೆ. ಬಟ್ ಜಡ್ಜ್ಮೆಂಟ್ ಅಲ್ಲಿ ನನಗೆ 4 ಜನದ ಜೊತೆ ನಾನು 100% ಅಗ್ರಿ, ಯಾರ ಜೊತೆ ಮಾಡಿಲ್ಲ ಎಲ್ಲ. ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆನಲ್ಲಿ ಈ ಏನು ವಿಡಿಯೋಸ್ಗಳನ್ನ ಕಳಿಸಿದ್ರಲ್ವಾ, ಅದ್ರಲ್ಲಿ ತುಂಬಾ ರಿಲೇಟೆಡ್ ಫೇಸ್ ಇದ್ದಿದ್ದು ಅಂತಂದ್ರೆ ನಮ್ಗೆ ರೀಲ್ಸ್ ಮಾಡ್ತಿದ್ರಲ್ಲ ಗಂಗಾ ಅವರು, ಆಮೇಲೆ ಅಮ್ಕುಡುಮುಕು ಮಂಜು ಅವರು. ಸೊ ಅಂದ್ರೆ ಪ್ರೋಮೋನಲ್ಲಿ ಹೆಂಗೆ ಪೋರ್ಟ್ರೇ ಮಾಡಿದ್ರು ಅಂತಂದ್ರೆ ಅವರು ಏನು ಅವ್ರು ಹೇಳಿದ ಮಾತಿಂದ ಟ್ರಿಗರ್ ಆಗಿ ಇವ್ರು ಆಚೆನೆ ಹೋದ್ರು ಅನ್ನೋ ತರ ಮಾಡಿದ್ರು. ಸೊ ಅದನ್ನೆಲ್ಲ ನೋಡಿದ್ರ ನೀವು? ಅದು ಆಕ್ಚುಲಿ ಅದು ಏನಾಯ್ತು? ಸೊ ಅದು ಏನು ಅಂದರೆ ಐ ಥಿಂಕ್ ಅವ್ರ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು ಅನ್ಸುತ್ತೆ. ಜಡ್ಜಸ್ ರಿಯಾಕ್ಟ್ ಮಾಡಿದ್ದು ನನಗೆ ಸರಿ ಅನ್ನಿಸ್ಲಿಲ್ಲ. ಬಿಕಾಸ್ ಆಲ್ರೆಡಿ ಒಂದು ಅವ್ರ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಎಂಟ ಆಗಿತ್ತು. ಅವ್ರಿಗೆ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಟ್ ಸಿಗ್ತಾ ಇತ್ತು. ಅವರು ಅದನ್ನ ಪ್ರೂವ್ ಮಾಡೋಣ, ನಮ್ಮ ಪರ್ಸ್ನಾಲಿಟಿ ಏನು ಅಂತ ಜನಕ್ಕೆ ತೋರಿಸೋಣ ಅಂತ ಅವರು ಆಸೆಯಿಂದ ವೇದಿಕೆ ಮೇಲೆ ಬಂದಿದ್ದು. ನನಗೂ ಅವ್ರ ಮೇಲೆ ಸ್ಟಾರ್ಟಿಂಗ್ ಅಯ್ಯೋ ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ ಅಲ್ವಾ ಅಂತಾನೆ ನನಗೂ ಒಪಿನಿಯನ್ ಇದ್ದಿದ್ದು. ಬಟ್ ಅಲ್ಲೋಗ ಅವ್ರ ಜೊತೆ ಮಾತಾಡಿದಾಗ ನನ್ನ ಪರ್ಸ್ಪೆಕ್ಟಿವ್ ಚೇಂಜ್ ಆಗಿದ್ದು. ಐ ಥಿಂಕ್ ಅವ್ರದ್ದೇ ಆದಂಥ ಸ್ಟ್ರಗಲ್ಸ್ ಇದೆ. ಅವ್ರ ಲೈಫಲ್ಲಿ ತುಂಬ ಅಚೀವ್ ಮಾಡಲೇಬೇಕು ಅಂತ ಕಷ್ಟಪಟ್ಟು ಅವ್ರು ಅಲ್ಲಿ ಬಂದಿರೋದು. ಅವ್ರಿಗೆ ಒಂದು ಲೆವೆಲಿಗೆ ಅವಮಾನ ಆಯಿತು. ಅದು ಸರಿ ಅಲ್ಲ ಅನ್ನಿಸ್ತು ನನಗೆ. ನಿಮಗೆ ಆ ಥರ ಪರ್ಸ್ನಾಲಿಟಿ ಇರೋರು ಬಿಗ್ ಬಾಸಿಗೆ ಬೇಡ ಅಂದರೆ ಬೇಡ, ನಿಮ್ಮ ಒಪಿನಿಯನ್ ಅದು. ಈಗ ನಾನು ಆ ಸ್ಥಾನದಲ್ಲಿ ಜಡ್ಜ್ ಆಗಿದ್ದಿದ್ರೆ ನೀವು ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಅವ್ರ ಪೇಪರ್ ಎಸ್ತು ನನಗೆ ನೀವು ನೋಡಕ್ ಇಷ್ಟ ಇಲ್ಲ ಹೋಗಿ ಅಂತೆಲ್ಲ ಅಂತ ಇರಲಿಲ್ಲ. ನೀವು ಏನೇ ಆಗಿರಿ ಆಸ್ ಅ ಪರ್ಸನ್ ನೀವು ಸ್ಟೇಜ್ ಮೇಲೆ ನನಗೆ ಯಾಕೆ ನೀವು ಬಿಗ್ ಬಾಸ್ ಹೋಗ್ಬೇಕು ಅಂತ ನೀವು ನನಗೆ ಪ್ರೂವ್ ಮಾಡಿ, ನನಗೆ ಓಕೆ ಅನ್ಸಿದ್ರೆ ನಾನು ಕಳಿಸ್ತೀನಿ, ಇಲ್ಲ ಅಂದರೆ ಇಲ್ಲ, ಅಷ್ಟರಲ್ಲಿ ಸೀಮಿತ ಇರಬೇಕಿತ್ತು. ಬಟ್ ಅವರು ಯಾವ ಪರ್ಸ್ಪೆಕ್ಟಿವ್ ಇಂದ ಹಂಗೆ ಹೇಳಿದ್ರು. ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಟ್ ಬರ್ತಾ ಇದೆ. ಸೊ ನಾವು ಅವ್ರಿಗೆ ಅಂದ್ರೆ ನಮಗೆ ಸಪೋರ್ಟ್ ಸಿಗುತ್ತಾ ಆ ಥರ ಏನಾದರೂ ಮೈಂಡ್ ಸೆಟ್ ಅಲ್ಲಿ ಯೋಚನೆ ಮಾಡಿದ್ರೆ ಏನೋ ನನಗೆ ಗೊತ್ತಿಲ್ಲ. ಬಟ್ ಆಸ್ ಅ ಹ್ಯೂಮನ್ ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಾರ್ದಿತ್ತು. ನನಗೆ ಅದು ಬೇಜಾರಾಯ್ತು ನೋಡಿ. ಓಕೆ, ನಿನ್ನೆ ಎಪಿಸೋಡಲ್ಲೂ ಕೂಡ ಒಬ್ಬರಿಗೆ ಅವಮಾನ ಆಯ್ತು, ಗೆಟ್ ಔಟ್ ಅಂತ ಹೇಳಿದ್ದು. ಅದು ಕೂಡ ಅವರು ನಮ್ಮ ಫ್ರೆಂಡ್. ನಾವು ಆಕ್ಚುಲಿ ನಾವು ಆಗಸ್ಟ್ 3 ಹೋಗಿದ್ದಾಗ ಎಲ್ಲರದು ಆಗಸ್ಟ್ 3 ನಮ್ಮ ಶೂಟ್ ಅಂತ ಇದ್ದಿದ್ದು. ಬಟ್ ಫಸ್ಟ್ 30 ಮೆಂಬರ್ಸ್ಗೆ ಅಷ್ಟೇ ಶೂಟ್ ಆಗಿದ್ದು. ಆಗಸ್ಟ್ 5 ನೆಕ್ಸ್ಟ್ 30 ಮೆಂಬರ್ಸ್. ಸೊ ನಾವು ಫುಲ್ 1-2 ಡೇಸ್ ಎಲ್ಲ ವೇಟ್ ಮಾಡಬೇಕಿದ್ರೆ ನಮ್ಗೆ ಅಲ್ಲಿರೋರೆಲ್ಲ ಪರಿಚಯ. ಅದರಲ್ಲಿ ಶ್ರೇಯಸ್ ಅವರು, ಹೀಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್. ಸೊ ಅವರು ಅಷ್ಟೇ, ಹೀ ಸ್ಟ್ಯಾಂಡ್ಸ್ ನನ್ನ ಪರ್ಸ್ನಾಲಿಟಿ ಏನಿದೆ, ನನ್ನ ಸೆಲ್ಫ್ ರೆಸ್ಪೆಕ್ಟ್ ಏನಿದೆ ಅದೇ ಫಸ್ಟ್ ಅಂತ. ಸೊ ಅವರು ಟಾಸ್ಕಲ್ಲಿ ಏನೋ ಮಾಡ್ತಿರ್ತಾರೆ. ಸೊ ಅವರು ಫ್ರೆಂಡ್, ಅವರು ಇನ್ನೊಬ್ಬರು ಅದರ್ ಕಂಟೆಸ್ಟೆಂಟ್ ಅವ್ರ ಜೊತೆ ಇದ್ದಿದ್ದು. ಸೊ ಅವ್ರಿಗೆ ಲೈಕ್ ಸ್ಟ್ರಾಂಗ್ ಒಪಿನಿಯನ್ ಕೊಡೋಕ್ಕೆ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಬಿಕಾಸ್ ನಿಮ್ಮ ಬೆಸ್ಟ್, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಬೆಸ್ಟ್ ಫ್ರೆಂಡೇ ಅಲ್ಲಿ ಇದ್ದಿದ್ರೆ ಸೊ ನೀವು ಸ್ವಲ್ಪ ಮೆಲೋ ಡೌನ್ ಆಗಿ ಸ್ವಲ್ಪ ಸಾಫ್ಟ್ ಆಗಿ ಇದು ಮಾಡ್ತಿದ್ರೆ, ಅವರು ಅದನ್ನೇ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅವ್ರು ಏನು ಹೇಳಿದ್ರು ಅಂದರೆ, ನಾನು ನನ್ನ ಫ್ರೆಂಡಿಗೋಸ್ಕರ ಬಿಟ್ಕೊಡಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋ ಥರ. ಸೊ ಅದು ನಿಮಗೆ ಇಷ್ಟ ಆಗಿಲ್ಲ ಆಸ್ ಅ ಜಡ್ಜ್.
ಓಕೆ ಅಂಡರ್ಸ್ಟ್ಯಾಂಡ್. ಈಗ ನಾನು ಶೋ ನಡೆಸ್ತಾ ಇದ್ರೆ ಒಂದು ಕಂಟೆಸ್ಟೆಂಟ್ ಬಂದು ನಾನು ಬಿಟ್ಟೋಗ್ತೀನಿ ಅಂದ್ರೆ ನಂಗೂ ಸ್ವಲ್ಪ ಇರಿಟೇಟ್ ಆಗಿರೋದೇನೋ. ಬಟ್ ಗೆಟ್ ಔಟ್ ಅಂತ ಯಾಕೆ ಹೇಳ್ತೀರಾ? ಸೇಮ್ ಪಾಯಿಂಟ್. ನಾನು ಅವ್ರು ಹೇಳಕ್ಕಿಂತ ಮುಂಚೆ ಆ ಪ್ರೋಮೋ ನನಗೆ ಅಂದಾಗ್ಲೂ, ಆ ಪ್ರೋಮೋ ನೋಡ್ದಾಗ್ಲೂ, ಅದೇನ್ ಕಂಟೆಂಟ್ ಕ್ರಿಯೇಟರ್ಸ್ ಇದ್ರು ಅವ್ರಿಗೆ ಬಿಹೇವ್, ನಾನು ಅದನ್ನೇ ಹೇಳ್ತಾ ಇರೋದು. ನಿಮಗೆ ಇಷ್ಟ ಇಲ್ವಾ, ರಿಜೆಕ್ಟ್ ಮಾಡಿ. ನೀವ್ ಯಾಕೆ ಅವ್ರನ್ನ ಒಂಥರ ಲೈಕ್ ನಿಮ್ ಅಂಡರ್ ಏನೋ ಕೆಲ್ಸಕ್ಕಿದ್ದಾರೆ ಅನ್ನೋ ತರ ಯಾಕೆ ಟ್ರೀಟ್ ಮಾಡ್ತಾ ಇದ್ದೀರಾ? ಗೆಟ್ ಔಟ್, ಹೋಗ್ತಾ ಇರು, ಬೈ ಬಾಯ್. ಅದು ಯಾಕೆ? ಲೈಕ್ ಇಟ್ಸ್ ನಾಟ್ ವಿನಯ್ ಗೌಡ ಸರ್ ಶೋ, ಇಟ್ಸ್ ಬಿಗ್ ಬಾಸ್ ಶೋ. ನೀವು ಅಲ್ಲಿ ಜಡ್ಜ್ ಶೋ. ಸೊ ನಿಮಗೆ ಅವರೆಲ್ಲ ರೆಸ್ಪೆಕ್ಟ್ ಕೊಡ್ತಿದ್ದಾರೆ ಅಂದ್ರೆ ನೀವು ಅವ್ರಿಗೆ ಪ್ಲೀಸ್ ರೆಸ್ಪೆಕ್ಟ್ ಕೊಡಿ. ಅದೇ ಶ್ರೇಯಸ್ ಅವ್ರಿಗೆ ನೀವು ಮಾಡಿದ್ ನನಗೆ ಇಷ್ಟ ಆಗಿಲ್ಲ, ನಾನು ನಿಮ್ಮನ್ನ ಎಲಿಮಿನೇಟ್ ಮಾಡ್ತೀವಿ ಅಂದ್ರೆ ಅವರು ವಿತ್ ರೆಸ್ಪೆಕ್ಟ್ ಅವ್ರ ಸ್ಟೇಜ್ ಬಿಟ್ಟು ಹೋಗಿರೋರು. ಗೆಟ್ ಔಟ್ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಅವ್ರು ನಿಮ್ಮ ಮನೆಗೆ ಬಂದಿಲ್ಲ ಗೆಟ್ ಔಟ್ ಅಂತ ಹೇಳಕ್ಕೆ. ಸೊ ಅದೇ ಸೇಮ್ ಪಾಯಿಂಟ್ ನಾನು ಮತ್ತೆ ರಿಪೀಟ್ ಮಾಡ್ತಿರೋದು. ಅದೇ ಮತ್ತೆ ಶೋ ಅಲ್ಲೂ ಅದೇ ರಿಪೀಟ್ ಆಗ್ತಾ ಇದೆ. ಸೊ ಕಾಮನರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕಾಗಿರೋದು ಲೀಸ್ಟ್ ಮಿನಿಮಮ್ ಥಿಂಗ್. ಅದು ಆ್ಯಸ್ ಅ ಸೆಲೆಬ್ರಿಟಿ ನೀವು ಸೆಲೆಬ್ರಿಟಿ ಆಗಿ ನೀವು ಏನು ಮಾಡ್ತೀರಾ ಅದನ್ನ ಎಲ್ಲ ಕಾಪಿ ಮಾಡ್ತಾರೆ. ಹೌದು, ಚಿಕ್ಕ ಮಕ್ಕಳು, ಯಂಗ್ಸ್ಟರ್ಸ್, ನಾವು ಕೂಡ ಅವ್ರನ್ನ ನೋಡಿ ಅವ್ರ ಫ್ಯಾಷನ್ ಸೆನ್ಸ್, ಅವ್ರು ಮಾತಾಡೋ ಸೆನ್ಸ್, ಅವ್ರು ಬೇರೆಯವರಿಗೆ ಬಿಹೇವ್ ಮಾಡೋದು ನೋಡಿ ತುಂಬಾ ಜನ ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ಇನ್ಫ್ಲುಯೆನ್ಸ್ ಆಗ್ತಾ ಇರ್ತಾರೆ. ಸೊ ನಿಮ್ಮೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆ, ನಾನು ಸೆಲೆಬ್ರಿಟಿ, ನಾನು ಒಂದು ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಅಟ್ಲೀಸ್ಟ್ ಆ ಒಂದು ಲೆವೆಲಲ್ಲಿ ನಾನು ನಡ್ಕೋಬೇಕು ಅಂತ. ಅದು ಅವರು ಮಾಡ್ತಾ ಇಲ್ಲ. ಓಕೆ, ಒಂದಷ್ಟು ಜನ ಕಂಟೆಸ್ಟೆಂಟ್ಗಳು ಏನೋ ಈಗ ಪಬ್ಲಿಕ್ಸ್ ಅಂತ ಬಂದಿದ್ದಾರಲ್ಲ, ಸೊ ಅದರಲ್ಲಿ ಒಂದು 60ರಲ್ಲಿ 3 ಜನನ ಫಿಲ್ಟರ್ ಮಾಡಿಬಿಟ್ಟು ಕಳಿಸ್ತಾ ಇದ್ದಾರೆ. ಸೊ ಈಗ ಬಿಗ್ ಬಾಸ್ ಏನಂತ ಹೇಳ್ತಾರೆ, ನಿಮ್ಮ ಟ್ಯಾಲೆಂಟ್ನ ನೋಡಿ ನಾವು ಅವಕಾಶ ಕೊಡ್ತೀವಿ, ಬನ್ನಿ ಅಂತ ಒಂದು ಕರ್ತಿದ್ವಿ. ಅದಾದ್ಮೇಲೆ ಇವಾಗ ಆಲ್ರೆಡಿ ಸೆಲೆಬ್ರಿಟೀಸ್ಗಳು ಯಾರು ಬಿಗ್ ಬಾಸ್ ಮನೆಗೆ ಬರಬೇಕು, ಅವ್ರು ಆಲ್ರೆಡಿ ರೆಡಿ ಇರ್ತಾರೆ, ಅವ್ರು ಡೈರೆಕ್ಟ್ ಎಂಟ್ರಿ ತಗೋತಾರೆ. ಸೊ ಇಲ್ಲಿ ಭೇದ ಭಾವ ಯಾಕೆ? ಇದು ಬರ್ಲಿಲ್ವಾ ನಿಮಗೆ ಸ್ಟಾರ್ಟಿಂಗ್ ತಲೆನಲ್ಲಿ? ಅದು ಬಂದೇ ಬರುತ್ತೆ. ಈಗ ನಮಗೂ ಏನನ್ಸುತ್ತೆ, ಈಗ ಏನ್ ಸೆಲೆಬ್ರಿಟೀಸ್ ಇರ್ತಾರೆ ಅವ್ರಿಗೆ ಆಲ್ರೆಡಿ ಕಾಂಟ್ರಾಕ್ಟ್ ಆಗಿರುತ್ತೆ, ಸೈನ್ ಆಗಿರುತ್ತೆ. ಸೊ ಅವ್ರಿಗೆ ಔಟ್ಫಿಟ್ಸ್ ಪ್ರಿಪ್ರೇಷನ್ ಆಗಿರ್ಬೋದು, ಮೈಂಡ್ ಸೆಟ್ ಪ್ರಿಪ್ರೇಷನ್ ಆಗಿರ್ಬೋದು, ಸೊ ಎಲ್ಲ ರೆಡಿ ಆಗ್ತಾ ಇರ್ತಾರೆ. ಬಟ್ ಆಸ್ ಅ ಕಾಮನರ್ ನಮ್ಗ ಒಂದು ಲಕ್ಸುರಿ ಇಲ್ಲ. ಇನ್ನ ಕೊನೆ ದಿನದವರೆಗೂ ಅಲ್ಲಿರುವಂತ 19 ಮೆಂಬರ್ಸ್ಗೆ ಯಾರು ಬಿಗ್ ಬಾಸ್ ಮನೆ ಒಳಗೆ ಹೋಗ್ತಾರೆ ಅಂತ ಅವ್ರಿಗೂ ಗೊತ್ತಿರಲ್ಲ. ಆ ಎಂಡ್ ಮೊಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಸೊ ಬಟ್ ಐ ನೋ ಇಟ್, ಅವ್ರಿಗೆ ನೋಡಕ್ಕೆ ಅನ್ಫೇರ್ ಆಗಿ ಕಾಣುತ್ತೆ. ಐ ಅಗ್ರಿ, ನನಗೂ ಹಂಗೆ ಅನ್ಸುತ್ತೆ. ಬಟ್ ಒಂದು ಚಾನಲ್ ಅವರು ಒಂದು ಕಾಮನರ್ನ ತೆಗೆದು ಓಕೆ ನಾವು ನಿಮ್ಮನ್ನು ಸೆಲೆಬ್ರಿಟಿ ಮಾಡ್ತೀವಿ ಅಂತ ಅಂದಮೇಲೆ ವಿ ಶುಡ್ ಬಿ ರೆಡಿ ಫಾರ್ ಎನಿಥಿಂಗ್ ಅಲ್ವಾ? ಲೈಕ್ ಅವರು ಕೂಡ ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಈಗ ನಾವು ಹೇಳ್ದಂಗೆ ಅವ್ರು ಎಷ್ಟು ಲಕ್ಷಗಟ್ಟಲೆ ಆಡಿಷನ್ ವಿಡಿಯೋ ಬಂದಿರೋದು, ಅವರು ಆ ಲಕ್ಷಗಟ್ಟಲೆ ವಿಡಿಯೋಸ್ನ ಕೂತು ನೋಡಿ ಫಿಲ್ಟರ್ ಮಾಡಿ ಅವರು ಅದೇ ಎಕ್ಸ್ಟ್ರಾ ಪ್ರಾಸೆಸ್ ಹಾಕಿ ಹೋಗ್ತಾ ಇದ್ದಾರೆ. ಸೊ ಈಗ ಡೈರೆಕ್ಟಾಗಿ ಕಳಿಸಿ ಅಂದರೆ ಆ 70 ಮೆಂಬರ್ಸ್ ಏನು ಲಕ್ಷಗಟ್ಟಲೆ ವಿಡಿಯೋಸ್ ಬಂತು, ಅದ್ರಲ್ಲಿ ಸುಮ್ಮನೆ ಯಾವುದೋ ಒಂದು ವಿಡಿಯೋ ಪಿಕ್ ಮಾಡಿ ಅವ್ರು ಕಳಿಸಿದ್ರೆ ಇನ್ನು ಉಳಿದಿದ್ದ ಜನಕ್ಕೆ ಅನ್ಫೇರ್ ಆದಂಗೆ ಅಲ್ವಾ? ಸೊ ಈ ಪ್ರಾಸೆಸ್ ಹೇಗೆ ನಡೀತಿರೋದು ಅಂದರೆ ಅಷ್ಟು ಲಕ್ಷಾಂತರ ವಿಡಿಯೋಸಲ್ಲಿ ಯಾರು ಎಲಿಜಿಬಲ್ ಅಂತ ಡಿಟರ್ಮಿನ್ ಮಾಡಕ್ಕೆ ನಡೀತಿರೋದು. ಸೊ ನಾವು ಇದನ್ನ ಅನ್ಫೇರ್ ಅನ್ನೋ ಥರ ನೋಡೋ ಬದಲು ಒಂದು ಆಪರ್ಚುನಿಟಿ ಅನ್ನೋ ಥರ ನೋಡ್ತಾ ಇದ್ದೀವಿ. ನಾನು ಒಂದಷ್ಟು ಕಮೆಂಟ್ಸ್ಗಳನ್ನು ಹಾಗೆ ನೋಡ್ತಾ ಇದ್ದೆ, ಪ್ರೋಮೋಗಳಿಗೆ ಬಂದಿರೋದು. ಸುದೀಪ್ ಸರ್ಗೂ ಕೂಡ ಒಂದು ಸ್ವಲ್ಪ ಪೇಷನ್ಸ್ ಇರುತ್ತೆ, ಪೇಷನ್ಸ್ ಇಂದ ಅವ್ರು ಮಾತಾಡ್ತಾರೆ. ಬಟ್ ಇವ್ರು ಏನು ಇಮಿಡಿಯೇಟ್ ಆಗಿ ಗೆಟ್ ಔಟ್ ಅನ್ನೋದಾಗಿರ್ಬೋದು, ನೀನು ಇಲ್ಲಿರೋದಕ್ಕೆ ಕರೆಕ್ಟ್ ಆಗಿಲ್ಲ, ನೀನು ಸೂಟ್ ಆಗ್ತಾ ಇಲ್ಲ ಅನ್ನೋದು, ನೀನು ಕ್ರಿಂಜ್ ಕಂಟೆಂಟ್ ಕೊಡ್ತೀಯಾ ಅನ್ನುವಂಥದ್ದು. ಸೊ ಅಂದ್ರೆ ಕೆಲವೊಂದು ವರ್ಡ್ಸ್ಗಳು ಹರ್ಟ್ ಆಗುತ್ತೆ ಅಲ್ವಾ? ಸೊ ಈ ತರ ಹೇಳಿದ್ರೆ ಅವನ್ನ ಅಂದ್ರೆ ಅದು ಆಬ್ವಿಯಸ್ಲಿ ವೈರಲ್ ಆಗೇ ಆಗುತ್ತೆ. ಅವನ್ನ ಆಚೆ ನೋಡುವಂತಹ ರೀತಿ ಹೇಗೆ? ಸೊ ಯಾಕೆ ಅಷ್ಟೊಂದು ಅಗ್ರೆಸಿವ್ ಆಗಿ ಇರಬೇಕು ಅನ್ನುವಂಥದ್ದು ಒಂದು ನನಗೆ ಆ್ಯಕ್ಚುಲಿ ಈ ಕ್ವೆಶನ್ಸ್ ಬೇರೆಯವರು ಕೇಳಿದ್ರು. ಲೈಕ್ ಸುದೀಪ್ ಸರ್ ನಡೆಸ್ಕೊಡೋ ಅಂತ ಒಂದು ಸ್ಟೈಲ್ಗೂ ಈಗ ಅಗ್ನಿ ಪರೀಕ್ಷೆ ಆಗ್ತಿರೋ ಸ್ಟೈಲ್, ಅದಕ್ಕೆ ಜನ ಕಂಪೇರ್ ಮಾಡಿನೇ ಜನಕ್ಕೆ ಬೇಜಾರಾಗ್ತಾ ಇರೋದು. ಬಿಕಾಸ್ ಅವರು ಬಿಗ್ ಬಾಸ್ ಇದುವರೆಗೂ ಹೇಗೆ ನೋಡಿದ್ದಾರೆ, ಸುದೀಪ್ ಸರ್ ಅವ್ರ ಮೂಲಕ ಬಿಗ್ ಬಾಸ್ ನೋಡಿದ್ದಾರೆ. ಸೊ ಅವರು ಅಲ್ಲಿ ಬಂದಿರೋಂಥ ಅಷ್ಟು ಕಂಟೆಸ್ಟೆಂಟ್ಸ್ಗೆ ಕೊಡೋ ರೆಸ್ಪೆಕ್ಟ್, ರೈಟ್? ಈಗ ಲಾಸ್ಟ್ ಇಯರು ರಕ್ಷಿತಾ ಅವರು ಫಸ್ಟ್ ವೀಕ್ ಹೋದಾಗ ಏನಂತ ಹೇಳಿದ್ರು, ಅಲ್ಲಿದ್ದ ಅಷ್ಟು ಕಂಟೆಸ್ಟೆಂಟ್ಸು ನೀವು ಏನೇನೋ ವಿಡಿಯೋ ಹಾಕಿ ನೀವು ಫೇಮಸ್ ಆದವರು, ನೀವು ಬಿಗ್ ಬಾಸ್ ಅಲ್ಲಿ ಇರಬಾರ್ದು ಅಂತ ಅವ್ರು ಫಸ್ಟ್ ವೀಕೆ ಅವ್ರನ್ನ ಕಳಿಸಿದ್ರು. ಸೊ ಅವರ ಕಂಟೆಸ್ಟೆಂಟ್ಸ್ ಪ್ರಕಾರ ಅವರು ಇನಿಷಿಯಲಿ ಅವರು
ಕ್ರಿಂಜ್ ಕಂಟೆಂಟ್ ಕ್ರಿಯೇಟರ್ ಆಗಿದ್ರು, ಬಟ್ ಅವ್ರಿಗೂ ಸುದೀಪ್ ಸರ್ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸಿದ್ದಾರೆ. ಮತ್ತೆ ಫಿನಾಲೆ ತನಕ ಬಂದ್ರು. ಬೇರೆ ಕಂಟೆಸ್ಟೆಂಟ್ಸ್ ಅವ್ರನ್ನ ನೀವು ಅನ್ಫಿಟ್ ಅಂತ ಹೇಳಿ ಕಳಿಸಿದವ್ರು ವಾಪಸ್ ಬಂದು ಅವರೇ ಆ ಸೀಸನ್ ಅಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾ ಅವರೇ ನಮ್ ಇಡೀ ಮನಸ್ಸನ್ನ ಗೆದ್ದಿರೋರು ಅಲ್ವಾ. ಸೊ ಈಗ ಏನಾಗ್ತಿದೆ ಅಂದ್ರೆ ಅದೇ ಸ್ಥಾನದಲ್ಲಿ ಬೇರೆಯವ್ರು ಇದ್ದಾರೆ. ಸೊ ಅವ್ರಿಗೆ ನೀವು ಕ್ರಿಂಜ್ ಕಂಟೆಂಟ್ಸ್ ಹೇಳಿ ಅವಮಾನ ಮಾಡಿ ಕಳಿಸ್ತಾ ಇದ್ದೀರಾ ಅಷ್ಟೇ. ಸೊ ಎರಡನ್ನೂ ಟ್ಯಾಲಿ ಮಾಡಿ ನೋಡ್ತಾ ಇದ್ದಾರೆ ಜನರು. ಸುದೀಪ್ ಸರ್ ನಮ್ಮನ್ನ ಬಿಹೇವ್ ಮಾಡೋ ರೀತಿ ಮತ್ತೆ ಈಗ ಜಡ್ಜಸ್ ನಮ್ಮನ್ನ ನಡೆಸ್ಕೊಳ್ತಿರೋ ರೀತಿಲಿ ಅಜಗಜಾಂತರ ಡಿಫ್ರೆನ್ಸ್ ಇದೆ. ಅದನ್ನ ನೋಡಿ ಜನರಿಗೆ ಬೇಜಾರಾಗ್ತದೆ. ನಾವು ಕಾಮನರ್ಸ್ ಅಂತ ನೀವು ನಮ್ಮನ್ನ ಹೀಗೆ ಟ್ರೀಟ್ ಮಾಡ್ತಾ ಇದ್ದೀರಾ, ನಾವು ಸೆಲೆಬ್ರಿಟಿ ಅಲ್ಲ ಅಂತ ನಮ್ಮನ್ನ ಈ ತರ ಆಳ್ಸಿ ಮಾತಾಡಿಸ್ತಾ ಇದ್ದೀರಾ, ಇದು ಎಷ್ಟು ಸರಿ ಅಂತ. ಅಂಡ್ ಐ ಅಗ್ರಿ ವಿತ್ ದೆಮ್. ನೀವು ಪ್ರಾಸೆಸ್ ಮಾಡಿ, ಈಗ ಬಿಗ್ ಬಾಸ್ ಅಲ್ಲೂ ಎವ್ರಿ ವೀಕ್ ಒಬ್ರೊಬ್ರನ್ನ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ. ಯಾವತ್ತಾದ್ರೂ ಸುದೀಪ್ ಸರ್ ಗೆಟ್ ಔಟ್ ನೀವು ಕುಡ್ದು ಹೋಗ್ತಾ ಇರೋ ಅಂತ ಯಾವಾಗಾದ್ರೂ ಹೇಳಿದಾರ? ಸರಿಗೆ ಇರಿಟೇಟ್ ಆಗಿ ಕೆಲವೊಂದು ಕಂಟೆಸ್ಟೆಂಟ್ಸ್ ಇಲ್ಲ ನಾನು ಮನೆ ಬಿಟ್ಟು ಹೋಗ್ತೀನಿ ಅದು ಇದು ಅಂತ ಮಾಡಿದಾಗ್ಲೂ ಅವ್ರು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಿದ್ದಾರೆ. ಇಲ್ಲ ಅಂದ್ರೆ ವಿತ್ ರೆಸ್ಪೆಕ್ಟ್ಫುಲ್ ಆಯ್ತು ಹೋಗಿ ಅಂದಿದ್ದಾರೆ. ಯಾವತ್ತೂ ಯಾರಿಗೂ ಅವಮಾನ ಮಾಡಿಲ್ಲ. ಸೊ ಅದೇ ಬಿಹೇವಿಯರ್ ನ ಜನರು ಇವರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ನೀವು ಎಲಿಮಿನೇಟ್ ಮಾಡಿ, ರಿಮೂವ್ ಮಾಡಿ, ಏನು ಮಾಡಿ, ಅದಕ್ಕೆ ಯಾರು ಜನ ಹೇಟ್ ಕೊಡ್ತಾ ಇರ್ಲಿಲ್ಲ. ನೀವು ನಮ್ಮನ್ನ ನಡೆಸ್ಕೊಳ್ತಿರೋ ರೀತಿ ಜನಕ್ಕೆ ನಾವು ಕಾಮನರ್ಸ್ ಅಂತ ಹಿಂಗ್ ನಡೆಸ್ಕೊತಾ ಇದ್ದೀರಾ ಅನ್ನೋ ಒಂದು ಕ್ವೆಶನ್ ಬರುತ್ತೆ, ರೇಸ್ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ವೈ ಇಟ್ ಇಸ್ ಕಮಿಂಗ್. ಏನಾದರೂ ಕಂಟೆಂಟ್ ಇದ್ರೆ ನಮ್ಮನ್ನ ಅವರು ಅಂದ್ರೆ ಬೇಗ ತಗೊಳ್ತಾರಾ? ಅಂದ್ರೆ ಇವಾಗ ಒಬ್ರು ಹಳ್ಳಿ ಹುಡುಗಿ ಕುಮಾರಿ ಅಂತ ಒಂದು ಇನ್ಸ್ಟಾಗ್ರಾಮ್ ಐಡಿ ಇದೆಯಲ್ಲ, ಸೊ ಅವ್ರದ್ದೊಂದು ಎಮೋಷನಲ್ ಆಗಿ ತೋರಿಸ್ತಾ ಇದ್ದಾರೆ, ಅವ್ರ ಅಮ್ಮಂಗೆ ಕಾಲ್ ಮಾಡೋದು, ಲೈಕ್ ಈ ಒಂದಷ್ಟು ಅಂದ್ರೆ ಜನರಿಗೆ ಬೇಗ ಕನೆಕ್ಟ್ ಆಗುತ್ತೆ ಅನ್ನೋ ರೀಸನ್ಗೆ ಆ ರೀತಿ ಏನಾದರೂ ಫೇವರಿಸಮ್ ಏನಾದರೂ ಇದೆಯಾ? ನಾನ್ ಸೆಲೆಕ್ಟ್ ಆಗಿಲ್ಲ ಅಂತ ಫೇವರಿಸಮ್ ಇದೆ ಅಂತ ಹೇಳೋದು ತಪ್ಪಾಗುತ್ತೆ. ನಾನ್ ನೋಡಿರೋ ಪ್ರಕಾರ ಯಾವ ತರ ಫೇವರಿಸಮ್ ನಾನ್ ನೋಡಿಲ್ಲ. ನಿಮಗೆ ಈಗ ನಮಗ್ ಹೇಗೆ ಜನಕ್ಕೆ ಕುಮಾರಿ ಅವ್ರು ಕನೆಕ್ಟ್ ಆಗ್ತಿದ್ದಾರೆ ಹಾಗೆ ಜಡ್ಜಸ್ಗೂ ಕನೆಕ್ಟ್ ಆಗ್ಬೋದು. ಸೊ ಆ ತರ ಇದೆ. ಓಕೆ, ಅವ್ರದ್ದು ಅದೊಂದೇ ರೀಸನ್ಗೆ ಅವ್ರು ಇದಾರೆ ಅಂತ ಹೇಳಕ್ ಆಗಲ್ಲ. ಈಗ ಎಷ್ಟೊಂದು ಪ್ರೊಮೋಸ್ ಅಲ್ಲಿ ಅವ್ರು ಎಂತ ಟಕ್ಕರ್ ಕೊಟ್ಟು ಮಾತಾಡಿದ್ದಾರೆ, ಅವ್ರು ನೋಡಕ್ಕೂ ಖುಷಿ ಆಗುತ್ತೆ. ಶಿ ಇಸ್ ಆಲ್ಸೋ ವೆರಿ ಟ್ಯಾಲೆಂಟೆಡ್. ಸೊ ಅದು ರೀಸನ್ಸ್ ಇರ್ಬೋದು. ಅವ್ರದ್ದು ಅವ್ರ ಲೈಫಲ್ಲಿ ಒಂದು ಸ್ಯಾಡ್ ಸ್ಟೋರಿ ಇದೆ, ಅದು ಒಂದೇ ರೀಸನ್ಗೆ ತಗೋತಾರೆ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ಫೇವರಿಸಮ್ ನಾನ್ ನೋಡಿಲ್ಲ, ನಾನ್ ನೋಡ್ದೆ ಹೇಳೋದ್ ತಪ್ಪಾಗುತ್ತೆ. ಬಿಕಾಸ್ ನಾವೇನು 60 ಜನ ಇದ್ವಿ, 60 ಜನಕ್ಕೂ ಈಕ್ವಲ್ ಟ್ರೀಟ್ಮೆಂಟ್ ಅವ್ರು ಕೊಟ್ಟಿದ್ದು. ವೇಟಿಂಗ್ ರೂಮ್ ಇರ್ಬೋದು, ಮುಂದೆ ಇರ್ಬೋದು, ಹಿಂದೆ ಇರ್ಬೋದು. ಸೊ ಎಲ್ಲ ಈಕ್ವಾಲಿಟಿ ಇತ್ತು ಅಲ್ಲಿ. ಸೊ ಆ ಸ್ಟೇಜ್ ಮೇಲೆ ಏನು ಸೆಲೆಕ್ಷನ್ ರಿಜೆಕ್ಷನ್ ಆಯ್ತು ಅದು ಸ್ಟೇಜ್ ಮೇಲೆ ಅಷ್ಟೇ ಇದ್ದಿದ್ದು. ಸೊ ಅದ್ ಬಿಟ್ರೆ ಫೇವರಿಸಮ್ ನಾನಂತೂ ನೋಡಿಲ್ಲ. ನೀವು ಬಂದಾಗ ಅಲ್ಲಿಂದ ಆಚೆ ಇನ್ನು ಎಷ್ಟು ಜನ ಇದ್ರು? ನಾನೇ ಲಾಸ್ಟ್. ನೀವೇ ಲಾಸ್ಟ್? ನಾನು ಆದ್ಮೇಲೆ ಇನ್ನ ಒಂದ್ 4 ಜನ ಏನ್ ಹೋದ್ರಲ್ಲ, ಐ ಥಿಂಕ್ ಪೊಲೀಸರ್ ಮತ್ತೆ ಇನ್ನೊಬ್ರು ಒಂದ್ 4 ಜನ ಟೀಮ್ ಹೋಯ್ತು. ಅದೇ ಲಾಸ್ಟ್, ನಾವೇ ಲಾಸ್ಟ್ ಲಕ್ಕಿಯೆಸ್ಟ್ ಪೀಪಲ್. ಆಗಸ್ಟ್ 3rd 31st 30 ಆಯ್ತು. ಸೊ ಆಮೇಲೆ ಆಗಸ್ಟ್ 5th ನೆಕ್ಸ್ಟ್ 30 ಆಯ್ತು. ಸೊ ಅವರು ಮಾರ್ನಿಂಗ್ 7 ಅಷ್ಟರಲ್ಲಿ ಎಲ್ಲ ರೆಡಿ ಆಗಿ ವಿತ್ ಮೇಕಪ್ ಬರಬೇಕು ಅಂತ ಹೇಳಿದ್ರು. ಸೊ ಲೈಕ್ ಟು ಬಿ 1 hour early. ಸೊ ವಿತ್ ಮೇಕಪ್, ವಿತ್ ಗೌನ್, ವಿತ್ ಹೇರ್ ಎಲ್ಲ ರೆಡಿ ಆಗಿ ನಾನು 6 AM ಅಲ್ಲಿ ರೀಚ್ ಆಗಿದ್ದು. ನನ್ನ ಶೂಟ್ ಆಗಿದ್ದು 1 AM ನೈಟ್. ಸೊ ಆ ದಿನದಲ್ಲಿ ನಮಗೆ ಮೊಬೈಲ್ ಕೂಡ ಇರಲ್ಲ. ನೀವು ಅಕ್ಷಯ ಸ್ಟುಡಿಯೋಗೆ ಹೋದ ತಕ್ಷಣ ಸೀಲ್ ಎಲ್ಲ. ಸೊ 4 ಸರಿ ಮಲಗಿದ್ದೀನಿ ಅನ್ಸುತ್ತೆ ನಾನು ಅವತ್ತು ದಿನ. ವೇಟಿಂಗ್ ರೂಮಲ್ಲಿ ಆ ಚೇರ್ನೇ ಪಕ್ಕ ಹಾಕೊಂಡು 3 ಚೇರ್ ಹಾಕೊಂಡು ಮಲಗಿದ್ದೆ ನಾನು. ಅವಾಗ್ಲೂ ನಂದು ಶೂಟ್ ನಡೆದಾಗ್ಲೂ ನಾನು ಮಲ್ಗೆ ಇದ್ದೆ. ಟೀಮ್ ಅವ್ರು ಬಂದು ಸಂಜಯ್ ಗೌಡ ಅವರೇ ನಿಮ್ದು ಈಗ ಸ್ಲಾಟ್ ಅಂತ ಹೇಳಿ, ನಾನು ಎದ್ದಾಗ ಯಾರು ಇರ್ಲಿಲ್ಲ ವೇಟಿಂಗ್ ರೂಮಲ್ಲಿ, ನಾನೇ ಲಾಸ್ಟ್. ಸೊ ನಂದಾದ್ಮೇಲೆ ಇನ್ನು ಒಂದು ಸೆಕ್ಷನ್ ಹೋಯ್ತು ಅನ್ಸುತ್ತೆ, ಇನ್ನೊಂದು ಬ್ಯಾಚು, ನಮ್ದೇ ಫೈನಲ್. ಲೈಕ್ ಈಗ ಎಲಿಮಿನೇಷನ್ ಮಾಡ್ತಾರಲ್ಲ, ಅಂದ್ರೆ ಕಳಿಸ್ತಾರಲ್ಲ ಆಚೆ, ಸೊ ಅವರು ಇವಾಗ ಒಂದು ಎಷ್ಟು ಜನನ ಇಟ್ಕೊಂಡಿರ್ಬೋದು ಅಂದ್ರೆ ಈ ಎಪಿಸೋಡ್ಗೆ ಇವತ್ತಿನವರೆಗೂ? ಐ ಥಿಂಕ್ 18 to 19 ಇಟ್ಕೊಂಡಿದ್ದಾರೆ. ದೇ ಮೈಟ್ ಆರ್ ಮೈಟ್ ನಾಟ್ ಇನ್ನ ಸ್ವಲ್ಪ ಒಬ್ರು ಇಬ್ರನ್ನ ಎಲಿಮಿನೇಟ್ ಮಾಡಿದ್ರು ಮಾಡ್ಬೋದೇನೋ. ಸೊ ಬಟ್ ಅದ್ರಲ್ಲಿ 3 ಜನ ಫಿಲ್ಟರ್ ಮಾಡಿ ತಗೊಳ್ತಾರೆ. ಸೊ ಫಿನಾಲೆವರೆಗೂ ಅವ್ರು ಅಷ್ಟು ಜನ ಇರ್ತಾರೆ ನನಗೆ ಗೊತ್ತಿರೋ ಫಾರ್ಮ್ಯಾಟ್ ಪ್ರಕಾರ. ಅದರಲ್ಲಿ ಈಗ ಏನು ವೋಟಿಂಗ್ ನಡೀತಾ ಇದೆ ಅದ್ರ ಮೇಲೆ 3 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿ ಅವರು ಸೆಪ್ಟೆಂಬರ್ 6th ಏನ್ ಲಾಂಚ್ ಇದೆ ಅವತ್ತು 3 ಜನ ಹೋಗ್ತಾರೆ ಸಿಗುತ್ತೆ. ಓಕೆ, ನಿಮ್ ಪ್ರಕಾರ ಯಾರು ಹೋಗ್ಬೋದು? ಇಟ್ಸ್ ಇನ್ನ ವೆರಿ ಟಫ್ ಡೆಸಿಷನ್. ಫುಲ್ ಎಪಿಸೋಡ್ಸ್ ನೋಡ್ಬೇಕು. ನನಗೆ ಇಂಟರ್ವ್ಯೂಸ್ ಇಂದನೇ ನನಗೆ ಎಪಿಸೋಡ್ಸ್ ನೋಡಕ್ಕೆ ಆಗ್ತಾ ಇಲ್ಲ. ಐ ಥಿಂಕ್ ಇನ್ನ ಎಪಿಸೋಡ್ಸ್ ಬಾಕಿ ಇದೆ. ಅಂದ್ರೆ ಎಲ್ಲಾರ್ಗು ಫೇರ್ ಚಾನ್ಸ್ ಸಿಗ್ಬೇಕು, ಅವ್ರು ಪ್ರೂವ್ ಮಾಡ್ಕೊಳ್ಳುವಂತ ಚಾನ್ಸ್ ಸಿಗ್ಬೇಕು. ಸೊ ಅದಿದೆ. ಬಟ್ ಕುಮಾರಿ ಅವ್ರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ, ಅದನ್ನ ನೋಡಿ ಖುಷಿ ಆಯ್ತು.
ಇನ್ನ ಇವರು ಮಂಗಳೂರಿಂದ ಒಬ್ರು ಶರಣ್, ಬಂದಿದ್ದಾರಲ್ಲ, ಅವ್ರು ಮಾತಾಡೋದು ತುಂಬಾ ಮಜಾ ಇದೆ ಕೇಳಕ್ಕೆ. ಇವತ್ತು ಪ್ರೋಮೋದಲ್ಲಿ ಹೇಳಿದ್ರಲ್ಲ, ರೂಮಿಗೆ ಬಂದು ಟನ್ 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 ಅಂತ ಇದ್ರು ಅಂತ, ಅದು ಇಟ್ಸ್ ವೆರಿ ಫನಿ. ಅದ್ ನೋಡಕ್ ಖುಷಿ ಆಯ್ತು. ನನ್ಗೆ ಎಲ್ಲಾರು ಅಂದ್ರೆ ನನ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರನ್ನೆಲ್ಲ ಪರ್ಸನಲ್ ಆಗಿ ನಾನು ಮಾತಾಡ್ಸಿದೀನಿ ಅಲ್ವಾ, ಸೊ ಐ ಆಮ್ ವೆರಿ ಬಯಾಸ್ಡ್. ಸೊ ನಂಗೆ ನಾನು ಎಷ್ಟ್ ಜನ ಜೊತೆ ಮಾತಾಡಿದೀನಿ, ನಾನು ಎಷ್ಟು ಜನ ಜೊತೆ ಕನೆಕ್ಟ್ ಆಗಿದ್ದೀನಿ, ಸೊ ಅವ್ರ ಮೇಲೆ ನಂಗೆ ಆಲ್ರೆಡಿ ಒಂದು ಸಾಫ್ಟ್ ಕಾರ್ನರ್ ಇದೆ. ಸೊ ನಾನು 3 ಜನನ ಪಿಕ್ ಮಾಡಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಅನ್ಫೇರ್. ಸೊ ಇದ್ರ ಜೊತೆಗೆ ಇವಾಗ ನೀವು ನಾಲ್ಕು ಜನ ಜಡ್ಜ್ ಏನಿದ್ದಾರೆ ಅವ್ರ ಪ್ಲೇಸ್ ಅಲ್ಲಿ ಇನ್ ಯಾರು ಇದ್ದಿದ್ರೆ ಓಕೆ ಅನ್ನೋ ರೀತಿನಲ್ಲಿ ಇರ್ತಿತ್ತು. ನನಗೆ ಗಿಲ್ಲಿ ಅವ್ರು ಬರ್ಬೇಕಿತ್ತು. ಐ ಥಿಂಕ್ ಗಿಲ್ಲಿ ಸರ್ ಬಂದಿದ್ರೆ ತುಂಬಾ ಮಜಾ ಇರೋದು. ಇಷ್ಟ ಏನ್ ಹೇಟ್ ಬಂತು, ಐ ಥಿಂಕ್ ಜನ ಅಪ್ಸೆಟ್ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಬಟ್ ಮೇನ್ಲಿ ಗಿಲ್ಲಿ ಸರ್ ಇದ್ದಿದ್ದಂತೂ ಮಜಾ ಇರೋದು ನೋಡಕ್ಕೆ. ಅವ್ರು ಯಾಕೆ ಬರ್ಲಿಲ್ಲ ಗೊತ್ತಿಲ್ಲ. ನಾವ್ ಆಕ್ಚುಲಿ ಎಲ್ಲ ಕಂಟೆಸ್ಟೆಂಟ್ಸ್ ಗಿಲ್ಲಿ ಸರ್ ಅವರೇ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಿಕಾಸ್ ನಮಗೆ ಯಾರು ಜಡ್ಜಸ್ ಅಂತಾನು ನಮಗೆ ರಿವೀಲ್ ಮಾಡಿರ್ಲಿಲ್ಲ. ಸೊ ನಾವಲ್ಲಿ ಪ್ರೋಮೋ ಶೂಟ್ ಮಾಡ್ಬೇಕಾದ್ರೆ ಅವ್ರದ್ದು ಕ್ಯಾರವನ್ ಬರ್ಬೇಕಾದ್ರೆ ನಾವು ನೋಡ್ತಾ ಇದ್ವಿ ಯಾರು ಬರ್ತಾ ಇದಾರೆ ಅಂತ. ಸೊ ನಾವು ಗಿಲ್ಲಿ ಸರ್ ಬರ್ತಾರಾ ಅಂತ ವೇಟ್ ಮಾಡ್ತಾ ಇದ್ವಿ. ಬಟ್ ಅವ್ರು ಬಂದಿಲ್ಲ. ಬಟ್ ಅವ್ರು ಬಂದಿದ್ರೆ ಚೆನ್ನಾಗಿರೋದೇನೋ, ಇನ್ನ ಸ್ವಲ್ಪ ಫೇರ್ ಇರೋದೇನೋ ಅನ್ಸುತ್ತೆ. ಆ 4 ಜನ ಜಡ್ಜ್ಗೆ ಬದಲು ಯಾರ್ಯಾರು ಇದ್ದಿದ್ರೆ ನಿಮಗೆ ಓಕೆ ಅನ್ನಿಸ್ತಾ ಇತ್ತು? ನನ್ ಪ್ರಕಾರ ಫಸ್ಟ್ ಗಿಲ್ಲಿ ಸರ್ ಇರ್ಬೇಕಿತ್ತು. ಲಾಸ್ಟ್ ಸೀಸನ್ ನಾವು ನೋಡಿರೋದೇ ಅವರಿಂದ. ಅವ್ರು ಇದ್ದಿದ್ರಂತೂ ಐ ಥಿಂಕ್ ಅಗ್ನಿ ಪರೀಕ್ಷೆ ತುಂಬಾ ಮಜಾ ಇರೋದು. ಅವ್ರ ಜೊತೆ ಇನ್ನ ಸ್ವಲ್ಪ ಸ್ಪೈಸ್ ಅಪ್ ಮಾಡ್ಬೇಕು ಅಂದ್ರೆ ಪ್ರಥಮ್ ಸರ್ ಇರ್ಬೇಕಿತ್ತು. ಅವ್ರಿಬ್ರು ಇದ್ದಿದ್ರಂತೂ ನೋಡಕ್ ತುಂಬಾ ಖುಷಿ ಆಗಿರೋದು. ಸೊ ಗಿಲ್ಲಿ ಸರ್ ಇದ್ದಿದ್ರೆ ಐ ಥಿಂಕ್ ಇನ್ನ ಸ್ವಲ್ಪ ಫೇರ್ ಇರೋದು ಅನ್ಸುತ್ತೆ ನನ್ಗೆ. ಈವನ್ ಆ ಸೀಸನ್ ಅಲ್ಲೂ ನೋಡಿದಾಗ ಲೈಕ್ ಅವ್ರು ಅಷ್ಟು ಪರ್ಸ್ನಲ್ ಆಗಿ ತಗೊಳ್ದೆ ಇರ್ಬೋದಿತ್ತು. ಈಗ ಇನ್ ಕೇಸ್ ಲೈಕ್ ನಾನು ಯಾರಿಗಾದ್ರೂ ನಾಮಿನೇಟ್ ಮಾಡಿದ್ರು ಐ ಥಿಂಕ್ ಅವರು ನನ್ನಲ್ಲಿರೋ ಕೆಪಾಸಿಟಿ ನೋಡಿರೋರು, ಇನ್ಸ್ಟೆಡ್ ಆಫ್ ಯಾರಿಗೆ ನಾಮಿನೇಟ್ ಮಾಡ್ತಿದ್ದೀನಿ ಅನ್ನೋ ನೋಡೋ ಬದಲು ಯಾವ ಥರ ಮಾಡ್ತಿದ್ದೀನಿ ಅಂತ ನೋಡಿರೋರೇನೋ. ಸೊ ಹಾಗಾಗಿ ಗಿಲ್ಲಿ ಸರ್ ಮತ್ತೆ ಪ್ರಥಮ್ ಸರ್ ಇರ್ಬೇಕಿತ್ತು. ಎಸ್. ನಿಮ್ಗನ್ಸ್ತಾ ಈಗ ಬಿಗ್ ಬಾಸ್ಗೆ ಹೋಗ್ಬೇಕು ಅಂದ್ರೆ ನನ್ನಲ್ಲಿ ಏನೇನ್ ಟ್ಯಾಲೆಂಟ್ ಇರಬೇಕು ಅಂತ? ನನಗೆ ಇನ್ನ ಏನು ಗೊತ್ತಾಗ್ತಿಲ್ಲ ಇನ್ನು ನನ್ನಲ್ಲಿ ಏನ್ ಇರ್ಬೇಕು ಅಂತ. ಲೈಕ್ ಬೇರೆ ಏನ್ ಇರ್ಬೇಕಿತ್ತು, ಲೈಕ್ ಅವ್ರು ಹೇಳಿದ ಪ್ರಕಾರ ಇನ್ನ ಫೈರ್ ಇರ್ಬೇಕಿತ್ತು ಅಂತ. ಐ ಥಿಂಕ್ ಅಷ್ಟು ಕಂಟೆಸ್ಟೆಂಟ್ಸ್ ಅಲ್ಲಿ ಫೈರ್ ಸ್ವಲ್ಪ ಜಾಸ್ತಿ ಇದ್ದಿದೆ ನನ್ಗೆ. ಈವನ್ ಆನ್ ಸ್ಟೇಜ್ ಫೈರ್ ಲಿಟ್ರಲಿ ಹಚ್ಚೆ ಬಂದಿರೋದು. ಸೊ ಇನ್ನ ಫೈರ್ ಹೇಗೆ ತೋರಿಸೋದು ಅಂತ ಗೊತ್ತಿಲ್ಲ, ಬಿಕಾಸ್ ನನ್ನ ಪರ್ಸನಾಲಿಟಿನೇ ಎಷ್ಟು ಇದ್ದಕ್ಕಿಂತನೂ ನಾನು ಎಲ್ಲರ ಜೊತೆ ಜಗಳ ಆಡ್ತೀನಿ, ನಾನು ಫೈರ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೂ ನಂಗೆ ಇಷ್ಟ ಇಲ್ಲ, ಬಿಕಾಸ್ ನಾನು ಆ ಪರ್ಸನ್ ಅಲ್ಲ. ಸೊ ನಾನು ಏನಿದ್ದೀನಿ ನಾನು ಅದನ್ನು ತೋರಿಸ್ಕೊಂಡು ಬಂದಿದ್ದೀನಿ. ನಾನು ಏನಾದ್ರು ಸ್ವಲ್ಪ ಚೇಂಜ್ ಆದರೆ ಬಿಗ್ ಬಾಸಿಗೆ ಕರ್ಕೊಂಡ್ಬಿಡ್ತಾರಾ ಅಂತಲೂ ನಂಗೆ ಚೇಂಜ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಇಟ್ಸ್ ಎ ರಿಯಾಲಿಟಿ ಶೋ, ದಿಸ್ ಇಸ್ ಮೀ, ಇದೇ ನನ್ನ ರಿಯಾಲಿಟಿ. ಸೊ ನಿಮಗೆ ನನ್ನ ಶೋ ಅಲ್ಲಿ ಬೇಡ ಅಂದರೆ ಇಟ್ಸ್ ಓಕೆ, ಐ ಅಂಡರ್ಸ್ಟ್ಯಾಂಡ್. ಬಟ್ ನಾನು ಇನ್ನೂ ಸ್ವಲ್ಪ ಫೈರ್ ಆಗಿ ಮಾಡಿದ್ರೆ ಕರ್ಕೊಂಡ್ಬಿಡ್ತಾರೆ ಅಂತ ಇಲ್ಲ, ನಾನು ಇರೋದು ಹೆಂಗೆ ಇಷ್ಟೇ ಫೈರ್ ಇರೋದು. ಸಂಗೀತ ಶೃಂಗೇರಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಗ್ನಿ ಪರೀಕ್ಷೆ ಆದ್ಮೇಲೆ, ಅಲ್ಲಿ ನಿಜವಾದ ಅಗ್ನಿ ಪರೀಕ್ಷೆ ಆಗ್ತದೆ ಅವ್ರಿಗಲ್ಲ ನಮ್ಗೆ ಅಂತ. ಹಾಗ ಅನ್ಸುತ್ತಾ? ಆ ಸೀಟಲ್ಲಿ ಕೂರೋದು ಅಂದ್ರೆ ಒಂದ್ ಕಡೆ ಕಷ್ಟನಾ ಅಂತ? ಕಷ್ಟ ಇದೆ, ಬಟ್ ಅವರು ಜಡ್ಜ್ಮೆಂಟ್ ನ ಇನ್ನ ಸ್ವಲ್ಪ ನೀಟಾಗಿ ಕೊಟ್ಟಿದ್ರೆ ವಿತ್ ರೈಟ್ ಜಸ್ಟಿಫಿಕೇಶನ್ಸ್ ಆಗ ಜನ ಒಪ್ಕೊಂಡಿರೋರು. ಬಟ್ ಅವ್ರ ಜಾಬ್ ಅವರು ಸರಿಗ್ ಮಾಡಿಲ್ಲ ಅಂತಾನೆ ಅವ್ರಿಗೆ ಅಗ್ನಿ ಪರೀಕ್ಷೆ ನಡೀತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಐ ಅಂಡರ್ಸ್ಟ್ಯಾಂಡ್, ಅದು ಟಫ್ ಜಾಬ್, ಅದಂತೂ ನಿಜ. ಈಗ ನಾವೇ ಅಲ್ಲಿ ಹೋಗಿ ಅಷ್ಟು ಟ್ಯಾಲೆಂಟೆಡ್ 60 ಮೆಂಬರ್ಸ್ ಅಲ್ಲಿ ಟಾಪ್ 18 ಸೆಲೆಕ್ಟ್ ಮಾಡಿ ಅಂದ್ರೆ ಕಷ್ಟ ಆಗೇ ಆಗಿರೋದು, 100% ಕಷ್ಟ ಇದೆ. ಬಟ್ ಅವರು ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿದಿದ್ರೆ ಜಡ್ಜ್ಮೆಂಟ್, ಸ್ವಲ್ಪ ಎಂಪತಿ ಮತ್ತು ಸ್ವಲ್ಪ ರೆಸ್ಪೆಕ್ಟ್ ಮತ್ತು ರೈಟ್ ಜಸ್ಟಿಫಿಕೇಶನ್ಸ್ ಕೊಟ್ಟು ನಮ್ಮನ್ನೇನು ಅಷ್ಟು ಜನನ ರಿಮೂವ್ ಮಾಡಿದ್ರು ಅಷ್ಟೇ ಜನನ ರಿಮೂವ್ ಮಾಡಿ, ಬಟ್ ವಿತ್ ರೈಟ್ ಜಸ್ಟಿಫಿಕೇಶನ್ಸ್ ವಿತ್ ರೈಟ್ ಅಮೌಂಟ್ ಆಫ್ ರೆಸ್ಪೆಕ್ಟ್ ಕೊಟ್ಟಿದ್ರೆ ಜನ ಅವ್ರಿಗೇನು ಹೇಳ್ತಾ ಇರಲಿಲ್ಲ. ಸೊ ಯಾರನ್ನ ಸೆಲೆಕ್ಟ್ ಮಾಡಿದ್ದಾರೆ, ಯಾರನ್ನ ರಿಜೆಕ್ಟ್ ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾವ ಥರ ಮಾಡಿದ್ದಾರೆ ಅದ್ರ ಮೇಲೆ ಜನ ಅವ್ರನ್ನ ಅಗ್ನಿ ಪರೀಕ್ಷೆ ಕಳಿಸ್ತಾ ಇರೋದು. ಸೊ ಇಟ್ ಇಸ್ ನಾಟ್ ಬಿಕಾಸ್ ಅವ್ರು ಜಡ್ಜ್ ಆಗಿದ್ದಾರೆ ಅಂತಲ್ಲ, ನಡೆದಿರೋ ಪ್ರಾಸೆಸ್ ಇಂದ ಅವರಿಗೆ ಆ ಥರ ಅಗ್ನಿ ಪರೀಕ್ಷೆಯಲ್ಲಿ ಹೋಗೋ ನೆಸೆಸಿಟಿ ಬರ್ತಾ ಇದೆ. ಅಂದ್ರೆ ಒಂದಷ್ಟು ಜನರ ಪ್ರಕಾರ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಲೈಕ್ ಸ್ಟೇಜ್ ಮೇಲೆ ಯಾರು ಕಂಟೆಸ್ಟೆಂಟ್ಗಳು ಬರ್ತಾರೆ ಅವರಿಗೆ ಕಾನ್ಫಿಡೆಂಟ್ ಇದ್ರೆ ಅಥವಾ ಸ್ವಲ್ಪ ನಾನು ಎಲ್ಲೂ ಬಿಟ್ಕೊಡ್ಬಾರ್ದು, ಈಗ ಅಲ್ಲ ಆಟಿಟ್ಯೂಡ್ ಇಂದ ನಾನು ಸ್ವಲ್ಪ ಮಾತಾಡಿದ್ರೆ ನಾನು ಅವ್ರಿಗೇನೋ ಜಡ್ಜಸ್ಗೆ ಇಷ್ಟ ಆಗ್ತೀನೇನೋ ಅನ್ನೋದೇ ಜಡ್ಜಸ್ಗೆ ಇಷ್ಟ ಆಗ್ತಿಲ್ಲ ಅಂತ ನನಗೆ ಆಕ್ಚುಲಿ ಉಲ್ಟಾ ಅನ್ನಿಸ್ತಾ ಇದೆ.
ಅಲ್ಲಿ ಜನಕ್ಕೆ ಏನ್ ಪರ್ಸೆಪ್ಷನ್ ಬಂದಿದೆ ಅಂದ್ರೆ ಈವನ್ ಫಾರ್ ಕಂಟೆಸ್ಟೆಂಟ್ಸ್ ನಾವು ಸ್ವಲ್ಪ ಹೋಗಿ ಜಗಳ ಆಡಿದ್ರೆ ಅಥವಾ ಬೇರೆಯವ್ರ ಕಾಲ್ ಎಳೆದ್ರೆ ಅವ್ರು ನಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಅಂತ. ಸೊ ಈವನ್ ದೋ ದೇ ಆರ್ ನಾಟ್ ಲೈಕ್ ದಟ್, ಅವರೆಲ್ಲ ಆ ಥರ ಕ್ಯಾರೆಕ್ಟರ್ ಇಲ್ಲ ಅಂದ್ರೂ ಸ್ಟೇಜ್ ಮೇಲೆ ಆ ಥರ ತೋರಿಸ್ಕೊಳಕ್ ಟ್ರೈ ಮಾಡ್ತಾ ಇದ್ದಾರೆ. ನಾನು ಎಷ್ಟೊಂದು ಜನ ಕಂಟೆಸ್ಟೆಂಟ್ನ ನಾನು ವೇಟಿಂಗ್ ರೂಮಲ್ಲಿ ಕಾಮ್ ಆಗಿ ವಿತ್ ರೆಸ್ಪೆಕ್ಟ್ ಮಾತಾಡಿದವರು ಸ್ಟೇಜ್ ಮೇಲೆ ಹೋಗಿ ಪಕ್ಕ ಇರೋ ಕಂಟೆಸ್ಟೆಂಟ್ಗೆ ಕಾಲ್ ಎಳ್ದು ಅವ್ರ ಜೊತೆ ಜಗಳ ಅಥವಾ ಬೈಯೋಕ್ ಟ್ರೈ ಮಾಡಿ ಏನೋ ಒಂದು ಆರ್ಗ್ಯುಮೆಂಟ್ನ ಇನಿಷಿಯೇಟ್ ಮಾಡಕ್ ಟ್ರೈ ಮಾಡಿದ್ದಾರೆ. ಆಕ್ಚುಲಿ ಆತರ ಮಾಡಿರೋರು ಒಂದಿಬ್ರು ಮೂರು ಜನ ಹೋಲ್ಡ್ ಅಥವಾ ಸೆಲೆಕ್ಷನ್ ಆಗಿದ್ದಾರೆ. ಸೊ ಅದು ಆಕ್ಚುಲಿ ಏನ್ ಕನ್ವೆ ಮಾಡುತ್ತೆ ಜನಕ್ಕೆ ಅಂದ್ರೆ, ಓಕೆ ನೆಕ್ಸ್ಟ್ ಇಯರ್ ನಾನು ಏನಾದ್ರು ಅಗ್ನಿ ಪರೀಕ್ಷೆ ಬಂದ್ರೆ ನಾನು ಸ್ವಲ್ಪ ಈ ತರ ಹಿಂಗೆ ಜಗಳ ಆಡಿ ಮಾಡಿದ್ರೆ ಸೆಲೆಕ್ಟ್ ಆಗ್ಬಿಡ್ತೀನ ಅಂತ ಅವರು ಅವರಲ್ಲಿರೋ ಪರ್ಸನಾಲಿಟಿನ ಬಿಟ್ಟು ಬೇರೆ ಏನಾದ್ರು ಪೋರ್ಟ್ರೇ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ ಸೆಲೆಕ್ಟ್ ಆಗ್ಬೇಕು ಅನ್ನೋದು. ಸೊ ದಟ್ ಈಸ್ ಅ ರಾಂಗ್ ಎಕ್ಸಾಂಪಲ್ ಟು ಸೆಟ್. ಸೊ ಐ ಥಿಂಕ್ ದಟ್ ಒನ್ ಥಿಂಗ್ ವೆಂಟ್ ರಾಂಗ್. ನಮ್ಮ ಕಂಟೆಸ್ಟೆಂಟ್ಸ್ ಕಡೆಯಿಂದ ಅದು ಒಂದು ತಪ್ಪಾಯ್ತು ಅನ್ಸುತ್ತೆ. ನಾನು ತುಂಬ ಎಕ್ಸಾಂಪಲ್ಸ್ ಆ ಥರ ನೋಡಿದೆ ಆ್ಯಂಡ್ ಐ ಡೋಂಟ್ ಅಗ್ರಿ ವಿತ್ ದ್ಯಾಟ್. ಸೊ ಅದನ್ನು ನಾನು ನೋಡಿದಾಗ್ಲೂ ನಾನು ಆ ಥರ ಮಾಡಬೇಕು ಅಂತ ನಂಗೆ ಅನ್ನಿಸ್ಲಿಲ್ಲ. ಸೊ ಐ ವಾಸ್ ಲೈಕ್ ನಾನು ಸೆಲೆಕ್ಟ್ ಆಗಬೇಕು ಅಂತ ನಾನು ಜಗಳ ಆಡೋದೇ ಆಗಲಿ ಏನೇ ಆಗಲಿ. ಸೊ ಅಲ್ಲಿ ಹೋದಾಗ್ಲೂ ನನ್ನ ಪಕ್ಕದಲ್ಲಿರುವಂಥ ಕಂಟೆಸ್ಟೆಂಟ್ ಅವರು ನನ್ನ ಕಾಲೆಳಿಯಕ್ಕೆ ಟ್ರೈ ಮಾಡ್ತಾಯಿದ್ರು. ಬಟ್ ನಾನು ಅವ್ರಿಗೇನು ರಿಯಾಕ್ಟ್ ಮಾಡಲಿಲ್ಲ, ಬಿಕಾಸ್ ನಾನು ಆ ಥರ ಮಾಡಲ್ಲ. ಈವನ್ ಇನ್ ರಿಯಲ್ ಲೈಫ್ ಯಾರಾದರೂ ನನಗೇನಾದರೂ ಹೇಳಿದ್ರೆ ಲೈಕ್ ಅಂಟಿಲ್ ಅನ್ಲೆಸ್ ಲೈಕ್ ನೀವು ನನ್ನ ಫ್ರೆಂಡ್, ಯು ಆರ್ ಇಂಪಾರ್ಟೆಂಟ್ ಟು ಮೀ ಇನ್ ಮೈ ಲೈಫ್, ಸೊ ಪ್ರಾಬ್ಲಿ ನಿಮಗೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ಬೋದೇನೋ. ಬಟ್ ಯಾರೋ ಗೊತ್ತಿಲ್ದಿರೋರು ಏನೋ ಬಂದು ಹೇಳ್ತಿದ್ದಾರೆ ಅಂದರೆ ನಾನು ಫೈಟ್ ಮಾಡಲು ಓಕೆ ಫೈನ್, ನಿಮ್ಮ ಮೈಂಡಲ್ಲಿ ಇದ್ದಿರೋದು ಅಷ್ಟಂತ ಬಿಟ್ಟು ಬಂದ್ಬಿಡ್ತೀನಿ. ಸೊ ನಾನು ಅಲ್ಲೂ ಅದನ್ನೇ ಮಾಡಿದೆ. ಓಕೆ ಏನೋ ಹೇಳ್ತಾ ಇದ್ದಾರೆ ಹೇಳ್ಕೊಳ್ಳಿ, ಐ ಡೋಂಟ್ ಅಗ್ರಿ ವಿತ್ ಯು ಬಟ್ ಇದು ಅನ್ನೋ ಥರ. ಅದು ಸ್ಟೇಜ್ ಕೆಳಗೆ ಬಂದಮೇಲೆ ಅವ್ರು ಹೇಳಿದ್ರು ಅದು ಬರೀ ಶೋಗಷ್ಟೇ, ಸಾರಿ ಅಂತ. ಸೊ ಇಟ್ಸ್ ಲೈಕ್ ಅದು ಯಾಕೆ ಹಾಗೆ? ಸೊ ಲೈಕ್ ನಿಮ್ಮಲ್ಲಿ ಒಳ್ಳೆತನ ಇದೆ ಅಂದರೆ ಸ್ಟೇಜ್ ಮೇಲೂ ಅದೇ ಥರ ಇರ್ಬೋದಿತ್ತಲ್ಲ. ಅಂದರೆ ಅವರು ಅದನ್ನೇ ಹೇಳ್ತಾರೆ, ಲೈಕ್ ಜಡ್ಜಸ್ ಅಟೆನ್ಷನ್ ಬೇಕು, ಸೊ ನಾವು ಮಾತಾಡಕ್ಕೆ ನಾವು ಆಪರ್ಚುನಿಟಿ ತಗೋಬೇಕು. ಅದರಲ್ಲೂ 3-4 ಜನ ಹೋದಾಗ ಯು ಹ್ಯಾವ್ ಟು ಫೈಟ್, ಸರ್ವೈವಲ್ ಆಫ್ ದಿ ಫಿಟೆಸ್ಟ್ ಅಂತ ಬರುತ್ತೆ ಅಂತ. ಬಟ್ ಲೈಕ್ ನೀವು ಬಿಗ್ ಬಾಸ್ಗೆ ಹೋದ್ರೂ ಒಂದು 20-25 ಜನ ಇರ್ತಾರೆ ಅಲ್ಲಿ. ಸೊ ಅಲ್ಲೂ ಸರ್ವೈವ್ ಆಗಬೇಕು ಅಂತಲೇ ನೀವು ಏನೋ ಬೇರೆ ಪರ್ಸ್ನಾಲಿಟಿನ ಇಟ್ಕೊಂಡು ಕೂರಕ್ಕಾಗಲ್ಲ. ಈಗ ಹನುಮಂತು ಸರ್ ಅವ್ರು ವಿನ್ ಆದಾಗ್ಲೂ ಅವ್ರು ಎಷ್ಟು ಕಾಮನ್ ಕಂಪೋಸ್ಡ್ ಆಗಿದ್ರು, ಅವ್ರೇನು ಎಲ್ಲರ ಜೊತೆ ಜಗಳ ಆಡ್ತಾ ಇರಲಿಲ್ಲ. ಸೊ ಐ ಥಿಂಕ್ ನಮ್ಮ ಪರ್ಸ್ನಾಲಿಟಿನ ನಾವು ರಿಯಲ್ ಆಗಿ ಇಟ್ಕೊಳ್ಳೋದೇ ಐ ಥಿಂಕ್ ಮ್ಯಾಟರ್ಸ್ ದಿ ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಅನ್ಸುತ್ತೆ. ಬಟ್ ಅದನ್ನ ಅಗ್ನಿ ಪರೀಕ್ಷೆಯಲ್ಲಿ ಅದು ಮ್ಯಾಟರ್ ಆಗಲಿಲ್ಲ ಅಷ್ಟೇ. ನಾನೆಲ್ಲ ಒಂದ್ ಕಡೆ ಒಂದು ಟ್ರಾಲ್ ಪೇಜ್ ನಲ್ಲಿ ನೋಡಿದೆ, ನಿರಂಜನ್ ಅವರು ಒಂದು ಮಾತು ಹೇಳ್ತಾರೆ ಸ್ಟೇಜ್ ಮೇಲೆನೆ, ನಾವೆಲ್ಲ ಬಂದಿದ್ದು ಬಹಳ ಕಷ್ಟ ಪಟ್ಕೊಂಡು ಬಂದ್ವಿ, ನಿಮಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಏನಕ್ಕೆ ಈ ತರ ಮಾಡ್ತಾ ಇದ್ದೀರಾ ಅಂತ. ಅಂದ್ರೆ ಇವಾಗ ಅವರಿಗೆ ಡೈರೆಕ್ಟ್ ಬಿಗ್ ಬಾಸ್ ಕಾಲ್ ಮಾಡ್ತಾರೆ, ಒಂದಷ್ಟು ಯಾರಿಗೂ ಹೇಳ್ಬಿಡಿ ಅನ್ನೋದಿರುತ್ತೆ, ಒಂಥರ ಏನೋ ಕಾಂಟ್ರಾಕ್ಟ್ಗಳು ಅವ್ರದ್ದೇನಿರುತ್ತೆ, ಡೈರೆಕ್ಟ್ ಮನೆಗೆ ಹೋಗ್ತಾರೆ. ಬಟ್ ನಿಮಗೆ ಅದು ಕಷ್ಟ ಅನ್ಸುತ್ತಾ, ಇದು ಕಷ್ಟ ಅನ್ಸುತ್ತಾ? ಆಕ್ಚುಲಿ ಈಗ ನನ್ನ ಕಷ್ಟ ಜಾಸ್ತಿ ನಿನ್ ಕಷ್ಟ ಕಮ್ಮಿ, ನಿನ್ ಕಷ್ಟ ಜಾಸ್ತಿ ನನ್ ಕಷ್ಟ ಕಮ್ಮಿ ಅಂತ ಹೇಳಕ್ಕಾಗಲ್ಲ. ಎಲ್ಲರಿಗೂ ಅವ್ರದೇ ಕಷ್ಟ ಇರುತ್ತೆ, ಅವ್ರದೇ ಒಂದು ಜರ್ನಿ ಇರುತ್ತೆ. ನಿರಂಜನ್ ಸರ್ ಅವ್ರು ಹೇಳಿದ ಪ್ರಕಾರ ಲೈಕ್ ನಾವು ತುಂಬಾ ಶೋಸ್ ಮಾಡಿ ಕಷ್ಟಪಟ್ಮೇಲೆ ನಮಗೆ ಆಪರ್ಚುನಿಟಿ ಸಿಕ್ಕಿದ್ದು, ನೀವು ಇನ್ನ ಅದೇನು ಮಾಡದೆ ನೀವು ಡೈರೆಕ್ಟ್ ಬಿಗ್ ಬಾಸ್ಗೆ ಬರ್ತಿರೋ ಅಂತ ಆಪರ್ಚುನಿಟಿ ಸಿಕ್ಕಿದೆ ಅನ್ನೋ ತರ ಕನ್ವೆ ಮಾಡಿದ್ದು. ಬಟ್ ಅದೇ ಅಲ್ವಾ, ಸೊ ನೀವು ನಿರಂಜನ್ ಸರ್ ಅವ್ರು ಏನು ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮದೇ ಆದಂಥ ಒಂದು ಸ್ಟ್ರಗಲ್ ಇರುತ್ತೆ, ನೀವೇ ಒಂದು ಅಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿರ್ತೀರಾ. ಸೊ ಐ ನೋ ಆ್ಯಸ್ ಅ ಆರ್ಟಿಸ್ಟ್ ಐ ಹ್ಯಾವ್ ರೆಸ್ಪೆಕ್ಟ್ ಫಾರ್ ದ್ಯಾಟ್ ಸ್ಟ್ರಗಲ್. ಬಟ್ ಕಾಮನರ್ಸ್ ಅದಕ್ಕಿಂತ ಇನ್ನೂ ಕಷ್ಟಪಟ್ಟಿರ್ತಾರೆ, ಅವ್ರದ್ದೇ ಆದಂಥ ಕಷ್ಟ ಇರುತ್ತೆ. ಈವನ್ ಅಗ್ನಿ ಪರೀಕ್ಷೆಗೆ ಬಂದು ನಿಲ್ಲೋಕ್ಕೂ 4-5 ರೌಂಡ್ ಕ್ಲಿಯರ್ ಮಾಡಿದ್ದೀವಿ. ಅಲ್ಲಿ ನೀವು ಏನೇ ಅಂತ ಹೇಳಿದ್ರು, ಏನೇ ಟಾಸ್ಕ್ ಕೊಟ್ಟರು ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಲೈಫ್ ಸ್ಟ್ರಗಲ್ಸು ಬರೀ ಆಡಿಷನ್ ಕೊಡೋದ್ರಲ್ಲಿ ಇರಲಿಲ್ಲ, ಸರ್ವೈವ್ ಆಗೋಕ್ಕಿದೆ. ಎಷ್ಟೊಂದು ಜನ ಅಲ್ಲಿ ಬಂದಿದ್ದಂಥ ಒಬ್ರು ಕಂಟೆಸ್ಟೆಂಟ್ಸ್ ಹೇಳ್ತಾ ಇದ್ರು, ಬರೋಕ್ಕೆ ಇಲ್ಲಿ ಬಂದು ಆಡಿಷನ್ ಕೊಡೋಕ್ಕೆ ನಮ್ಮಮ್ಮ ಒಂದು ಓಲೆ ಅಡ ಇಟ್ಟು ಬಂದಿದ್ದೀನಿ ಅಂತ. ಸೊ ಕಾಮನರ್ಸ್ಗೂ ಅವ್ರದ್ದೇ ಆದಂಥ ಸ್ಟ್ರಗಲ್ ಇರುತ್ತೆ. ಅದು ಶೋಗೆ ಬರೋಕ್ಕೆ ಸ್ಟ್ರಗಲ್ ಇಲ್ಲದೆ ಇರ್ಬೋದು, ಬಟ್ ಸರ್ವೈವ್ ಆಗೋಕ್ಕೆ ಬದುಕಕ್ಕೇನೆ ಕಾಮನರ್ ಸ್ಟ್ರಗಲ್ ಮಾಡಿ ಬಂದಿರ್ತಾರೆ. ಸೊ ಆ ಸ್ಟ್ರಗಲ್ಗೆ ನಿಮಗೆ ರೆಸ್ಪೆಕ್ಟ್ ಇರಬೇಕು. ನೀವು ಎಷ್ಟು ಆಡಿಷನ್ಸ್ ಕೊಟ್ಟಿದ್ದೀರಾ ಅದಕ್ಕೆ ನಮ್ಮ ಕಡೆಯಿಂದ ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇದೆ ಅಂದರೆ, ನೀವು ಆ್ಯಸ್ ಅ ಸೆಲೆಬ್ರಿಟಿ ಕಾಮನರ್ಸ್ ಅವ್ರು ಸರ್ವೈವ್ ಆಗೋಕ್ಕೆ ಬದುಕಕ್ಕೆ ನಾವು ಏನು ಕಷ್ಟಪಟ್ಟಿದ್ದೀವಿ ಅದಕ್ಕೆ ನಿಮ್ಮ ಕಡೆಯಿಂದನೂ ರೆಸ್ಪೆಕ್ಟ್ ಇರಬೇಕು. ಯಾರ ಕಷ್ಟನೂ ಮೇಲೆ ಕೆಳಗಿರಲ್ಲ, ಅವ್ರದ್ದಾದಂಥ ಕಷ್ಟ ಇರುತ್ತೆ. ಸೊ ಇಲ್ಲ, ದಟ್ ಈಸ್ ಆಲ್ಸೋ ಐ ಡೋಂಟ್ ಅಗ್ರಿ.
ಅಂದ್ರೆ ಬಿಗ್ ಬಾಸ್ಗೋಸ್ಕರನೇ ಓಲೆ ಆಡ ಇಟ್ಟಿರೋದಂತ. ಅಂದ್ರೆ ಅಲ್ಲಿ ಇದ್ದಾಗ ಒಬ್ರು ಲೈಕ್ ಐ ವುಡ್ ನಾಟ್ ಲೈಕ್ ಟು ರಿವೀಲ್ ಯಾರು ಅಂತ, ಬಟ್ ನಾವು ಕುತ್ಕೊಂಡು ನಮ್ದು ಏನೋ ಒಂದ್ ದಿನ ಟೈಮ್ ಇತ್ತು, ಏನು ಮೊಬೈಲ್ ಇರಲಿಲ್ಲ, ನಮ್ ಲೈಫ್ ಸ್ಟ್ರಗಲ್ಸ್ ಎಲ್ಲ ಹೇಳ್ಬೇಕಾದ್ರೆ ಒಬ್ರು ಕಂಟೆಸ್ಟೆಂಟ್ಸ್ ಹೇಳ್ಕೊಂಡಿದ್ರು ಲೈಕ್ ಬಂದು ಇಲ್ಲಿ ಆಡಿಷನ್ ಕೊಡಕ್ಕೆ ಅದು ಅಟ್ಲೀಸ್ಟ್ ಸ್ವಲ್ಪ ಅಮೌಂಟ್ಗೋಸ್ಕರ ಹಂಗಿಟ್ಟು ಬರ್ಬೇಕಾಯ್ತು. ಅವ್ರು ಇನ್ನೂ ಇದಾರ ಅಲ್ಲಿ ಅಥವಾ ಇಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ. ಸೊ ಬೇರೆಯವ್ರ ಸ್ಟೋರಿನ ರಿವೀಲ್ ಮಾಡಕ್ ನಂಗೆ ಇಷ್ಟ ಅಲ್ಲ. ಬಟ್ ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದ್ದೇನೆ ಅಂದ್ರೆ ಆ ತರ ತುಂಬಾ ಸ್ಟೋರಿಗಳಿತ್ತು. ಈಗ ನನ್ನ ಫ್ರೆಂಡ್ ಒಬ್ರು ಸಂಸ್ಕೃತಿ ಅನ್ನೋರು ರಿಜೆಕ್ಟ್ ಆಗಿ ಹೋದ್ರು. ಅವ್ರ ಜೊತೆ ಬಂದಂತ ಕಂಟೆಸ್ಟೆಂಟು ಸ್ಟಾರ್ ಕಂಟೆಸ್ಟೆಂಟ್ ಆಗಿನ ಇದ್ದಾರೆ. ಸೊ ಅವ್ರದೇ ಆದಂತ ಒಂದು ಸ್ಟ್ರಗಲ್ ಇದೆ, ಎಲ್ಲರಿಗೂ ಅವ್ರದೇ ಆದಂತ ಒಂದು ಜರ್ನಿ ಇದೆ. ಅದೆಲ್ಲ ಕೇಳ್ಬಿಟ್ರೆ ಅಲ್ಲಿ ಕುತ್ಕೊಂಡು ಏನ್ ಕಾನ್ವರ್ಸೇಷನ್ ಎಲ್ಲರೂ ಅವ್ರ ಲೈಫ್ ಬಗ್ಗೆ ಹೇಳ್ಕೊಂಡ್ರು ಲೈಕ್ ಯು ವಿಲ್ ಸ್ಟಾರ್ಟ್ ಕ್ರೈಯಿಂಗ್ ಆ ತರ ಒಂದಿದೆ. ಅದನ್ನ ಎಲ್ಲಾನು ಸ್ಟೇಜ್ ಮೇಲೆ ಎಲ್ಲರೂ ಹೇಳ್ಕೊಂಡಿರಲ್ಲ. ಸೊ ಹೇಳ್ಕೊಂಡಿಲ್ಲ ಅಂದ ತಕ್ಷಣ ಕಷ್ಟ ಇಲ್ಲ ಅಂತ ಅಲ್ಲ, ಇದು ಒಂದು ದೊಡ್ಡ ವೇದಿಕೆ, ಅಷ್ಟು ದೊಡ್ಡ ವೇದಿಕೆ ಸಿಕ್ಕಿರೋದಕ್ಕೆ ಎಲ್ಲರಿಗೂ ಗ್ರೇಟ್ಫುಲ್ ಇದೆ. ನನ್ಗಂತೂ ಅಲ್ಲಿ 5 ನಿಮಿಷ ನಂಗೆ ಟೈಮ್ ಸಿಕ್ಕಿರ್ಬೋದು, ಬಟ್ 5 ನಿಮಿಷ ಸಿಕ್ತಲ್ಲ ಅಂತಾನೆ ನಂಗೆ ತುಂಬಾ ಖುಷಿ ಇದೆ. ಬಟ್ ಹಂಗಂತ ಅಲ್ಲಿ ಬಂದಿದಂತ ಕಾಮನರ್ ಸ್ಟ್ರಗಲ್ ಇಲ್ಲ ಅಂತಲ್ಲ, ಅವ್ರದೇ ಆದಂತ ತುಂಬಾ ಸ್ಟ್ರಗಲ್ಸ್ ಇದೆ. ಬಟ್ ಅಲ್ಲಿ ಒಂದೇ ಏಜ್ ಲಿಮಿಟ್ ಅವ್ರು ಕೂಡ ಇರ್ಲಿಲ್ಲ, ಬಹಳ ದೊಡ್ಡವ್ರು ಕೂಡ ಬಂದಿದ್ರು, ಯೋಗಾಸನ ಎಲ್ಲ ಮಾಡ್ತಾ ಇದ್ರು. ನೋಡಿ ತುಂಬಾ ಖುಷಿ ಆಯ್ತು ನನ್ಗೆ. ನಮ್ಮ ಅಪ್ಪ ಅಮ್ಮ ಕೂಡ ಟೀಚರ್ಸ್, ಅವರು ಕೂಡ ಟೀಚರ್ಸ್. ಅವರಲ್ಲಿರುವಂತ ಎಂತೂಸಿಯಾಸಮ್, ಎನರ್ಜಿ ನೋಡಿದ್ರೆ ಅಷ್ಟು ಇನ್ಸ್ಪೈರಿಂಗ್ ಆಗಿದೆ. ಅವರೇ ಅಂತ ಅಲ್ಲ, ನಾನು ಹೇಳಿದ್ನಲ್ಲ 60 ಜನ, ನಾನು GD ರೌಂಡ್ಗೆ ಹೋದಾಗ ನನ್ಗಷ್ಟು ಖುಷಿ ಆಗಿರ್ಲಿಲ್ಲ. 10 ಜನನ ನೋಡಿದ್ದೆ ಅಷ್ಟೇ. 10 ಜನದಲ್ಲಿ ನನ್ಗೆ ಒಂದು ಯಾರು ಅಷ್ಟು ಸ್ಟ್ಯಾಂಡ್ ಔಟೇ ಆಗ್ಲಿಲ್ಲ. ಓ ಇವ್ರದ್ರಲ್ಲಿ ಗ್ರೇಟ್ ಪರ್ಸನಾಲಿಟಿ ಇದೆ ವಾವ್ ಅನ್ನೋ ತರ. ಸೊ ನಾನು ಅಯ್ಯೋ ಯಾರು ಅಷ್ಟು ಇಂಪ್ರೆಸಿವ್ ಅನ್ನಿಸ್ಲಿಲ್ವಲ್ಲ ನನಗೆ ಅಂತ. ನನ್ನ GD ರೌಂಡಲ್ಲಿ ನಾನಿದ್ವಿ, ಇನ್ನೊಬ್ರು ಸಂಸ್ಕೃತಿ ಅಂತ ಹೇಳಿದ್ನಲ್ಲ ಅವರಿದ್ರು. ನನ್ನನ್ನು ಕೇಳಿದಾಗ್ಲೂ ನಾನು ಹೇಳಿದ್ದೆ ಸಂಸ್ಕೃತಿ ಅವ್ರು ಬರಬೇಕು ಅಂತ. ಸೊ ನಾವಿಬ್ಬರು ಅಗ್ನಿ ಪರೀಕ್ಷೆಗೆ ಬಂದಿದ್ವಿ ನಮ್ಮ ಟೀಮಲ್ಲಿ. ಆಗ ನನಗಷ್ಟು ಇಂಪ್ರೆಸಿವ್ ಅನ್ಸಿರ್ಲಿಲ್ಲ. ಬಟ್ 60 ಮೆಂಬರ್ಸ್ನ ಮೀಟ್ ಮಾಡಿದಾಗ ನಾನು ಅಯ್ಯೋ ದೇವ್ರೆ, ಈ ಥರ ಟ್ಯಾಲೆಂಟ್ ಇಲ್ಲ ಅನ್ನಂಗಿಲ್ಲ. ಅಲ್ಲಿ ಎಲ್ಲ ಥರದ ಟ್ಯಾಲೆಂಟು ಅಲ್ಲಿ 60 ಮೆಂಬರ್ಸ್ ರೂಮಲ್ಲಿತ್ತು. ಆಲ್ 60 ಪೀಪಲ್ ವರ್ ಅಮೇಝಿಂಗ್. ಐ ವಾಸ್ ಇಂಪ್ರೆಸ್ಡ್. ಓಕೆ, ಲೈಕ್ ಇವಾಗ ಏನೇನು ಸ್ವಲ್ಪ ದಿನ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ನೇನಾದ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅಂತ ಏನಾದ್ರು ಬಂದ್ರೆ? ಗೊತ್ತಿತ್ತು ಈ ಕ್ವೆಶನ್ ಬಂದೇ ಬರುತ್ತೆ ಅಂತ. ಆಕ್ಚುಲಿ ಬಿಗ್ ಬಾಸ್ ಈಗ ನನ್ನ ಲೈಫ್ದು ಮುಗ್ದೋಗಿರೋ ಚಾಪ್ಟರ್. ನನ್ಗೆ ಬೇರೆ ಚಾನೆಲ್ ಇಂದ ಒಂದು ಶೋ ಆಫರ್ ಬಂದಿದೆ. ಸೊ ಅದಕ್ಕೆ ಈಗ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಬಟ್ ಇನ್ನ ಡಿಸೈಡ್ ಮಾಡಿಲ್ಲ ನಾನು. ಸೊ ಈ ಇಂಟರ್ವ್ಯೂ ಮುಗಿಸ್ಕೊಂಡು ಅಲ್ಲೇ ಹೋಗ್ತಾ ಇರೋದು. ಸೊ ಆ ಶೋ ಇನ್ನ ಕನ್ಸಿಡರ್ ಮಾಡಿಲ್ಲ. ಬಟ್ ಒಂದ್ಸರಿ ಟೀಮ್ ಜೊತೆ ಮಾತಾಡೋಣ ಅಂತ ಹೋಗ್ತಾ ಇದ್ದೀನಿ. ಈಗ ಬೇರೆ 1-2 ಕಾಲ್ಸ್ ಬಂದಿದೆ. ಬಟ್ ನನ್ನ ಮೇನ್ ಗೋಲ್ ಇರೋದು ನಾನು ಸ್ಟಾರ್ಟ್ಅಪ್ ಮಾಡಬೇಕು ಅಂತ. ಸೊ ನಾನು ರಿಜೆಕ್ಟ್ ಆಗಿ ಬಂದಿದ್ದರಿಂದ ಮತ್ತೆ ನನ್ನ ಸ್ಟಾರ್ಟ್ಅಪ್ ಕೆಲಸನೇ ಶುರು ಆಗಿದೆ. ತುಂಬಾ ಜನ ನಂದು ಪ್ರೋಮೋ ವೈರಲ್ ಆಗಿ ನನ್ನ ಜನಕ್ಕೆ ಪರಿಚಯ ಆದ್ಮೇಲೆ ಜಾಬ್ ಆಪರ್ಚುನಿಟಿ ಇದೆಯಾ ಅಂತೆಲ್ಲ ಮೆಸೇಜ್ ಹಾಕಿದ್ದಾರೆ. ಸೊ ನನ್ನ ಕಂಪ್ನಿಯಲ್ಲಿ ಎಷ್ಟು ಆಗುತ್ತೆ, ಇನಿಷಿಯಲಿ ವಿ ಆರ್ ಸ್ಟಾರ್ಟಿಂಗ್ ಸ್ಮಾಲ್, ಬಟ್ ಎಷ್ಟು ಆಪರ್ಚುನಿಟಿ ಸಿಗುತ್ತೆ ಅದನ್ನ ಮತ್ತೆ ಲೈಕ್ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡೋಣ ಅಂತ ನೆಕ್ಸ್ಟ್ ನನ್ನ ಪ್ಲಾನ್ ಇರೋದು. ಸೊ ಈಗ ಬರ್ತೀರಾ ನೆಕ್ಸ್ಟ್ ಏನ್ ಕಾಲ್ಸ್ ಬಂದಿದೆ ಅದನ್ನ ಅಟೆಂಡ್ ಮಾಡಿ ನನಗೆ ಮ್ಯಾಚ್ ಆಗುತ್ತಾ ಅಂತ ಟ್ರೈ ಮಾಡ್ತಿದ್ದೀನಿ. ಅಂಡ್ ಒನ್ ಮೋರ್ ಮೇನ್ ಇಂಪಾರ್ಟೆಂಟ್ ಸ್ಟಾರ್ಟ್ಅಪ್. ಸೊ ಬಿಗ್ ಬಾಸ್ ಅದು ಮುಗ್ದೋಗಿರೋ ಚಾಪ್ಟರ್. ಐ ಆಮ್ ವೆರಿ ಗ್ರೇಟ್ಫುಲ್ ನನ್ನ ಲೈಫಲ್ಲಿ ಕಲರ್ಸ್ ಟಿವಿ ಅವ್ರು ನಂಗೆ ಚಾನ್ಸ್ ಕೊಟ್ಟಿದ್ದಾರೆ ಅಂತ. ಬಟ್ ಇಟ್ ಇಸ್ ಓವರ್, ಇಟ್ ಇಸ್ ಇನ್ ದ ಪಾಸ್ಟ್. ನಾನು ನೆಕ್ಸ್ಟ್ ಚಾಪ್ಟರ್ಗೆ ನಾನು ಮೂವ್ ಆನ್ ಆಗ್ತಿದ್ದೀನಿ. ನಾನು ತುಂಬ ಖುಷಿಯಾಗಿದ್ದೀನಿ. ಸೊ ವೈಲ್ಡ್ ಕಾರ್ಡ್ ಬರುತ್ತೆ ಮತ್ತೆ ಹೋಗೋಣ ಅದು ಇದು ಏನೋ ಸದ್ಯಕ್ಕೆ ತಲೆಯಲ್ಲಿಲ್ಲ. ಇಲ್ಲ, ನನಗೊಂದು 2 ಕ್ಯೂರಿಯಾಸಿಟಿ ಕ್ವಶನ್ ಇದೆ. ಯಾಕಂದ್ರೆ ನೀವು ನಾಸಾದಲ್ಲಿ ವರ್ಕ್ ಮಾಡಿದ್ದೀರಾ, ಜೊತೆಗೆ ಮಾಡೆಲ್ ಕೂಡ ಹೌದು. ಸೊ ಈ ನಾಸಾದಲ್ಲಿ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೀನಿ ಅಂದ್ರೆ ಅದು ಹೇಗಿರುತ್ತೆ ಪ್ರೋಸೆಸ್? ಎವ್ರಿ ಇಯರ್ ಒಂದು ಚಾಲೆಂಜ್ ಬರುತ್ತೆ. ಇದು ಕ್ಯಾನ್ ಸ್ಯಾಟಲೈಟ್ ಕಾಂಪಿಟೇಷನ್ ಅಂತ. ಸೊ ಎವ್ರಿ ಇಯರ್ ಒಂದು ಗೋಲ್ ಇರುತ್ತೆ, ಒಂದು ಚಾಲೆಂಜ್ ಇರುತ್ತೆ. ಸೊ ನಾನು 3rd ಇಯರ್ ಅಲ್ಲಿ ಇಸ್ರೋಲ್ ಇಂಟರ್ನ್ಶಿಪ್ ಮಾಡಿದ್ದು. ಅದರಿಂದ ಇನ್ಸ್ಪೈರ್ ಆಗಿ ಏನಾದರೂ ಮಾಡಬೇಕು ಅಂತ ಈ ಪ್ರಾಜೆಕ್ಟ್ ನ ಡಿಸೈನ್ ಮಾಡಿ ನಾಸಾ ಜೊತೆ ಇನ್ನ ಅದರ್ ಕಂಪ್ನೀಸ್ ಇರುತ್ತೆ ಸ್ಪಾನ್ಸರ್. ಸೊ ಅವ್ರಿಗೆ ಪ್ರೆಸೆಂಟ್ ಮಾಡಬೇಕು. ಸೇಮ್ ಬಿಗ್ ಬಾಸ್ ಅಲ್ಲಿ ಹೇಗೆ ಲೆವೆಲ್ಸ್ ಇರುತ್ತೆ ಅಲ್ಲೂ ಲೆವೆಲ್ಸ್ ಇರುತ್ತೆ. ಸೊ ಅದು ಆಕ್ಚುಲಿ ವರ್ಲ್ಡ್ ವೈಡ್ ಕಾಂಪಿಟೇಷನ್. ಅದು ಎಲ್ಲಾ ಕಂಟ್ರಿಯಿಂದ ಅಪ್ಲಿಕೇಶನ್ಸ್ ಬಂದಿರುತ್ತೆ. ಸೊ ಅದರಲ್ಲಿ ಯಾರಿಗೆ ಡಿಸೈನ್ ಸೂಟ್ ಆಗುತ್ತೆ ಸೊ ಅವ್ರಿಗೆ ಇನ್ವೈಟ್ ಬರುತ್ತೆ. ಸೊ ನಮಗೆ ಇನ್ವೈಟ್ ಬಂದು ನಾವು US ವೀಸಾ ತಗೊಂಡು ನಾವು ಟೆಕ್ಸಸ್ ಹೋಗಿದ್ದು. ಅಲ್ಲಿ ಹೋಗಿ ನಮ್ದು ಏನು ಡಿಸೈನ್ ನಾವು ಪ್ರೆಸೆಂಟ್ ಮಾಡಿದ್ವಿ ಅದನ್ನ ನಾವು ಹೋಗಿ ಸ್ಯಾಟಲೈಟ್ನ ತೋರಿಸಿ ತುಂಬ ಟೆಸ್ಟ್ಗಳಿರುತ್ತೆ. ಆ ಟೆಸ್ಟಲ್ಲಿ ನಮ್ಮ ಸ್ಯಾಟಲೈಟ್ ಎಲ್ಲ ಪಾಸ್ ಆಗಬೇಕು. ಪಾಸ್ ಆದರೆ ನಾಸಾ ಅವರು ರಾಕೆಟ್ ಕೊಡ್ತಾರೆ. ಅದರಲ್ಲಿ ಲಾಂಚ್ ಮಾಡಿ ಟು ಅ ಸರ್ಟನ್ ಹೈಟ್ ಆರ್ಬಿಟರ್ಗೆ ಅವ್ರಿಗೂ ಹೋಗೋಕ್ಕೆ ಪರ್ಮಿಷನ್ ಇರಲ್ಲ. ಟು ಅ ಸರ್ಟನ್ ಆಲ್ಟಿಟ್ಯೂಡ್ ಪರ್ಮಿಷನ್ ಸಿಗುತ್ತೆ. ಅಲ್ಲಿಂದ ನಾವು ಸ್ಯಾಟಲೈಟ್ ಹೊರಗೆ ಬಂದು ಅದು
ಸೆಂಡ್ ಆಗಿ ಏನ್ ರೆಗ್ಯುಲರ್ ಸ್ಯಾಟಲೈಟ್ ಏನ್ ಡೇಟಾ ಕಲೆಕ್ಟ್ ಮಾಡುತ್ತೆ ಅದನ್ನ ನಮ್ ಸ್ಕ್ಯಾನ್ ಸೈಟ್ ಸ್ಯಾಟಲೈಟ್ ಕೂಡ ಅದೇ ಕೆಲಸ ಮಾಡ್ಬೇಕು. ಅದ್ ಮಾಡಿದಾಗ ಯಾರ್ದು ಸ್ಯಾಟಲೈಟ್ ತುಂಬಾ ಅಕ್ಯುರೇಟ್ ಆಗಿರುತ್ತೆ ಅವ್ರದ್ದು ಮೇಲ್ ರ್ಯಾಂಕಿಂಗ್ ಹೋಗುತ್ತೆ. ಅಷ್ಟು ಕಂಟ್ರೀಸ್ ಏನ್ ಬಂದಿರುತ್ತೆ. ಹೌದಾ? ಸೊ ನಮ್ದು ಇಂಡಿಯಾ 24th ರ್ಯಾಂಕಿಂಗ್ ಬಂದಿದ್ದು ಆ ಇಯರ್ ಅಲ್ಲಿ. ದೇವರ್ ಮೋರ್ ದನ್ 200 countries. 200 ಕಂಟ್ರಿ. ಸೊ ಅಷ್ಟು ಅದ್ರಲ್ಲೂ ಅಷ್ಟು ಕಂಟ್ರೀಸ್ ಅವರು ಐಡಿಯಾ ಅಪ್ರೂವ್ ಆಗಿರೋರು, ಅಪ್ರೂವ್ ಆಗದೆ ಇರೋರು ಇನ್ನ ತುಂಬಾ ಟೀಮ್ಸ್ ತುಂಬಾ ಪ್ರಾಜೆಕ್ಟ್ಸ್ ಅಪ್ಲೈ ಮಾಡಿರ್ತಾರೆ. ಸೊ ಇಟ್ ಇಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ಈ ಮಿಸ್ ಇಂಡಿಯಾ ಕಾಂಪಿಟೇಷನ್ ಎಲ್ಲ ಅಂದ್ರೆ ಯಾವ ರೀತಿ ನಡೆಯುತ್ತೆ, ಹೆಂಗೆ ಸೆಲೆಕ್ಟ್ ಆಗ್ತೀರಾ ನೀವು, ಅಥವಾ ಅವ್ರು ಹೆಂಗೆ ಸೆಲೆಕ್ಟ್ ಮಾಡ್ಕೋತಾರೆ, ಅದ್ರ ಪ್ರೋಸೆಸ್ ಬಗ್ಗೆ? ಸೊ ಎವ್ರಿ ಇಯರ್ ಇದು ನಡೆಯುತ್ತೆ. ಸೊ ಮಿಸ್ ಇಂಡಿಯಾ ವರ್ಲ್ಡ್, ಮಿಸ್ ಇಂಡಿಯಾದಲ್ಲಿ ಹೇಗಾಗುತ್ತೆ ಅಂದ್ರೆ ಈಗ ಮಿಸ್ ಇಂಡಿಯಾ ನೀವು ವಿನ್ ಆದ್ಮೇಲೆ ನೀವು ಇಂಡಿಯಾನ ಒಂದು ಕಾಂಪಿಟೇಷನ್ ಹೋಗಿ ರೆಪ್ರೆಸೆಂಟ್ ಮಾಡ್ತೀರಾ. ಅದು ಮಿಸ್ ಇಂಡಿಯಾ ವರ್ಲ್ಡ್ ಆಗಿರ್ಬೋದು, ಮಿಸ್ ಇಂಡಿಯಾ ಯೂನಿವರ್ಸ್ ಆಗಿರ್ಬೋದು, ಅಥವಾ ಮಿಸ್ ಇಂಡಿಯಾ ಅರ್ತ್ ಆಗಿರ್ಬೋದು. ಸೊ ಇದು ಮೇನ್ 3 ಕಾಂಪಿಟೇಷನ್ಸ್ ನಡೆಯೋದು. ಸೊ ಇದರಲ್ಲಿ ಸೇಮ್ ಎವ್ರಿ ಇಯರ್ ಇದು ಬಿಡ್ತಾರೆ. ಲೈಕ್ ಈಗ ನಮ್ದು ಅಪ್ಲಿಕೇಶನ್ಸ್ ಓಪನ್ ಆಗಿದೆ ಅಂತ ನೀವು ಅಪ್ಲೈ ಮಾಡ್ತೀರಾ. ಸೇಮ್ ಬಿಗ್ ಬಾಸ್ ವಿಡಿಯೋ ಸಬ್ಮಿಟ್ ಮಾಡಬೇಕು, ಒಂದು ರ್ಯಾಂಪ್ ವಾಕ್, ಒಂದು ಇಂಟ್ರೋ, ಒಂದು ಟ್ಯಾಲೆಂಟ್, 3 ವಿಡಿಯೋ ಸಬ್ಮಿಟ್ ಮಾಡಬೇಕು. ಅದಾಗಿ ನಿಮ್ಗೆ ಇಷ್ಟ ಆದ್ರೆ ದೇ ವಿಲ್ ಇನ್ ಪರ್ಸನ್ ಕರೀತಾರೆ. ಅದು ರೀಜನ್, ಸ್ಟೇಟ್ ಲೆವೆಲ್, ಅದಾದ್ಮೇಲೆ ಮತ್ತೆ ಸೆಮಿಫಿನಾಲೆ, ಫಿನಾಲೆ, ಸೇಮ್ ಪ್ರೊಸೀಜರ್ ಇರುತ್ತೆ. ಸೊ ಫೈನಲ್ ಆಗಿ ಟಾಪ್ 30ನ ಸೆಲೆಕ್ಟ್ ಮಾಡ್ತಾರೆ. ಮಾಡಿ ಆಲ್ಮೋಸ್ಟ್ 1 month 1.5 month ಕಾಂಪಿಟೇಷನ್ ನಡೆಯುತ್ತೆ ಎವ್ರಿ ಡೇ. ಸೊ ನೀವೇನ್ ಮಿಸ್ ಇಂಡಿಯಾ ಫೈನಲ್ ರ್ಯಾಂಪ್ ವಾಕ್ ನೋಡ್ತೀರಾ, ಅದು ಬರೀ ಫೈನಲ್ಸ್ ಅಷ್ಟೇ. ಅದರಿಂದ ತುಂಬಾ ಕಾಂಪಿಟೇಷನ್ಸ್ ನಡೆದಿರುತ್ತೆ. ಸೊ ಅದು ಕಾಂಪಿಟೇಷನ್ಸ್ ಎಲ್ಲ ವಿನ್ ಆಗಿ ಇಂಟರ್ವ್ಯೂ ರೌಂಡ್ ಇರುತ್ತೆ, ಸ್ಮಾರ್ಟ್ನೆಸ್, ಸ್ಪೋರ್ಟ್ಸ್, ಎಲ್ಲಾ ತರದ್ದು ಕಾಂಪಿಟೇಷನ್ಸ್ ನಡೆದಿರುತ್ತೆ. ಅದ್ರಲ್ಲೆಲ್ಲ ಸ್ಕೋರಿಂಗ್ ಆಗಿರುತ್ತೆ. ಸೊ ಫೈನಲಿ ಫಿನಾಲೆಯಲ್ಲಿ ನಮ್ದು ರ್ಯಾಂಪ್ ವಾಕ್, ಇಂಟ್ರೋ, ಫ್ಯೂ ಕ್ವೆಶನ್ಸ್ ಎಲ್ಲ ಇರುತ್ತೆ. ಅದ್ರಲ್ಲಿ ವಿನ್ ಆದ್ರೆ ನೀವು ಇಂಡಿಯಾನ ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಅಂದ್ರೆ ಇಲ್ಲಿ ಏನ್ ಸ್ಪರ್ಧಿಗಳು ಅಂತಾರ ಅವ್ರನ್ನ, ಸ್ಪರ್ಧಿಗಳು ಆ ಮಾಡೆಲ್ಸ್ಗಳನ್ನ ಹೆಂಗೆ ರೆಡಿ ಮಾಡ್ತಾರೆ? ಜೊತೆಗೆ ಸಾಕಷ್ಟು ಜನ ಇರ್ತಾರೆ ಅಲ್ವಾ? ಸೊ ಹೆಂಗೆ ಫಿಲ್ಟರ್ ಮಾಡ್ತಾರೆ? ಸೊ ಸೇಮ್ ಲೈಕ್ ಫಸ್ಟ್ ನಿಮ್ದು ರ್ಯಾಂಪ್ ವಾಕ್ ಎಷ್ಟು ಚೆನ್ನಾಗಿದೆ, ನಿಮ್ ಸೇಮ್ ಸ್ಟ್ರೆಂತ್, ಇದು ಒಂಥರ ರಿಯಾಲಿಟಿ ಶೋನೇ ಅನ್ಕೊಳ್ಳಿ. ಅದ್ರಲ್ಲೂ ನಿಮ್ ಪರ್ಸ್ನಾಲಿಟಿನೇ ಮೇನ್ ಮ್ಯಾಟರ್ ಆಗೋದು ಮಿಸ್ ಇಂಡಿಯಾದಲ್ಲೂ. ಸೊ ನಾನು ಮುಂಬೈಲಿ ಟ್ರೈನಿಂಗ್ ತಗೊಂಡಿರೋದು ರ್ಯಾಂಪ್ ವಾಕ್ ಅದ್ರಲ್ಲೆಲ್ಲ. ಸೊ ಅಲ್ಲಿ ನಾನು ಟ್ರೈನಿಂಗ್ ತಗೋಬೇಕಾದ್ರೇನೆ ಮಿಸ್ ಇಂಡಿಯಾ ಆರ್ಗನೈಸೇಷನ್ಸ್ ಇಂದ ದೇ ಲೈಕ್ ಮೈ ಪ್ರೊಫೈಲ್, ಐ ಹ್ಯಾಡ್ ಗಾಟ್ ಲಾಟ್ ಆಫ್ ಪಾಸಿಟಿವ್ ರಿವ್ಯೂಸ್. ಮತ್ತೆ ಆ ಪ್ಯಾಜೆಂಟ್ ಇಂಡಸ್ಟ್ರಿಯಲ್ಲೇ ತುಂಬಾ ಫ್ಯಾನ್ ಪೇಜಸ್ ಇರುತ್ತೆ, ಅದೆಲ್ಲ ನ್ಯಾಷನಲ್ ಲೆವೆಲ್ ಪೇಜಸ್ ಇರುತ್ತೆ. ಅವ್ರಿಗೆಲ್ಲ ನನ್ನ ಪ್ರೊಫೈಲ್ ಇಷ್ಟ ಆಗಿತ್ತು. ಅವ್ರು ಆಕ್ಚುಲಿ ನನ್ಗೆ ರೀಸನ್ಸ್ ಯಾಕೆ ನಾನು ಇಷ್ಟಪಡ್ತಿದ್ದೆ ಅಂದ್ರೆ ದೇವರ್ ಲೈಕ್ ಯು ಆರ್ ವೆರಿ ಸ್ಟ್ರಾಂಗ್, ನಿನ್ನಲ್ಲಿ ತುಂಬಾ ಫೈರ್ ಇದೆ. ಅಂಡ್ ಸಂಗೀತ ಮ್ಯಾಮ್ ಹೇಳಿದ್ರು ನನಗೆ ನಿಮ್ಮಲ್ಲಿ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿಲ್ಲ, ಕ್ಲಾರಿಟಿ ಇಲ್ಲ ಅಂತ. ಸೊ ನಾನು ಆ ನ್ಯಾಷನಲ್ ಪ್ಲಾಟ್ಫಾರ್ಮ್ಗೆ ಹೋದಾಗ ನಂಗೆ ಆಕ್ಚುಲಿ ಫೀಡ್ಬ್ಯಾಕ್ ಸಿಕ್ಕಿದೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ತುಂಬಾ ಚೆನ್ನಾಗಿದೆ, ನಿಮ್ಗೆ ಒಳ್ಳೆ ಕ್ಲಾರಿಟಿ ಇದೆ, ನಿಮ್ಮಲ್ಲಿ ಅದೊಂದು ಫೈರ್ನೆಸ್ ಇದೆ, ಅದಕ್ಕೆ ನಿಮಗೆ ಇಷ್ಟ ಆಯ್ತು ಅಂತ ಅವ್ರು ಹೇಳಿ ಕರ್ಕೊಂಡಿದ್ರು. ಸೊ ಅದು ಆಪೋಸಿಟ್ ಇಲ್ಲಿ ಫೀಡ್ಬ್ಯಾಕ್ ಬಂದಾಗ ನನಗೆ ಸ್ವಲ್ಪ ಶಾಕ್ ಆಯ್ತು. ಸೊ ಅದೇ ತರ ಇರುತ್ತೆ. ಸೇಮ್ ನಿಮ್ ಪರ್ಸನಾಲಿಟಿ ಹೇಗಿದೆ, ನೀವು ಎಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ, ಅಲ್ಲೂ ಸೇಮ್ ಇಂಟರ್ವ್ಯೂ ಇದೇ ತರ ನಡೆಯುತ್ತೆ. 2 hours 3 hours ಇಂಟರ್ವ್ಯೂ ನಡೆಯುತ್ತೆ. ಸೊ ನಿಮ್ ಪರ್ಸನಾಲಿಟಿನ ಅರ್ಥ ಮಾಡ್ಕೋತಾರೆ. ಸೊ ಯಾರಿಗೆ ಸ್ಟ್ರಾಂಗ್ ಪರ್ಸನಾಲಿಟಿ ಇದೆ, ಒಳ್ಳೆ ಒಂದು ಕಾಸ್ ಇದೆ, ಇವರು ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ನಮ್ಮ ಇಂಡಿಯಾನ್ ರೆಪ್ರೆಸೆಂಟ್ ಮಾಡುವಂತ ಕೆಪಾಸಿಟಿ ಇದೆಯಾ, ಅದನ್ನೆಲ್ಲ ನೋಡಿ ಫಿಲ್ಟರ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಇಷ್ಟೇ ಹೈಟ್ ಇರಬೇಕು, ಇಷ್ಟೇ ವೆಯ್ಟ್ ಇರಬೇಕು? ವೇಟ್ ಇಲ್ಲ, ಹೈಟ್ ಇದೆ. ಸೊ ಎಟ್ ದಿ ಎಂಡ್ ಆಫ್ ದ ಡೇ ಎಲ್ಲ ಬಿಸ್ನೆಸ್, ಮಿಸ್ ಇಂಡಿಯಾನು ಬಿಸ್ನೆಸ್, ಬಿಗ್ ಬಾಸ್ ಬಿಸ್ನೆಸ್. ಸೊ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಅಲ್ಲೂ ಆ ಸ್ಪಾನ್ಸರ್ಗೆ ವರ್ಕ್ ಆಗಬೇಕು. ಸೊ ಮಿಸ್ ಇಂಡಿಯಾದಲ್ಲೂ ಹೇಗೆ ಅಂದ್ರೆ ಅಲ್ಲಿ ತುಂಬಾ ಸ್ಪಾನ್ಸರ್ಸ್ ಇರ್ತಾರೆ. ಸೊ ಅವ್ರಿಗೆ ಅಟ್ ದಿ ಎಂಡ್ ಆಫ್ ದ ಡೇ ನೀವು ಮಾಡೆಲ್ ಆಗಿ ಅಥವಾ ಒಂದು ರೆಪ್ರೆಸೆಂಟೇಟಿವ್ ಆಗಿ ಹೋಗ್ತೀರಾ. ಸೊ ಅದಕ್ಕೆ ಹೈಟ್ ಕ್ಯಾಟಗರಿ ಇರುತ್ತೆ. ಮತ್ತೆ ಇನ್ನೊಂದು ರೀಸನ್ ಏನಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೋಗಿ ಏನು ರೆಪ್ರೆಸೆಂಟ್ ಮಾಡಬೇಕು ಅಂತ ನಿಮ್ ಡ್ರೀಮ್ ಇರುತ್ತೆ. ಆ ಇಂಟರ್ನ್ಯಾಷನಲ್ ಸ್ಟೇಜ್ ಅಲ್ಲೂ ಹೈಟ್ ಲಿಮಿಟ್ ಇರುತ್ತೆ. ಸೊ ಹಾಗಾಗಿ ಆ ಒಂದಕ್ಕೆ ಕಂಪೇರ್ ಮಾಡ್ತಾರೆ. ತುಂಬಾ ಪ್ಯಾಜೆಂಟ್ಸ್ 5'5" ಹೈಟ್ ಲಿಮಿಟ್ ಇದೆ, ಕೆಲವರಲ್ಲಿ 5'3" ವರ್ಗೂ ಬಂದಿದೆ. ಈಗ ಎವ್ರಿ ಇಯರ್ ಸ್ವಲ್ಪ ಡೌನ್ ಆಗ್ತಾ ಬರ್ತಾ ಇದೆ. ಇನಿಷಿಯಲಿ 5'7", 5'8" ಹೈಟ್ ಲಿಮಿಟ್ ಇದ್ದಿದ್ದು. ಸೊ ನಾನು ಹೋಗ್ಬೇಕಾದ್ರೆ 5'5" ಇತ್ತು, ಈಗ 5'3" ಆಗಿದೆ. ಸೊ ಹೈಟ್ ಲಿಮಿಟ್ ಇರುತ್ತೆ, ವೇಟ್ ಲಿಮಿಟ್ ಇಲ್ಲ. ಬಟ್ ಅದು ಹೇಗೆ ಅಂದ್ರೆ ಬೈ ಡಿಫಾಲ್ಟ್ ಅಲ್ಲಿ ಹೋಗೋರೆಲ್ಲ ಫಿಟ್ ಇರ್ತಾರೆ, ಒಂದು ಸರ್ಟನ್ ನ್ಯೂಟ್ರಿಷನ್, ಸರ್ಟನ್ ವರ್ಕ್ಔಟ್ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಬಟ್ ನೀವು 55 kg ಮೇಲಿದ್ರೆ ನೀವು ಔಟ್ ಆ ಥರ ಏನಿಲ್ಲ. ಇಲ್ಲ. ನೀವು ಹೆಂಗೆ ರೆಡಿ ಆಗಿದ್ರಿ ಇವಾಗ ನಿಮ್ಮ ಕಾಂಪಿಟೇಷನ್? ಮಿಸ್ ಇಂಡಿಯಾಗ
ಮಿಸ್ ಇಂಡಿಯಾಗೆ ಸೇಮ್ ತುಂಬಾ ಟ್ರೈನಿಂಗ್ ಇರುತ್ತೆ ಅದರಲ್ಲಿ, ಲೈಕ್ ಹೇಗೆ ಮಾತಾಡಬೇಕು, ಯಾವ ಥರ ಡೆಲಿವರ್ ಮಾಡಬೇಕು ಸ್ಪೀಚ್ನ, ರ್ಯಾಂಪ್ ವಾಕ್ ಹೇಗೆ ಮಾಡಬೇಕು. ಸೊ ರ್ಯಾಂಪ್ ವಾಕಲ್ಲೂ ನಾವು ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸ್ ಮಾಡಿರೋದು ರ್ಯಾಂಪ್ ವಾಕ್ಗೆ. ಸೊ ಅದು ಸ್ಟೇಜ್ ಮೇಲೆ ಅಷ್ಟು ಫ್ಲಾಲೆಸ್ ಆಗಿ ಬರುತ್ತೆ ಅಂದರೆ ನಾವು ಮಂತ್ಸ್ ಟುಗೆದರ್ ಪ್ರಾಕ್ಟೀಸ್ ಮಾಡಿರ್ತೀವಿ ಅದಕ್ಕೋಸ್ಕರ. ಸೊ ತಲೆ ಮೇಲೆ ಬುಕ್ ಇಟ್ಕೊಂಡು ದೇರ್ ಇಸ್ ಲಾಟ್ ಆಫ್ ರೂಲ್ಸ್ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು ಅಂತ, ಒಂದು ಲೈನ್ ಹಾಕಿ ಲೈನ್ ಮೇಲೆ ಹೋಗಬೇಕು ಅನ್ನೋ ಥರ. ನಾವು ಏನು ಮಿಸ್ ಇಂಡಿಯಾ ಇರುತ್ತೆ ಅದರಲ್ಲಿ ನಾವು ಮಿನಿಮಮ್ 5 ಇಂಚ್ ಹೀಲ್ ಹಾಕೋದು. ಸೊ ಅದನ್ನ ಹಾಕಿ ಪ್ರಾಕ್ಟೀಸ್ ಮಾಡಕ್ ಬರಬೇಕು. ಸೊ ನೀವು ಈ ತರ ಏನು ನಾರ್ಮಲ್ ಸ್ಟೆಲಿಟೋಸ್ ಅವೆಲ್ಲ ಇದೆ, ಪಂಪ್ಸ್ ಅವೆಲ್ಲ ಏನು ಹಾಕೋ ಆಗಿಲ್ಲ. ರೆಗ್ಯುಲರ್ 5 ಇಂಚ್ ಹೀಲ್ ಹಾಕ್ತಿವಿ. ಸೊ ಬೈ ಡಿಫಾಲ್ಟ್ ಅದೆಲ್ಲ ಹಾಕ್ತಿವಿ. ಸೊ ಅದು ಪ್ರಾಕ್ಟೀಸ್ ಇರಬೇಕು. ಡೆಲಿವರಿ ಮಾಡಕ್ ಹೇಗೆ ಅಂತ ಗೊತ್ತಿರಬೇಕು. ಮತ್ತೆ ಈವನ್ ಆಕ್ಸೆಂಟ್ ಇಂದ ಹಿಡಿದು ಎವ್ರಿಥಿಂಗ್, ನ್ಯೂಟ್ರಿಷನ್, ಮತ್ತೆ ಈವನ್ ನೀವು ಮಿಸ್ ಇಂಡಿಯಾದಲ್ಲಿ ರಿಜೆಕ್ಟ್ ಆದ್ರೆ ರಿಜೆಕ್ಷನ್ ನ ಹೇಗೆ ತಗೋಬೇಕು ಅದನ್ನು, ಮತ್ತೆ ಮೆಡಿಟೇಷನ್, ಮತ್ತೆ ಸ್ಕಿನ್, ಮೇಕಪ್, ಹೇರ್, ಸ್ಕಿನ್ ಕೇರ್, ಹೆಲ್ತ್, ಎಲ್ಲ ಥರದ್ದು ಟ್ರೈನಿಂಗ್ ಸಿಗುತ್ತೆ. ಅಂದ್ರೆ ನಿಮ್ಮ ಏನು ಖರ್ಚಲ್ಲೇ ಇದೆಲ್ಲ ನೋಡ್ಕೋಬೇಕಾ ಅಥವಾ ಅಲ್ಲಿಂದಾನೇ ಇರುತ್ತಾ? ನಿಮ್ಗೆ ಕಾಂಪಿಟೇಷನ್ ಅಲ್ಲಿ ಏನು ಖರ್ಚಿರಲ್ಲ, ಬಟ್ ನೀವು ಟ್ರೈನಿಂಗ್ ನಾನು ಸ್ಪೆಷಲ್ ಆಗಿ ತಗೋತೀನಿ ಅಂದ್ರೆ ಅದಕ್ಕೆ ಖರ್ಚು ಬರುತ್ತೆ. ಸೊ ನಾನ್ ಜಾಬ್ ಅಲ್ಲಿ ಇದ್ದೆ, ಸೊ ನಾನೇ ಸ್ಪಾನ್ಸರ್ ಮಾಡ್ಕೊಳಕ್ಕೆ ಆಯ್ತು. ಬಟ್ ಇಲ್ಲಾಂದ್ರೂ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಕಲಿಬಹುದು. ನನಗೆ ಇನ್ ಪರ್ಸನ್ ಹೋಗಿ ಕಲಿಬೇಕು ಅನ್ನೋ ಆಸೆ ಇತ್ತು. ಸೊ ನಾನು ಮುಂಬೈಲ್ ಹೋಗಿ ಒಂದು 2 months ಇದ್ದು ನಾನು ಟ್ರೈನಿಂಗ್ ತಗೊಂಡು ಅದರಿಂದ ಲೈಕ್ ನಾಟ್ ಜಸ್ಟ್ ಫಾರ್ ಮಿಸ್ ಇಂಡಿಯಾ, ಆಸ್ ಅ ಪರ್ಸನ್ ನಿಮ್ಗೆ ಹೋಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಸಿಗುತ್ತೆ. ಸೊ ಇಟ್ ಇಸ್ ಅ ವೆರಿ ನೈಸ್ ಥಿಂಗ್. ಸೊ ಈಗ್ಲೂ ಲೈಫಲ್ಲಿ ಈವನ್ ಬಿಗ್ ಬಾಸ್ ರಿಜೆಕ್ಷನ್ ಆದಾಗ್ಲೂ ಮತ್ತೆ ಬೇರೆ ಲೈಫಲ್ಲಿ ರಿಜೆಕ್ಷನ್ ಇಟ್ಸ್ ವೆರಿ ಕಾಮನ್ ಬರ್ತಾ ಇರುತ್ತೆ. ಸೊ ಅದನ್ನ ಹೇಗೆ ಡೀಲ್ ಮಾಡೋದು, ಅದರಿಂದ ಬೇಜಾರಾಗದೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೇಗೆ ಹೋಗೋದು, ಅದನ್ನೆಲ್ಲ ಅವ್ರು ಹೇಳ್ಕೊಟ್ಟಿರ್ತಾರೆ. ಹೇಗೆ ಡೀಲ್ ಮಾಡಬೇಕು, ತುಂಬಾ ಬೇಜಾರಾದ್ರೆ ಥೆರಪಿಸ್ಟ್ ಹತ್ರ ಹೋಗ್ಬೇಕು. ಥೆರಪಿ ಇಸ್ ನಾಟ್ ಒಂಥರ ಸ್ಟಿಗ್ಮಾ ಇದೆ, ಥೆರಪಿ ಅಂದ್ರೆ ತಲೆ ಕೆಟ್ಟವ್ರು ಹೋಗ್ತಾರೆ ಅನ್ನೋ ಥರ. ಅದೆಲ್ಲ ಸುಳ್ಳು. ಅಲ್ಲಿ ಹೋದಾಗ ನಿಮ್ಮನ್ನ ನೀವು ಜಾಸ್ತಿ ಅರ್ಥ ಮಾಡ್ಕೋತೀರಾ. ಎವ್ರಿ ಮಂತ್ ಫುಲ್ ಮೂನ್ ಡೇ, ನಾವು ಈಗ್ಲೂ ನಾನು ಜಾಯಿನ್ ಆದ್ರೂ ಎವ್ರಿ ಮಂತ್ ಫುಲ್ ಮೂನ್ ಡೇ ಮೆಡಿಟೇಷನ್ ಮಾಡ್ತಾರೆ, ಪ್ರಾಣಕೀಲ್ ಹೀಲಿಂಗ್ ಹೇಳ್ಕೊಡ್ತಾರೆ. ಸೊ ಆಸ್ ಅ ಪರ್ಸನ್ ನಿಮ್ಗೆ ಡೆವಲಪ್ಮೆಂಟ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಾಗುತ್ತೆ ಹೋದ್ರೆ. ಸೊ ಈಗ ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಆಗಿದ್ದ ರಿಜೆಕ್ಷನ್ ನ ನೀವು ಹೆಂಗ್ ಡೀಲ್ ಮಾಡಿದ್ರಿ? ಸೊ ನನಗೆ ಫಸ್ಟ್ ಆಫ್ ಆಲ್ ನೀವು ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ, ಐ ವಾಸ್ ವೆರಿ ಕಾನ್ಫಿಡೆಂಟ್. ನಾನು ಇಷ್ಟು ಚೆನ್ನಾಗಿ ನಾಮಿನೇಟ್ ಮಾಡಿದ್ದೀನಿ, ಅಷ್ಟು 3 ಜನರಲ್ಲಿ ನನಗೆ ಕ್ಲಾರಿಟಿ ಇರೋದು, ಹಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಶ್ರುತಿ ಮ್ಯಾಮ್ ಅವರು ರಾಕೆಟ್ ಕೆಳಗೆ ಏನಿರುತ್ತೆ ಅಂದ್ರೆ ನಾನು ಫೈರ್ ಅಂತ ಫುಲ್ ಜೋಶಲ್ಲಿ ಹೇಳ್ತಿದ್ದೀನಿ. ಆಮೇಲೆ ಅವರು ನಿಮಗೆ ಫೈರ್ ಇಲ್ಲ ಅಂದ ತಕ್ಷಣ ಮೈ ಫೇಸ್ ಡ್ರಾಪ್ಸ್, ಹೌದಾ ಅನ್ನೋ ಥರ. ಬಟ್ ಜಡ್ಜ್ ಏನೇ ಹೇಳ್ಬೇಕಾದ್ರೂ ಯು ಕಾಂಟ್ ರಿಯಾಕ್ಟ್. ಸೊ ಓಕೆ. ಆಮೇಲೆ ಈವನ್ ಸಂಗೀತ ಮ್ಯಾಮ್ ಅವರು ರೆಡ್ ಕೊಟ್ಟ ಮೇಲೆ ಅಯ್ಯೋ ರೆಡ್ ಕೊಟ್ಟಲ್ಲ ಅಂತ ಅವ್ರು ಏನು ಹೇಳಿದ್ರು, ಓಕೆ ಆಯ್ತು ಅನ್ನೋ ಲೆವೆಲಿಗೆ ಬಂದ್ಬಿಟ್ಟಿದ್ದೆ ನಾನು. ಓಕೆ ಆಗ್ತಾ ಇಲ್ಲ ಓಕೆ ಅಂತ. ಆಮೇಲೆ ವಿನಯ್ ಗೌಡ ಸರ್ ರೆಡ್ ಕೊಟ್ಟಾಗ್ಲೂ ನಂಗೇನು ಆಶ್ಚರ್ಯ ಅನ್ನಿಸ್ಲಿಲ್ಲ. ಸೊ ಆ ಟೈಮಲ್ಲಿ ಸ್ಟೇಜಲ್ಲಿ ಓಕೆ ಹಿಂಗಾಯ್ತು ಅಂತ ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಯ್ತು. ತುಂಬಾ ಜನ ಹೇಳಿದ್ರು, ವಿನಯ್ ಸರ್ ಹಂಗೆಂದಾಗ ಯಾಕೆ ಮ್ಯಾಮ್ ಹಂಗೆ ಬಂದ್ರಿ, ಏನಾದರೂ ಹೇಳಿ ಬರ್ಬೇಕಿತ್ತು ನೀವು ಅಂತ. ಬಟ್ ಆ ಟೈಮಲ್ಲಿ ನಾನು ಪ್ರೊಸೆಸ್ ಮಾಡ್ತಾ ಇದ್ದೆ ಇನ್ನ, ಓಕೆ ರಿಜೆಕ್ಟ್ ಆಗಿದೆ ಅಂತ. ಬಟ್ ಇನ್ನೊಂದು ಟಾಸ್ಕಿಂದ ಹೊರಗೆ ಬಂದಾಗಿತ್ತು. ಅವ್ರು ಮತ್ತೆ ಜಡ್ಜ್, ಅವ್ರಿಗೆ ವಾಪಸ್ ಏನು ಹೇಳಬಾರ್ದು, ಅವ್ರು ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರೂ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಇಟ್ ವಾಸ್ ವೆರಿ ಹಾರ್ಡ್ ಟು ಎಕ್ಸೆಪ್ಟ್. ಬಟ್ ನಾನು ಅಸ್ಟ್ರಾಲಜಿಯಲ್ಲಿ ನಂಬ್ತೀನಿ. ಟೈಮ್ ನನಗೆ ಜುಪಿಟರ್ ಏನಿದೆ ಅದು ನನ್ನ ಕೇಂದ್ರ ಅಲ್ಲಿದೆ. ಆ ಟೈಮ್ ಆ ಥರ ಇದ್ದರೆ ನಿಮ್ಮ ಜೀವನದಲ್ಲಿ ಏನೇ ಆದರೂ ನಿಮ್ಮ ಒಳ್ಳೇದಕ್ಕೆ ಆಗಿರುತ್ತೆ. ಅದು ನಮಗೆ ಈ ಟೈಮಲ್ಲಿ ನಮಗೆ ಗೊತ್ತಾಗದೇ ಇರ್ಬೋದು, ಒಳ್ಳೇದಕ್ಕೆ ಆಗಿರುತ್ತೆ. ಸೊ ನಾನು ಬಿಗ್ ಬಾಸ್ ಟೀಮ್ ಅವ್ರಿಗೂ ಹೇಳಿದ್ದೆ, ನನ್ಗೆ ತುಂಬ ಒಳ್ಳೆ ಟೈಮ್ ನಡೀತಾ ಇದೆ. ನಾನು 7.5 ಲಾಸ್ಟ್ ಇಯರ್ ಮುಗಿದಿದೆ. ನಾನು 7.5 ವರ್ಷ 8 ವರ್ಷ ಕಷ್ಟಪಟ್ಟಿದ್ದೀನಿ. ಈಗ ನನ್ನ ಟೈಮ್ ಬಂದಾಗಿದೆ, ನೀವು ಸೆಲೆಕ್ಟ್ ಮಾಡಿ ಬಿಡ್ರಿ, ನನ್ನ ಜೀವನ ನನಗೆ ಒಳ್ಳೇದಾಗೆ ಆಗುತ್ತೆ. ಸೊ ಅನ್ನೋದೊಂದು ನನಗೆ ನಂಬಿಕೆ ಇತ್ತು. ಸೊ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಟೆಲ್ ಮೈ ಸೆಲ್ಫ್ ಇದನ್ನು ಒಳ್ಳೇದಕ್ಕೆ ಆಗಿರ್ಬೋದೇನೋ ಅಂತ. ಬಟ್ ಆ ಟೈಮಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಅದು ಹೆಂಗೆ ಅನಿಸ್ತಿತ್ತು ಅಂದರೆ, ಅಯ್ಯೋ ಫಸ್ಟ್ ರೌಂಡು ತುಂಬ ರೌಂಡ್ಸ್ ನಡೆದಿದೆ, ಬಟ್ ಜನಕ್ಕೆ ಗೊತ್ತಿರಲ್ಲ. ಜನಕ್ಕೆ ಅದೇ ಫಸ್ಟ್ ರೌಂಡು. ಸೊ ಫಸ್ಟ್ ರೌಂಡೇ ಹೋಗಿ ಎಲಿಮಿನೇಟ್ ಆಗಿ ಬರ್ತಿದ್ದೀನಿ, ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ನೋಡ್ತಾರೆ ಅಯ್ಯೋ ಅಂತ ಒಂದು ಸ್ವಲ್ಪ ಬೇಜಾರಿತ್ತು. 1-2 days ಬೇಜಾರಿತ್ತು. ಅದಿನ್ನ ಎಪಿಸೋಡ್ ಆಗಿನ ಏರ್ ಆಗಿರಲಿಲ್ಲ. ಸೊ ಅದಾದ್ಮೇಲೆ ಓಕೆ ಫೈನ್ ಅಂತ ಮೂವ್ ಆನ್ ಆದ್ಮೇಲೆ ಪ್ರೋಮೋ ರಿಲೀಸ್ ಆಗಿತ್ತು. ಪ್ರೋಮೋ ರಿಲೀಸ್ ಆದ್ಮೇಲೆ ಸ್ಟೋರಿನೇ ಚೇಂಜ್ ಆಗೋಯ್ತು. ನೌ ಐ ಆಮ್ ವೆರಿ ಹ್ಯಾಪಿ. ರೆಸ್ಪಾನ್ಸ್ ನೋಡಿನ ನನಗೆ ಸೆಲೆಕ್ಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆ ರೆಸ್ಪಾನ್ಸ್ ಸಿಗ್ತಲ್ಲ ನಂಗೆ ಸಾಕು ಅಂತ. ಲೈಕ್ ನಾನು ಇವಾಗ ಅದನ್ನೇ ಹೇಳಕ್ ಬಂದೆ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಗೆ ಈಗ. ಲೈಕ್ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತಂದಾಗ, ಈ ಅಗ್ನಿ ಪರೀಕ್ಷೆ ಅಂತಂದಾಗ ಒಂದಷ್ಟು ಪ್ರಿಪರೇಷನ್ ಮಾಡ್ಕೊಳ್ತೀವಿ ನಾವು. ಸೊ ನೀವು ಎಷ್ಟು ಖರ್ಚು ಮಾಡಿದ್ವಿ ಪ್ರಿಪ್ರೇಷನ್ಗೆ?
ಖರ್ಚು ಏನು ಮಾಡಿಲ್ಲ ನಾನು. ವಿಡಿಯೋ ನಾನು ಮನೆಯಲ್ಲೇ ಕುತ್ಕೊಂಡು ನನ್ನ ಮೊಬೈಲಲ್ಲೇ ವಿಡಿಯೋ ಮಾಡಿದ್ದು. ಜಾಲಿವುಡಿಗೆ ಹೋಗಿ ಬರಕ್ಕೆ ಕ್ಯಾಬ್ ಚಾರ್ಜಸ್ ಆಗಿದೆ, ಅದ್ ಬಿಟ್ರೆ ಏನೂ ಇಲ್ಲ. ನಾನು ಆಕ್ಚುಲಿ GD ರೌಂಡಿಗೆ ನಾನು ಇದೇ ಔಟ್ಫಿಟ್ ಹಾಕೊಂಡು ಹೋಗಿದ್ದು. ಅದಾದ್ಮೇಲೆ ಅಗ್ನಿ ಪರೀಕ್ಷೆಗೆ ಏನ್ ಕಾಲ್ ಬಂತು, ಸ್ಟೇಜ್ ಮೇಲೆ ಹೋದಾಗ ಅದು ರೆಡ್ ಗೌನು. ಅದು ನನಗೆ ಆಲ್ರೆಡಿ ಚಂದನ್ ಗೌಡ ಅಂತ ಡಿಸೈನರ್, ನಿಮಗೆ ಗೊತ್ತಿರ್ತಾರೆ. ಸೊ ಅವ್ರಿಗೆ ನಾನು ಆಲ್ರೆಡಿ ತುಂಬಾ ಶೋಸ್ ಮಾಡಿಕೊಟ್ಟಿದ್ದೆ. ಸೊ ಅವರೇ ನನಗೆ ಲೈಕ್ ಸಜೆಸ್ಟ್ ಮಾಡಿ, ಸೊ ಅವ್ರು ನನಗೆ ಹೇಳಿದ್ರು ಯಾವ ತರ ನಿನ್ ಪರ್ಸ್ನಾಲಿಟಿ ಡಿಸ್ಪ್ಲೇ ಮಾಡಬೇಕು ಅಂತ ಆಸೆ ಇದೆ ಅಂತ. ಸೊ ನಾನು ಅಂದೆ ನನಗೆ ಸ್ಟ್ರಾಂಗ್ ಪರ್ಸ್ನಾಲಿಟಿ ಬೇಕು. ಸೊ ಮಿಸ್ ಇಂಡಿಯಾ ಫೈನಲಿಸ್ಟ್ ಅಂದ ತಕ್ಷಣ ಸಾಫ್ಟ್ ಅನ್ಕೋತಾರೆ, ಬಟ್ ನಾನು ಆ ತರ ಎಲ್ಲ ಐ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಪರ್ಸ್ನಾಲಿಟಿ. ಆ ಬೋಲ್ಡ್ನೆಸ್ ನನಗೆ ಬೇಕು. ಸೊ ಐ ವಾಂಟ್ ಟು ನಾನು ರೆಡ್ ಗೌನೇ ಹಾಕಬೇಕು ಅಂತ ನಾನು ಚಂದನ್ ಗೌಡ ಅವ್ರ ಡಿಸೈನರ್ ಹತ್ರ ಹೋಗಿದ್ದು. ಅವ್ರು ತುಂಬಾ ಗೌನ್ ತೋರಿಸಿದ್ರು, ಪಿಂಕ್, ಬ್ಲೂ. ಲೈಕ್ ನೋ, ನಾನು ರೆಡ್ಡೇ ಹಾಕೋದು ಅಂತ. ಅಲ್ಲಿರೋರು ಮ್ಯಾಮ್ ಇದನ್ನ ಟ್ರೈ ಮಾಡಿ ಅಂದ್ರೆ ನಾನಿಲ್ಲ, ರೆಡ್ಡೇ ಹಾಕೋದು ನಾನು ಅಂತ. ಸೊ ಅವರು ರೆಡ್ ಗೌನ್ ರೆಡಿ ಮಾಡಿದ್ರು. ಸೊ ಅವ್ರು ನಂಗೆ ಡಿಸೈನರ್ ನಂಗೆ ಗೊತ್ತಿರೋದ್ರಿಂದ ಸೊ ಆ ಗೌನ್ ಅವರು ನನಗೆ ಸಜೆಸ್ಟ್ ಮಾಡಿದ್ದು. ಇನ್ನು ಮೇಕಪ್ ಎಲ್ಲ ಲೈಕ್ ಒಂದು ಶೋಗೆ ಸಿಮ್ರನ್ ಮೇಕ್ ಓವರ್ ಅಂತ ನಾನು August 3rd ಅವ್ರು ನನಗೆ ಮೇಕಪ್ ಮಾಡಿಕೊಟ್ಟಿದ್ರು. ಬಟ್ ಅವತ್ತು ನಾನು ಶೂಟ್ ಆಗಲಿಲ್ಲ. ಇನ್ನು ನೆಕ್ಸ್ಟ್ ಡೇ ಹೋದಾಗ ನನಗೆ ಮೇಕಪ್ ಮಾಡ್ಕೊಳ್ಳೋದು ಬೇಸಿಕ್ ಗೊತ್ತು, ಮಿಸ್ ಇಂಡಿಯಾಲೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ. ಸೊ ನಾನೇ ಮೇಕಪ್ ಮಾಡ್ಕೊಂಡಿದ್ದು. ಸೊ ಏನೂ ಇಲ್ಲ, ಖರ್ಚಾಗಿರೋದು ಬರೀ ಕ್ಯಾಪ್ಚರ್ ಅಷ್ಟೇ, ಇನ್ನೇನು ಇಲ್ಲ, ಇಟ್ಸ್ ಆಲ್ ಫ್ರೀ. ಓಕೆ, ಈಗ ಫೈನಲ್ ಇವಾಗ ಬಿಗ್ ಬಾಸ್ಗೆ ಹೋಗ್ತಿರುವಂತಹ ಸ್ಪರ್ಧಿಗಳಿಗೆ ಏನು ಹೇಳಕ್ ಇಷ್ಟಪಡ್ತೀರಾ? ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಏನು ನೋಡಿದ್ದೀನಿ, ಸೆಲೆಬ್ರಿಟೀಸ್ ಹೇಗೆ ಬರುತ್ತೆ, ಬ್ರೀಫಿಂಗ್ ಹೇಗಿರುತ್ತೆ ನಂಗೆ ಗೊತ್ತಿಲ್ಲ. ಕಾಮನರ್ಸಲ್ಲಿ ಲೈಕ್ ನಿಮ್ಮ ಪರ್ಸ್ನಾಲಿಟಿನ ಬಿಡ್ಕೊಡ್ಬೇಡಿ. ಲೈಕ್ ಜನ ಏನ್ ಅನ್ಬೋದು, ಅಥವಾ ಹಿಂಗ್ ಮಾಡಿದ್ರೆ ಹಿಂಗ್ ರಿಯಾಕ್ಷನ್ ಬರುತ್ತಾ, ಅಥವಾ ನಾನು ಹಿಂಗ್ ಹೇಳಿದ್ರೆ ಅಟೆನ್ಷನ್ ಜಾಸ್ತಿ ಸಿಗುತ್ತಾ, ಆ ತರ ಥಿಂಕ್ ಮಾಡಬೇಡಿ. ನೀವ್ ಏನಿದ್ದೀರಾ ಹಾಗೆ ಇದ್ರೇನೆ ವರ್ಕೌಟ್ ಆಗೋದು. ನಾನು ಲೈಕ್ ಆದ್ರೆ ಎಪಿಸೋಡ್ ಇಂದ ಬಂದಾಗ್ಲೂ ನಂಗೆ ಸಪೋರ್ಟ್ ಸಿಗುತ್ತೆ ಅನ್ನೋ ಯಾವ ಐಡಿಯಾನೂ ಇರಲಿಲ್ಲ. ನನ್ಗೆ ಈಗ್ಲೂ ನಂಬಕ್ಕೆ ಆಗ್ತಾ ಇಲ್ಲ ಇಷ್ಟು ಸಪೋರ್ಟ್ ಸಿಕ್ಕಿದ್ಯಾ ಅಂತ. ಆಗ ಜನ ಎಲ್ಲ ಹೇಳಿದ್ದೆ ಇದು, ಲೈಕ್ ನೀವು ನಿಮ್ದು ಏನ್ ಪರ್ಸ್ನಾಲಿಟಿ ಇತ್ತು ಅದನ್ನೇ ತೋರಿಸಿದ್ರಿ, ನೀವು ಫೇಕ್ ಮಾಡಿಲ್ಲ, ಅದಕ್ಕೆ ನಮಗೆ ಇಷ್ಟ ಆಯ್ತು ಅಂತ. ಜನ ಬುದ್ಧಿವಂತರಿದ್ದಾರೆ, ನೀವು ಫೇಕ್ ಮಾಡಿದ್ರೆ ಇಷ್ಟು ಈಸಿಯಾಗಿ ಕಂಡುಹಿಡಿತಾರೆ ನೀವು ಫೇಕ್ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮ್ಮ ಪರ್ಸ್ನಾಲಿಟಿ ಏನಿದೆ ಅದೇ ತುಂಬ ಚೆನ್ನಾಗಿದೆ, ಬಿಕಾಸ್ ಅಷ್ಟು ಜನದಲ್ಲಿ ಟ್ಯಾಲೆಂಟ್ ನಾನು ನೋಡಿದ್ದೀನಿ. ಸೊ ಬಿ ಯುವರ್ ಸೆಲ್ಫ್. ಅಟೆನ್ಷನ್ಗಾಗಲಿ ಅಥವಾ ಯಾವುದೋ ಒಂದು ರಿಯಾಕ್ಷನ್ಗಾಗಲಿ ಪರ್ಸ್ನಾಲಿಟಿನ ಫೇಕ್ ಮಾಡಬೇಡಿ ಅಷ್ಟೇ. ಓಕೆ, ನಮ್ಮ ಜೊತೆಗೆ ಹಾಗೆ ಫೈರ್ ಆಗೇ ಮಾತಾಡಿದ್ರಿ ಇಷ್ಟೊತ್ತು. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಜೊತೆಗೆ ನಿಮ್ಮ ಮುಂದಿನ ಪ್ಲಾನ್ಸ್ಗೆ, ಪ್ರಾಜೆಕ್ಟ್ಗೆ, ಮತ್ತೆ ಒಂದು ಶೋ ಅಂತ ಹೇಳ್ತಿದ್ದೀರಾ, ಪ್ರತಿಯೊಂದಕ್ಕೂ ಕೂಡ ಆಲ್ ದಿ ಬೆಸ್ಟ್. ಎನಿ ಟೈಮ್ ನಮ್ಮ ಸಪೋರ್ಟ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ, ಇದು ಫೈರ್ ಸಂಧ್ಯಾ ಅವರ ಮಾತಾಗಿತ್ತು. ನೋಡಿ, ಈ ಬಿಗ್ ಬಾಸ್ ಜರ್ನಿ ನಾವು ನಾರ್ಮಲ್ ಆಗಿ ನೋಡಿರೋ ಥರ ಇರೋದೇ ಇಲ್ಲ ಅನ್ನೋದಕ್ಕೆ ಇದು ಒಂದು ನನಗೆ ಪ್ರತ್ಯಕ್ಷ ಸಾಕ್ಷಿ ಅಂತ ಅನ್ನಿಸ್ತು. ಸೊ ನೋಡೋಣ, ಇನ್ನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಡೀತಾ ಇದೆ. ಸೊ ನೆಕ್ಸ್ಟು ಎಪಿಸೋಡ್ಗಳು ಕೂಡ ಇನ್ನೇನು ಕೆಲವು ದಿನಗಳಲ್ಲಿ ನಮ್ಮ ಮುಂದೆ ಬರುತ್ತೆ. ಇನ್ನಷ್ಟು ಹೆಚ್ಚಿನ ಎಪಿಸೋಡ್ಸ್ಗಳಿಗಾಗಿ ನೀವು ಕಲರ್ಸ್ ಪೇಜ್ನ ಫಾಲೋ ಮಾಡಬೇಕು. ಅದರ ಜೊತೆಗೆ ನಮ್ಮಲ್ಲೂ ಕೂಡ ಬಿಗ್ ಬಾಸ್ ಅಪ್ಡೇಟ್ಗಳು ಈಗಾಗಲೇ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ವೀಕಿಂದ ಏನು ಆ್ಯಸ್ ಯೂಶ್ವಲ್ ಪ್ರತಿ ವರ್ಷದ ಥರನೇ ಈ ಇಯರು ಕೂಡ ಬಿಗ್ ಬಾಸ್ಗೆ ಸೀರೀಸ್ಗಳನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ. ಸೊ ನೀವು ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ಕೂಡ ಪಡ್ಕೊಳ್ಬಹುದು. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾರೆ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.